ನಿಮ್ಮ ಹತ್ರ ಯಾವ ತರ ಸ್ಪೇರ್ಸ್ ಫಸ್ಟ್ ಸಿಗುತ್ತೆ? ಯಮಹಾಗೆ ಫುಲ್ ರೇಂಜ್ ಸಿಗುತ್ತೆ. ಒರಿಜಿನಲ್, ಆಫ್ಟರ್ ಮಾರ್ಕೆಟ್, ಆಕ್ಸೆಸರೀಸ್, ರೇಸಿಂಗ್ ಸ್ಪೇರ್ಸ್, ಎನಿಥಿಂಗ್ A to Z. ಓನ್ಲಿ ರೇಸಿಂಗ್ ಅಲ್ಲ, ಓಇ ಐಟಮ್ಸ್ ಫಸ್ಟ್ ಇಂದಾನು ಮಾಡ್ತಾ ಇದೀವಿ ನಾವು. ನೋಡ್ಬೋದು ಎಲ್ಲ MRP ಸಮೇತನೇ ಇದೆ. ಸೊ ಟ್ಯಾಂಕ್ ಮರೂನ್ ಮತ್ತೆ ಬ್ಲಾಕ್ ಬರುತ್ತೆ, ಕಲರ್ ಆಪ್ಷನ್ಸ್ ಎರಡೇ ಬರೋದು. ಓಇ ನಲ್ಲಿ ಕಡಿಮೆ ಅಂದ್ರೆ ಒಂದು 2,000-3,000 ಪೀಸ್ ಸೇಲ್ ಮಾಡಿದೀವಿ. ಇದು ಪ್ರೈಸ್ 16,600, 6,500. 6,500 ಒರಿಜಿನಲ್ ಬೇಕು ಅಂದ್ರೆ 6,500. ಇಲ್ಲಪ್ಪ ಅಷ್ಟೇ ಕಾಸಿಲ್ಲ ಅಂದ್ರೆ 1,600 rupees. ಫ್ಲಾರೆಡ್ ತುಂಬಾ ಜನ ಬಂದು ಲೈಕ್ ಮಾಡ್ತಾರೆ. ಸರ್ ಫಸ್ಟ್ ಇದು ಏನು ಶೋಕಿಗೆ ಹಾಕೊಳ್ಳೋದಾ ಇಲ್ಲ ಹಿಂಗೆ ಶೋ ಪರ್ಪಸ್? ಆಕ್ಚುಲಿ ಫ್ಲವರೆಡ್ ಬಂದು DT ಸೀರೀಸ್ ಅಂತ ಯಮಹಾ ಬರುತ್ತೆ. ಇದು ಪವರ್ ಕೇಬಲ್ಸ್. ಸೊ NGK ಸ್ಪ್ಲಿಟ್ ಫೈರ್. ಓಕೆ, ತುಂಬಾ ಜನ ಗೊತ್ತಿರುತ್ತೆ. ಆದರ್ಸ್ ಬ್ರೋ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಬೇಕಾದ್ರೆ ಮೆನ್ಷನ್ ಮಾಡ್ತೀವಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಟ್ಯೂನರ್ಸ್ ಕ್ರಾಫ್ಟ್ ಅಂತ ಸಿಗುತ್ತೆ. ಕ್ಲಚ್ ರಬ್ಬರ್ ಕಿಟ್ ಇದೊಂದು 15-20 ವರ್ಷದ್ದು. ನೋಡಿ, 6,800 rupees ಅಲ್ಯೂಮಿನಿಯಂ. ಇದು ನೋಡ್ಕೊಳ್ಳಿ, ಇದು RD ಸೆಗ್ಮೆಂಟ್. RD ಇದು 1.6 into 18 ಬರುತ್ತೆ. ಅದು 1.85 into 18 ಬರುತ್ತೆ. ಇದು ಏನ್ ಬರುತ್ತೆ? ಬೇಸಿಕಲಿ ರೀಸ್ಟೋರ್ ಮಾಡಕ್ಕೆ ಓಯಿಂದ ಏನೇನ್ ಸಪ್ಲೈ ಇದೆ ಎಲ್ಲ ಓಯಿಂದ ಮಾತ್ರ ಸಿಗುತ್ತೆ. ಓಯಿಲ್ ಯಾವ್ದು ಪರ್ಮನೆಂಟ್ಲಿ ಸ್ಟಾಪ್ ಆಗಿದೆ ಅದು ಮಾತ್ರ ವೆಂಡರ್ ಅಥವಾ ಆಫ್ಟರ್ ಮಾರ್ಕೆಟ್ ಅಲ್ಲಿ. ಯಾವ್ದು ಪರ್ಮನೆಂಟ್ ಆಗಿ ಸ್ಟಾಪ್ ಆಗಿದೆ? ಸೊ ಏರ್ ಇಂಟೇಕ್ ಡಿಫರೆನ್ಸ್ ಬರುತ್ತೆ. ಅದು PJ ಸೀರೀಸ್. ಇದನ್ನು ರೇಸಿಂಗ್ ಏನಾ? ರೇಸಿಂಗ್ ಸೆಗ್ಮೆಂಟ್ 34. ಅದು PJ ಕ್ರ್ಯಾಂಕ್ ಇದೆ, ಒರಿಜಿನಲ್ 3K ಅದು. ಸೊ ಇಂಡಿಯನ್ ಓಯಿನು ಕ್ರ್ಯಾಂಕ್ ಇದೆ ಸದ್ಯಕ್ಕೆ ನನ್ನ ಹತ್ರ. RX 135 ವಿತ್ ಪಾರ್ಟ್ ನಂಬರ್ ಬರುತ್ತೆ. ಮೇಡ್ ಇನ್ ಇಂಡೋನೇಷಿಯಾ. ಇದು ಎಲಿ ರೇಸಿಂಗ್ ಅಂತ. ಡ್ಯಾಂಪಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದರಲ್ಲಿ. ಹಾರ್ಡ್ ಅಂಡ್ ಸಾಫ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಈ ವಿಡಿಯೋ ಲೆಂತ್ ಆಗಿರುತ್ತೆ, ಆದ್ರೆ ಒಂದು ಫುಲ್ ಯೂಸ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಬಗ್ಗೆ ಫುಲ್ ಒಂದೊಂದಾಗಿ ಕ್ಲೀನ್ ಆಗಿ ಪಾರ್ಟ್ ನಂಬರ್ ಇಂದ ಎಲ್ಲಾ ತಿಳಿಸ್ತಾ ಇದಾರೆ ಬ್ರೋ. ಸೊ ವಿಡಿಯೋ ಫುಲ್ ಆಗಿ ನೋಡಿ. ಡೈರೆಕ್ಟ್ ಬರುತ್ತಾ ಇದು? ಡೈರೆಕ್ಟ್ ಬ್ಯಾಟ್ರಿಗೆ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡ್ಬಿಟ್ರೆ ಬ್ಯಾಟ್ರಿ ಇನ್ಪುಟ್ ಔಟ್ಪುಟ್ ವೇರಿಯೇಷನ್ಸ್ ಇದರಲ್ಲಿ ತೋರಿಸುತ್ತೆ. ನೋಡಿ, ಅದು ಫಸ್ಟ್ 2 ಇದೆಯಲ್ಲ, ಅದು 5 ಸ್ಪೀಡ್ ಸೀರೀಸ್. ಅದು ಮೇಡ್ ಇನ್ ಇಂಡೋನೇಷಿಯಾ ಕವರ್ಸ್. ಓಕೆ, ಅದ್ರಲ್ಲಿ ನನ್ನ ಹತ್ರ ಒಂದು 7-8 ತರ ಕಲರ್ ಆಪ್ಷನ್ಸ್ ಇದೆ. 7-8 ಅಂತ ಇದೆ. ಉಮಾ ರೇಸಿಂಗ್, ಒರಿಜಿನಲ್ ಉಮಾ ರೇಸಿಂಗ್. ಒರಿಜಿನಲ್ ಉಮಾ ರೇಸಿಂಗ್. ಓಕೆ, ಸೊ ನಾರ್ಮಲ್ ಇಂಜಿನ್ ಆಯಿಲ್ ಗೇಜ್ ಏನಾಗ್ತೀರಾ ಇದರಲ್ಲಿ ಏರೋಟ್ ಆಪ್ಷನ್ ಇರುತ್ತೆ. ಸೊ ಆಯಿಲ್ ಬೇಕ್ ಕೂಲ್ ಆಗ್ಲಿ ಅಂತ. ಇದನ್ನ RX ಯೂಸ್ ಮಾಡಬಹುದು, ನೀವು ಎಕ್ಸ್ಪಲ್ಸ್ ಯೂಸ್ ಮಾಡಬಹುದು, ಓಲ್ಡ್ ವರ್ಷನ್ ಯೂಸ್ ಮಾಡಬಹುದು. ಕೇಬಲ್ ಡಿರೈವ್ಡ್ ಯಾವ್ದು ಬೈಕ್ಸ್ ಬರುತ್ತೆ ಯಾವ್ದು ಬೇಕಾದ್ರೆ ಹಾಕೊಂಬೋದು ವಿತ್ ಆಪ್ಷನ್ಸ್. ನಿಮ್ಗೆ ಥ್ರಾಟಲ್ ರೆಸ್ಪಾನ್ಸ್ ಹೆಂಗ್ ಬೇಕು, ಶಾರ್ಪ್ ಬೇಕಾ, ಸ್ಮೂತ್ ಬೇಕಾ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈ ತರ ಇಂಪೋರ್ಟ್ ಮಾಡಿ ಇಷ್ಟೊಂದು ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಗೆ ಹೆಂಗೆ ಬ್ರೋ ಇದು? ನಿಮ್ ಪ್ಯಾಟರ್ನ್ ಇಂದ ಸ್ಪೆಷಲೈಸ್ ಟೂಲ್ಸ್, ಮೆಕ್ಯಾನಿಕ್ಸ್ ಇರಲ್ಲ ಒಂದೊಂದ್ ಜಾಗದಲ್ಲಿ, ಆ ತರದ್ದು ಇದೆ ನನ್ನ ಹತ್ರ. ಅದನ್ನು ಕವರ್ ಮಾಡೋಣ. ಓನ್ಲಿ ಫಾರ್ RX. ಇನ್ಕ್ಲೂಡಿಂಗ್ ಶಿಪ್ಪಿಂಗ್ 5,000 ಗೆ. ಗೋಲ್ಡ್, ಸಿಲ್ವರ್ ಸದ್ಯಕ್ಕೆ ಸಪ್ಲೈ ಇದೆ. ಬೇರೆ ಕಲರ್ಸ್ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ. ಬ್ಲೂ, ರೆಡ್, ಬ್ಲಾಕ್ ಸಿಗುತ್ತೆ. ಬ್ಲೂ, ರೆಡ್, ಬ್ಲಾಕ್ ಕಲರ್ ಸಿಗುತ್ತೆ. 5 ಸ್ಪೀಡ್ RX ಕಿಂಗ್ ಗೇರ್ ಬಾಕ್ಸ್. ಸೊ ಇದು ಬಂದು ಇಂಡಿಯನ್ ಸೀರೀಸ್ ಎಲ್ಲಾ ಗಾಡಿಗೂ ಡೈರೆಕ್ಟ್ ಫಿಟ್ ಆಗುತ್ತೆ. ಓಕೆ, ಸ್ಟ್ರೈಟ್ ಆಂಗಲ್ ಅಂತಾರೆ. ಇನ್ಲೆಟ್ ಎಕ್ಸಾಸ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದು. 3.5 ಇದ್ರಲ್ಲೆಲ್ಲ ಮಾಡ್ತಾರಲ್ಲ ಬ್ರೋ ಕೆಲವರು. ಆ ಡ್ರಿಲ್ಲರ್ ಅಲ್ಲಿ ಮಾಡೋದೆಲ್ಲ ಅವ್ರ ಕೆಲಸಗಾರರಲ್ಲ. ಪಾಲಿಶಿಂಗ್ ಬಿಟ್ಸ್ ಎಲ್ಲ ಸಿಗುತ್ತೆ. ಆನ್ಲೈನ್ ಪ್ರೈಸ್ 3,500 ಇದೆ. ಇನ್ನ ಕಡಿಮೆ ಕೊಡ್ತೀನಿ. ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಕೊಂಡ್ ಬಂದ್ರೆ ಬರೀ ಬ್ಯಾಂಡ್ ಪೈಪ್ ಅಲ್ಲ, ಚೆನ್ನಾಗಿರೋದೇ ಹೊರತಿ ಗಿಫ್ಟ್ ಕೊಡ್ತೀನಿ. ಅಂಗಡಿಗೆ ಬಂದ್ರೆ ಬ್ಯಾಂಡ್ ಪೈಪ್ ನೀವು ಕೊಡಲ್ಲ, ಗಿಫ್ಟ್ ಫ್ರೀ ಆಗಿ ಕೊಟ್ಬಿಡ್ತೀವಿ. ಏನ್ ತಗೊಳ್ಳಿಲ್ಲ ಅಂದ್ರೆ ಕೊಟ್ಬಿಡ್ತೀವಿ. ಇಜುಮಿ ಇದೆ. RX 135 ಸೀರೀಸ್ಗೆ 115 ಪಿಸ್ಟನ್ಸ್ ಬರುತ್ತೆ, ಅದು ಇದೆ. ಆಲ್ಟ್ ಜಪಾನ್ ಇದೆ ನನ್ನ ಹತ್ರ. ಥರ್ಡ್ ಕವರ್ ಏನಿದೆ ಅದು ಒಂದು RX ಕಿಂಗ್ ಫ್ಲವರ್ ವರ್ಷನ್ ಕವರ್ಸ್ ಅಂತೀವಿ. ಇದು ಡ್ರ್ಯಾಗ್ ರೇಸಿಂಗ್ ಬೈಕ್ ಇದು. ಸೊ ಇದು RX ನ 8 ಮಾಡಿರೋದು. ವೆಯ್ಟ್ ಬಂದು ಮ್ಯಾಕ್ಸಿಮಮ್ 65 ಕಿಲೋಸ್ ಇರಬೇಕು ಆಫ್ಟರ್ ಬಿಲ್ಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ದೊಡ್ಡಬಳ್ಳಾಪುರಲ್ಲಿ ಇರುವ ಟ್ಯೂನರ್ಸ್ ಕ್ರಾಫ್ಟ್ ಅಂತ ಒಂದು ಸ್ಪೇರ್ ಶಾಪ್ ಗೆ ಬಂದಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ತುಂಬಾ ಫೇಮಸ್. ಸೊ ತುಂಬಾ ಜನ ಗೊತ್ತಿರುತ್ತೆ ಟ್ಯೂನರ್ಸ್ ಕ್ರಾಫ್ಟ್ ಅಂತ ಯಾರು ಅಂತ. RX ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೇಕು. RX ಅಲ್ಲಿ ಎಲ್ಲಾ ತರ ಸ್ಪೇರ್ ಪಾರ್ಟ್ಸ್ ಎಲ್ಲ ಇವ್ರ ಹತ್ರ ಸಿಗುತ್ತೆ. OEM ಆಗಿರ್ಬೋದು, ಸೊ ಆಮೇಲೆ ಫ್ಯಾನ್ಸಿ ಐಟಮ್ಸ್, ಎಲ್ಲಾ ತರ A to Z ಸ್ಪೇರ್ಸ್ ಇವ್ರ ಹತ್ರ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ದೊಡ್ಡಬಳ್ಳಾಪುರ್ಗೆ ಬಂದಿದ್ವಿ ಇಲ್ಲಿ ವಿಡಿಯೋ ಮಾಡ್ಬೇಕು ಅಂತ. ಸೊ ಯಾರಾದ್ರೂ RX ಲವರ್ಸ್ ಇದ್ರೆ, ಇಲ್ಲಾಂದ್ರೆ ವಿಂಟೇಜ್ ಬೈಕ್ ಲವರ್ಸ್ ಇದ್ರೆ ಈ ವಿಡಿಯೋ ನಿಮ್ಗೆ ಟ್ರೀಟ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಪ್ರೈಸ್ ಡೀಟೇಲ್ಸ್, ಏನೇನ್ ಪ್ರಾಡಕ್ಟ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ ಎಲ್ಲ ವಿಡಿಯೋ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಆದರ್ಶ್ ಬ್ರೋ ನಮ್ ಜೊತೆ ಇದ್ದಾರೆ, ಅವ್ರು ನಾನು ನಮ್ಮ ಚಾನಲ್ಗೆ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಬ್ರದರ್. ಬ್ರದರ್, ಫಸ್ಟ್ ಆಫ್ ಆಲ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಆದರ್ಶ್ ಆಟೋಮೋಟಿವ್, ದೊಡ್ಡಬಳ್ಳಾಪುರ, ಗಾಂಧಿ ಸರ್ಕಲ್. ಓಕೆ, ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕಿದ್ರೆ ಬಂದ್ಬಿಡುತ್ತಲ್ಲ. ಆದರ್ಶ್ ಆಟೋಮೋಟಿವ್ ಅಂತ ಹಾಕ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ಪೇಜ್ ಹ್ಯಾಂಡ್ಲಿಂಗ್ ಅಲ್ಲಿ ನಿಮ್ಗೆ ಲೊಕೇಶನ್ ಸಿಗುತ್ತೆ, ಅಡ್ರೆಸ್ ಡೀಟೇಲ್ಸ್ ಸಿಗುತ್ತೆ. ಇನ್ನ ನಿಮ್ಗೆ ಎಕ್ಸಾಕ್ಟ್ ಆಗಿ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಕೊಟ್ಟಿರ್ತೀವಿ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಡೀಟೇಲ್ಸ್ ಗಳನ್ನು ಹಾಕಿರ್ತೀವಿ. ಸೊ ಬ್ರದರ್, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ? ಬ್ರೋ, ಶಾಪ್ ಮಾಡಿ 8 years, ಆನ್ಲೈನ್ ಮಾಡಿ ಒಂದು 10 years ಆಗ್ತಾ ಬಂತು. 10 years ಇಂದ ಈ ಬಿಸ್ನೆಸ್ ಅಲ್ಲಿ ಇದೆ. SD ಸುಜುಕಿ ಮಾಡ್ತಾ ಇದ್ವಿ. ಆಮೇಲೆ ಸೊ ಟ್ರೆಂಡ್ ಹೆಂಗ್ ಚೇಂಜ್ ಆಗ್ತಾ ಇರುತ್ತೆ, ನಾವು ಚೇಂಜ್ ಆಗ್ಬೇಕು.
ಇವಾಗ ಯಮಹಾ. ರಾಯಲ್ ಎನ್ಫೀಲ್ಡ್ ಮಾಡಿದೀವಿ, ಬಟ್ ಯಮಹಾ ಮೇನ್ ಇವಾಗ ಮೇನ್ ಯಮಹಾ. ತುಂಬಾ ಜನ ಗೊತ್ತಿರುತ್ತೆ ಆದರ್ಸ್ ಬ್ರೋ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಬೇಕಾದ್ರೆ ಮೆನ್ಷನ್ ಮಾಡ್ತೀವಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಟ್ಯೂನರ್ಸ್ ಕ್ರಾಫ್ಟ್ ಅಂತ. ಸೊ ನಿಮ್ಮ ಹತ್ರ ಯಾವ್ಯಾವ ತರ ಸ್ಪೇರ್ಸ್ ಫಸ್ಟ್ ಸಿಗುತ್ತೆ? ಯಮಹಾಗೆ ಫುಲ್ ರೇಂಜ್ ಸಿಗುತ್ತೆ. ಒರಿಜಿನಲ್, ಆಫ್ಟರ್ ಮಾರ್ಕೆಟ್, ಆಕ್ಸೆಸರೀಸ್, ರೇಸಿಂಗ್ ಸ್ಪೇರ್ಸ್, ಎನಿಥಿಂಗ್ A to Z, ಎನಿಥಿಂಗ್. ಓಕೆ. ಸೊ ಎಲ್ಲಾ RX ಲವರ್ಸ್ ತುಂಬಾ ಜನ ಇರ್ತೀರಾ, ನಮ್ ಚಾನೆಲ್ ನಿಮ್ಗೆ ಫಾಲೋ ಮಾಡ್ತಾ ಇದ್ರು ಗೊತ್ತಿರುತ್ತೆ. ನಾವು ವಿಂಟೇಜ್ ಬೈಕ್ಸ್ ಅದೆಲ್ಲ ಹಾಕ್ತಿವಿ. ಈ ವಿಡಿಯೋದಲ್ಲಿ ಒಂದು RX ಸೇಲ್ ಇದೆ. ಸೊ RX Z ಒಂದು ಬಂದ್ಬಿಟ್ಟು ಸೇಲ್ ಇದೆ. ಸೊ ಅದು ಕೂಡ ನಾವು ರಿವೀಲ್ ಮಾಡ್ತೀವಿ. ವಿಡಿಯೋ ಫುಲ್ ಆಗಿ ನೋಡಿ. ಸೊ ಫಸ್ಟ್ ಇಲ್ಲಿ ಸ್ಪೇರ್ಸ್ ಎಲ್ಲ ಇಕ್ಕಿದೀರಾ, ಸೊ ಇದೆಲ್ಲ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡಿ ಬ್ರೋ. ಹಂಗೆ ಓನ್ಲಿ ರೇಸಿಂಗ್ ಅಲ್ಲ, OE ಐಟಮ್ಸ್ ಫಸ್ಟ್ ಇಂದಾನು ಮಾಡ್ತಾ ಇದೀವಿ ನಾವು. ನೋಡ್ಬೋದು ಎಲ್ಲ MRP ಸಮೇತನೇ ಇದೆ. ಸೊ ಟ್ಯಾಂಕ್ ಮರೂನ್ ಮತ್ತೆ ಬ್ಲಾಕ್ ಬರುತ್ತೆ, ಕಲರ್ ಆಪ್ಷನ್ಸ್ ಎರಡೇ ಬರೋದು OE ನಲ್ಲಿ. ಸೊ ವಿತ್ ಪ್ರೈಸಿಂಗ್ 9,400. ಅಂದ್ರೆ ಇದು ಬಂದ್ಬಿಟ್ಟು ಒರಿಜಿನಲ್. ಆಫ್ಟರ್ ಮಾರ್ಕೆಟ್ ಎಲ್ಲ 3,500 ಕಿಟ್ ಸಿಗುತ್ತೆ, ಬಟ್ ಒರಿಜಿನಲ್ ಟ್ಯಾಂಕ್ಸ್ ಕಾಸ್ಟ್ಲಿ. ಬ್ಲಾಕ್ 8,500 ಅಂಡರ್ ಬರುತ್ತೆ, ಮರೂನ್ 9,500 ಅಂಡರ್ ಬರುತ್ತೆ. ಒರಿಜಿನಲ್ ನೀವು ಚೆಕ್ ಮಾಡ್ಕೊಬಹುದು, ಕ್ವಾಲಿಟಿ ಕೂಡ ಡಿಫರೆನ್ಸ್ ಇದೆ. ಬಂದ್ರೆ ಬೇಕಾದ್ರೆ ಫಿಸಿಕಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಟ್ಯಾಂಕ್ ಬೇಸಿಕ್ಲಿ ರೀಸ್ಟೋರ್ ಮಾಡಕ್ಕೆ OE ಇಂದ ಏನೇನ್ ಸಪ್ಲೈ ಇದೆ ಎಲ್ಲ OE ನಮ್ಮ ಹತ್ರ ಸಿಗುತ್ತೆ. OE ಯಾವ್ದು ಪರ್ಮನೆಂಟ್ಲಿ ಸ್ಟಾಪ್ ಆಗಿದೆ ಅದು ಮಾತ್ರ ವೆಂಡರ್ ಅಥವಾ ಆಫ್ಟರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಯಾವ್ಯಾವ್ದು ಪರ್ಮನೆಂಟ್ ಆಗಿ ಸ್ಟಾಪ್ ಆಗಿದೆ? ಕರೆಂಟ್ಲಿ ಮೆಟಲ್ ವಿತ್ ಕ್ರೋಮ್ ನಿಕಲ್ ಪ್ಲೇಟಿಂಗ್ ಏನ್ ಬರುತ್ತೆ ಅದು ಸ್ಟಾಪ್ ಆಗಿದೆ. ಯಾರಾದ್ರೂ OE ಅಂತ ಹೇಳಿದ್ರೆ ಹುಷಾರು, ಹೊಸ ಪ್ರೊಡಕ್ಷನ್ ಇತ್ತು ಅಂದ್ರೆ ಅದು OE ಬರಲ್ಲ. 6 years ಆಯ್ತು ಮಡ್ಗಾರ್ಡ್ಸ್ ಸ್ಟಾಪ್ ಆಗಿ, ಫ್ರಂಟ್ ಅಂಡ್ ಬ್ಯಾಕ್. ಕ್ಯಾರಿಯರ್ಸ್ ಸ್ಟಾಪ್ ಆಗಿ 3 years ಆಯ್ತು. ಆಮೇಲೆ ಕ್ರಾಶ್ ಗಾರ್ಡ್ ಸ್ಟಾಪ್ ಆಗಿನೂ ಆಲ್ಮೋಸ್ಟ್ 3 years ಆಯ್ತು. ಸೊ ಹೆಡ್ಲೈಟ್ ಸ್ಟೇಸ್ ಸ್ಟಾಪ್ ಆಗಿನೂ 3 years ಮೇಲೆ ಆಗೋಯ್ತು. ಸೊ ಅದ್ ಯಾರಾದ್ರೂ ಹೊಸ ಪ್ರೊಡಕ್ಷನ್ ಡೇಟ್ ಇದ್ದು ಒರಿಜಿನಲ್ ಅಂತ ಹೇಳಿದ್ರೆ ತಗೊಂಬೇಡಿ, ಕಾಪಿನೇ ಅಂತೀರಾ? 100% ಕಾಪಿ ಮಾಡೋ ಸ್ಟಿಕ್ಕರ್ಸ್ ಇದೆ, ಮಾಡ್ತಾರೆ. ಹೊಸ ಪ್ರೊಡಕ್ಷನ್ ಡೇಟ್ ನೋಡಿ ತಗೊಂಡ್ಬೇಡಿ. ಇಲ್ಲ ಅಂದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ಐಡಿಯಾ ಯಾವ್ದು ಒರಿಜಿನಲ್ ಜೆನ್ಯೂನ್ ಹೆಂಗ್ ಚೆಕ್ ಮಾಡೋದು ಕೇಳ್ಬಿಟ್ಟು ತಗೊಂಡು. ನೆಕ್ಸ್ಟ್ ಬೇರೆ ಏನ್ ಸ್ಪೇರ್ಸ್ ಇದೆ ಬ್ರೋ ಇಲ್ಲಿ? ಸರ್ವಿಸಬಲ್ ಐಟಮ್ಸ್ ಎಲ್ಲ ಸಿಗುತ್ತೆ. ಪೆಟ್ರೋಲ್ ಟ್ಯಾಪ್, ಕಾಯಿಲ್ ಕಿಟ್, ಇಗ್ನಿಷನ್ ಕಾಯಿಲ್, ವೈರಿಂಗ್ ಕಿಟ್ಸ್, ಸ್ವಿಚಸ್, ರೈಟ್ ಲೆಫ್ಟ್, ಕಿಕ್ಕರ್, ಗೇರ್ ಲಿವರ್ ಆಯಿಲ್ ಸ್ಟಾಪ್ ಆಗಿದೆ, ವೆಂಡರ್ ಅಲ್ಲಿ ಸಿಗುತ್ತೆ. ಮತ್ತೆ ಬ್ರೇಕ್ ಸ್ವಿಚಸ್, ಮೀಟರ್ ಅಸೆಂಬ್ಲಿ, ಯಮಹಾ OE. ಆಮೇಲೆ ಮೀಟರ್ ಪ್ಲೇಟ್ ಸಿಗುತ್ತೆ, ಲಾಕ್ ಸೆಟ್ ಸಿಗುತ್ತೆ, ಕೋನ್ ಸೆಟ್ ಸಿಗುತ್ತೆ, ವೈರಿಂಗ್ ಕಿಟ್ OE 100, 135 ಎರಡು ಸಿಗುತ್ತೆ. ಅದು ವೆಂಡರ್ದು ಪವರ್ ಬಾಕ್ಸ್. ಇಂಡಿಯನ್ OE ಇಲ್ಲಿ ಬರಲ್ಲ, ಅದು ಸ್ಟಾಪ್ ಆಗಿದೆ. ಸೊ ಡಿಫರೆನ್ಸ್ ನಾನು ಹೇಳ್ತೀನಿ ನಿಮ್ಗೆ ಹೆಂಗೆ ಕಂಡು ಹಿಡಿಯೋದು ಅಂತ. ಅದನ್ನು ವಿಡಿಯೋ ಫುಲ್ ಆಗಿ ನೋಡಿ. Z ವೈಸರ್ ಗ್ಲಾಸ್. ಆಮೇಲೆ ಇಂಜಿನ್ ವೈಸ್ ಬಂದ್ರೆ ಮ್ಯಾಕ್ಸಿಮಮ್ OE ಸಿಕ್ಬಿಡುತ್ತೆ ಬ್ರೋ ನಮ್ಮ ಹತ್ರ. ಬೇರಿಂಗ್ ಕಿಟ್, ಆಯಿಲ್ ಸೀಲ್ ಕಿಟ್, ಪ್ಯಾಕಿಂಗ್ ಕಿಟ್ ಅವೆಲ್ಲ OE ಒರಿಜಿನಲ್ ಹಾಕೊಂಡ್ರೆ ಏನಿದೆ ಬೆಟರ್. ಸೊ ನೋಡ್ಬೋದು ಕ್ಲಚ್ ಪ್ಲೇಟ್ಸ್, ಸ್ಟೀಲ್ ಪ್ಲೇಟ್ಸ್, ಕ್ಲಚ್ ಸೆಂಟರ್, ಪ್ರೆಷರ್, ಆಮೇಲೆ ಏರ್ ಫಿಲ್ಟರ್, ಫೋಮ್, ಹಬ್ಸ್ ಸಿಗುತ್ತೆ, ಫ್ರಂಟ್ ಅಂಡ್ ರೇರ್, ಹಬ್ ಪ್ಲೇಟ್ ಅಥವಾ ಫ್ರಂಟ್ ಡ್ರಮ್ ಪ್ಲೇಟ್ ಏನಂತೀರಾ ಅದು ಸಿಗುತ್ತೆ, ಸೈಡ್ ಸ್ಟ್ಯಾಂಡ್ ಸಿಗುತ್ತೆ, ಮೀಟರ್ ಪ್ಲೇಟ್ಸ್ ಸಿಗುತ್ತೆ, ಟೈಲಮ್ ಬ್ರಾಕೆಟ್ ಸ್ಟಾಪ್ ಆಗಿದೆ. ಇದು ವೆಂಡರ್, ಇನ್ ಕೇಸ್ ನೀವೇನಾದ್ರೂ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ನಿಮ್ ಬೈಕ್ ನ ರೀಸ್ಟೋರ್ ಮಾಡ್ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡಿ ದೊಡ್ಡಬಳ್ಳಾಪುರ್ಗೆ. ಆಲ್ಮೋಸ್ಟ್ ಏನ್ ಬ್ಯಾಂಗ್ಳೂರಿಂದ ಒಂದು 30-40 ಕಿಲೋಮೀಟರ್ಸ್ ಇರ್ಬೋದು. ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ಅವರೇ ಬ್ರೋನೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಬೇರೆ ಆಚ ಕಡೆ ಎಲ್ಲಾದ್ರೂ ಇದ್ರೆ ಬೇಕಂದ್ರೆ ಕೊರಿಯರ್ ಬೇಕಂದ್ರೆ ಆಲ್ ಇಂಡಿಯಾ, ಆಲ್ ವರ್ಲ್ಡ್, ನಿಮ್ಗೆ ಆಲ್ ಓವರ್ ವರ್ಲ್ಡ್ ನಾನು ಅವ್ರ ಹತ್ರ ಎಲ್ಲ ಶಿಪ್ಮೆಂಟ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ತುಂಬಾ ಆರ್ಡರ್ಸ್ ಇದೆ, ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀವಿ. ಸೊ ಡೆಲಿವರಿ ಎಲ್ಲ ಹೆಂಗ್ ಕೊಡ್ತಾ ಇರ್ತಾರೆ ಅಂತ. ಸೊ ಇಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಸ್ಪೇರ್ ಪಾರ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇದೆಲ್ಲ ಬಂದ್ಬಿಟ್ಟು RX ಯಾರಾದ್ರೂ ರಿಸ್ಟೋರೇಷನ್ ಎಲ್ಲ ಮಾಡ್ಬೇಕಂದ್ರೆ ಸೊ ಪಿನ್ ಟು ಪಿನ್ ಕಂಪ್ಲೀಟ್ A to Z ಎಲ್ಲ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ಸ್ ತೋರಿಸ್ತೀರಾ? ಸೆಂಟರ್ ಸ್ಟ್ಯಾಂಡ್ 5 ಸ್ಪೀಡ್ ಮತ್ತೆ ಇದು 4 ಸ್ಪೀಡ್. ಸೊ ಡಿಫರೆನ್ಸ್ ಹೇಳ್ಬಿಡ್ತೀನಿ ನೋಡಿ. 5 ಸ್ಪೀಡ್ 1 ಇಂಚ್ ಲಾಂಗ್ ಬರುತ್ತೆ. ಸೊ ಡಿಫರೆನ್ಸ್ ಪೊಸಿಷನ್ ಬೇರೆ ಬರುತ್ತೆ. ಮತ್ತೆ ಫುಟ್ ರೆಸ್ಟ್ ಆಪರೇಷನ್ ಒಂದು ಲಿವರ್ ಬರುತ್ತೆ 5 ಸ್ಪೀಡ್ ಅಲ್ಲಿ. ಸೊ ಇದು 5 ಸ್ಪೀಡ್, ಇದು 4 ಸ್ಪೀಡ್. 4 ಸ್ಪೀಡ್ ಇಸ್ ಕಾಮನ್ ಟು 100, 135 4 ಸ್ಪೀಡ್ ಇದಾಗುತ್ತೆ. ಇದು 5 ಸ್ಪೀಡ್, ಬಟ್ ಇದು 100 ಹಾಕೊಂಡ್ರೆ ನಿಮ್ಗೆ ಬೆಟರ್ ಅಪ್ಗ್ರೇಡ್. ಗಾಡಿ ಪೊಸಿಷನ್ ಚೆನ್ನಾಗಿರುತ್ತೆ, ಲೆಂತ್ ಕ್ಲೀನ್ ಆಗಿ ಬರುತ್ತೆ, ಗಾಡಿ ಸಪೋರ್ಟ್ ಇರುತ್ತೆ. ಸಪೋರ್ಟ್ ಯೂಸ್ ಮಾಡ್ಕೊಳೋದಕ್ಕೆ ಈಸಿ ಈ ಲಿವರ್ ಇರೋದ್ರಿಂದ. ಸೊ ಸೇಮ್ 5 ಸ್ಪೀಡ್ ಸೈಡ್ ಸ್ಟ್ಯಾಂಡ್ ಅಲ್ಲೂ ಹಂಗೇನೆ ಬರುತ್ತೆ, ಲೆಂತ್ ಬರುತ್ತೆ. ಮತ್ತೆ ಸೆಂಟರ್ ಫುಟ್ ರೆಸ್ಟ್ ಅದು 5 ಸ್ಪೀಡ್ ಬೇರೆ, ಸ್ವಲ್ಪ ವಿಡ್ತ್ ಜಾಸ್ತಿ ಬರುತ್ತೆ. ಈ ಪೊಸಿಷನ್ ನೀವು ಇಟ್ಕೊಳ್ಳೋ ಪೊಸಿಷನ್, ಇದು ಕಿಕ್ಕರ್ ಏರಿಯಾ, ಸೈಲೆನ್ಸರ್ ಏರಿಯಾ. ಸೊ ಇದು ಸ್ವಲ್ಪ ವೈಡ್ ಬರುತ್ತೆ, ನೀವು ಕುತ್ಕೊಳ್ಳೋ ಪೊಸಿಷನ್ ಚೆನ್ನಾಗಿರುತ್ತೆ. ಇದು 100 ಸಿಗುತ್ತೆ. ಇದು ಕಾಮನ್ 100 ಆದ್ರೂ ಫಿಟ್ ಮಾಡ್ಕೊಬಹುದು, 4 ಸ್ಪೀಡ್ ಡೈರೆಕ್ಟ್ ಫಿಟ್ ಪೊಸಿಷನ್ ಚೆನ್ನಾಗಿರುತ್ತೆ ಇದ್ರಲ್ಲಿ. ಸೊ ಈ ತರ ಎಲ್ಲ ಸ್ಪೇರ್ಸ್ ಎಲ್ಲ ಇವ್ರ ಹತ್ರ ನಿಮ್ಗೆ ಸಿಗುತ್ತೆ. ಸೊ ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಬೇಕು ಅಂದ್ರೆ ಸೊ ನಂಬರ್ಸ್ ಕೊಟ್ಟಿರ್ತೀವಿ, ಆ ನಂಬರ್ಸ್ ನೀವು ಕಾಲ್ ಮಾಡಿ. ವಾಟ್ಸ್ಆಪ್ ಮೇನ್ ಕಾಲ್ಸ್ ಫ್ರೀ ಇದ್ರೆ ಅಟೆಂಡ್ ಮಾಡ್ತೀವಿ ಬ್ರೋ. ಇವಾಗ ಸೈಲೆಂಟ್ ಮಾಡಿದೀನಿ ಮೊಬೈಲ್. ವಾಟ್ಸ್ಆಪ್ ಮಾಡಿದ್ರೆ at any cost ನಿಮ್ಗೆ ರಿಪ್ಲೈ ಸಿಗುತ್ತೆ. ಓಕೆ, ವಾಟ್ಸ್ಆಪ್ ಮಾಡ್ಬೋದು. ಸೊ ಇದೆಲ್ಲ ಏನ್ ಪ್ರೈಸ್
ಬರುತ್ತೆ MRP. ಎಲ್ಲ MRP ಏನಿದೆ MRP ಅದೇನೆ. ವೆಂಡರ್ ಅಲ್ಲಿ ಬೇಕಂದ್ರೆ ಡಿಸ್ಕೌಂಟ್ ಕೊಡ್ತೀವಿ. ಡಿಸ್ಕೌಂಟ್ ಕೊಡ್ತೀರಾ? ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದ್ರು ಕೊಡ್ತೀರಾ ವೆಂಡರ್ ಮೇಕ್ ಎಲ್ಲ? ಕೊಟ್ಟೆ ಕೊಡ್ತೀವಿ ಬ್ರೋ. ಕೊಟ್ಟೆ ಕೊಡ್ತೀರಾ? ಓಕೆ 10% ಆಫ್ ಕೊಟ್ಬಿಡ್ತೀನಿ ತಗೊಳ್ಳಿ ವೆಂಡರ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ವೆಂಡರ್ ಮೇಕ್ ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 10% ನಮ್ಮ ಚಾನಲ್ ಕಡೆಯಿಂದ ಡಿಸ್ಕೌಂಟ್ ಕೂಪನ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಬಂದ್ರೆ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಚಾನಲ್ ಕಡೆಯಿಂದ ಬಂದ್ರೆ ಅಂತ ಹೇಳಿದ್ರೆ ನಿಮಗೆ 10% ವೆಂಡರ್ ಮೇಕ್ ಪ್ರಾಡಕ್ಟ್ಸ್ ಅಲ್ಲಿ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಯಿ ಅಷ್ಟೇ, ಓಯಿ ಬಲ್ಕ್ ಆಗಿ ತಗೊಳ್ಳಿ. ಒಂದು ರಿಜಿಸ್ಟ್ರೇಷನ್ ಗಾಡಿಗೆ ಏನೇನು ಓಯಿ ಬರುತ್ತೆ ಮ್ಯಾಕ್ಸಿಮಮ್ ತಗೊಂಡ್ರೆ ಅದರಲ್ಲಿ ಸೊ ಹೆಂಗ್ ಬಿಲ್ಲಿಂಗ್ ಆಗುತ್ತೆ ಅದರಲ್ಲೇನು ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಶೋರ್. ಓಕೆ, ಸೊ ನೆಕ್ಸ್ಟ್ ಯಾವ್ದು? ಸೊ ಆಕ್ಸೆಸರೀಸ್ ವೈಸ್ ನೋಡ್ತೀರಾ? ಹಂಗೆ ತೋರಿಸಿ ನೋಡಿ, ಇದು ಟೇಪರ್ಡ್ ಕೋನ್ ಸೆಟ್. ಸೊ 2 ತರ ಇದೆ. ಓಕೆ, ಸೊ ಇದು ನಾರ್ಮಲ್ ಬಾಲ್ ಬೇರಿಂಗ್ ಗಿನ್ನ ನಮಗೆ 3 ಟೈಮ್ಸ್ ಲೈಫ್ ಜಾಸ್ತಿ ಬರುತ್ತೆ ಟೇಪರ್ಡ್ ಕೋನ್ ಸೆಟ್ ಹಾಕೊಂಡ್ರೆ. ಓಕೆ, ಸೊ ಏನು ಅಂದ್ರೆ ಇದು ಬೇರಿಂಗ್ಸ್ ಬರುತ್ತಲ್ಲ ಅದನ್ನ ಟೇಪರ್ಡ್ ಅಂತಾರೆ. ಸೊ ಇದು ನೀವು ಬಿಚ್ಚಿ ತೋರಿಸಿದ್ರೆ ತೋರಿಸ್ತೀನಿ. ಸೊ ನೋಡಿ, ಇದನ್ನ ಟೇಪರ್ಡ್ ಅಂತಾರೆ. ಓಕೆ, ಯೂಶುವಲ್ ಹಳೇದು ಕೋನ್ ಸೆಟ್ಸ್ ಅಲ್ಲಿ ಹೆಂಗೆ ರೌಂಡ್ ಆಗಿ ಬರುತ್ತೆ, ಕಪ್ ಬರುತ್ತೆ ಈ ತರ. ಹೌದು, ನಾರ್ಮಲ್ ಬಾಲ್ಸ್ ಪ್ಲೇಸ್ ಒಳಗಡೆ ಇರುತ್ತೆ. ದಿಸ್ ಇಸ್ ಬೇರಿಂಗ್. ಬಾಲ್ಸ್ ವೇರ್ ಔಟ್ ಬೇಗ ಆಗುತ್ತೆ. ಪ್ಲಸ್ ವೈಬ್ರೇಷನ್ಸ್ ಅವಾಯ್ಡ್ ಮಾಡೋದಕ್ಕೆ ಈ ಟೇಪರ್ಡ್ ಬೇರಿಂಗ್ಸ್ ನ ಅಡ್ವಾಂಟೇಜ್ ಇದೆ. ಓಕೆ, ಸೊ ಫ್ರಂಟ್ ಎಂಡ್ ಇಂದ ಏನ್ ವೈಬ್ರೇಷನ್ ಆಗುತ್ತೆ ಅದು ಅವಾಯ್ಡ್ ಮಾಡುತ್ತೆ ಇದರಲ್ಲಿ. ಪ್ಲಸ್ 3 ಟೈಮ್ಸ್ ಲಾಂಗರ್ ಲೈಫ್. ಓಕೆ, 3 ಟೈಮ್ಸ್ ಲಾಂಗರ್ ಲೈಫ್. 3 ಟೈಮ್ಸ್ ಲಾಂಗರ್ ಲೈಫ್. ಮತ್ತೆ ನೀವು ಸೇವ್ ಮಾಡ್ತೀರಾ ಆಬ್ವಿಯಸ್ಲಿ. ಅದು 460 rupees ಇದೆ. ಇದು 550 ಕೊಡ್ತೀನಿ ನಾನು. 550. ಈ ಬ್ರ್ಯಾಂಡ್ ಯೂಟದು ಸದ್ಯಕ್ಕೆ ಇರೋದು. ಆಮೇಲೆ ಇನ್ನೊಂದು ಥೈಲ್ಯಾಂಡ್ ಪ್ರಾಡಕ್ಟ್ ಇದು RDX ಅಂತ. ಇದು 650 ಕೊಡ್ತೀನಿ. 650ಗೆ ನೀವು ಕ್ವಾಲಿಟಿ ನೋಡಿ, ಓಕೆ, ವೆಯ್ಟ್ ನೋಡಿ. ಸೊ ಇವೆರಡು ಬೇರಿಂಗ್ ಇಟ್ಕೊಳ್ಳಿ, ಅದು ಇಟ್ಕೊಳ್ಳಿ, ಗೊತ್ತಾಗ್ತಾ ಇದೆ. ಓಕೆ, ಸೊ ಕ್ವಾಲಿಟಿ ವೈಸ್ ನಿಮ್ಗೆ ಒಯ್ಬೇಕು ಅಂದ್ರೆ ಸಿಗುತ್ತೆ ಆನ್ MRP. ಓಕೆ, 428 rupees MRP ನಾರ್ಮಲ್ ಬಾಲ್ ಬೇರಿಂಗ್ಸ್. ಇದು ಬಂದ್ಬಿಟ್ಟು ನಾರ್ಮಲ್ ಬೇರಿಂಗು. ಸೊ ಇದು ಬಂದ್ಬಿಟ್ಟು ಕಾನ್ಸೆಪ್ಟ್ ಬೇರಿಂಗ್ಸ್ ಅಲ್ಲಿ ಇದು ನಾರ್ಮಲ್ ಬಾಲ್ ಬೇರಿಂಗ್ ಟೇಪರ್ಡ್ ಬೇರಿಂಗ್. ಓಕೆ, ಸೊ ಸರ್ ಏನ್ ಹೇಳ್ತಾ ಇದೆ ಅಂದ್ರೆ ಇದು ಹಾಕಿದ್ರೆ ಸ್ವಲ್ಪ 3 ಟೈಮ್ಸ್ ಲಾಂಗರ್ ಲೈಫ್, ವೈಬ್ರೇಷನ್ಸ್ ಕಡಿಮೆ ಆಗುತ್ತೆ. ಸೊ ರಿಸ್ಟೋರೇಷನ್ ಯಾರಾದ್ರೂ ಮಾಡಂಗಿದ್ರೆ ಇದನ್ನ ಕನ್ಸಿಡರ್ ಮಾಡಿ. ಫ್ರಂಟ್ ಎಂಡ್ ಇಂದ ಏನ್ ವೈಬ್ರೇಷನಿಂಗ್ ಅಂತ ಇರುತ್ತೆ ಗಾಡಿ ಅದೆಲ್ಲ ಅವಾಯ್ಡ್ ಆಗುತ್ತೆ ಇದರಲ್ಲಿ ಅವಾಯ್ಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬ್ರೋ, ಹಂಗೆ 8000 ಕ್ಲಚ್ ಸ್ಪ್ರಿಂಗ್ಸ್ ಇದೆ RDX ಬ್ರ್ಯಾಂಡ್ ಅಲ್ಲಿ. ಇದರಲ್ಲಿ 2 ಕ್ವಾಲಿಟಿ ಇದೆ ನನ್ನ ಹತ್ರ. ಒಂದು ರೆಡ್ ಕೋಡಿಂಗ್. ರೆಡ್ ಬಂದು ಸ್ವಲ್ಪ higher RPM ಗೆ ಸೂಟ್ ಆಗುವಂತದ್ದು, ಸ್ವಲ್ಪ ಟಾರ್ಕ್ ಜಾಸ್ತಿ ಔಟ್ಪುಟ್ ಬರುತ್ತೆ ರೆಡ್ ಅಲ್ಲಿ. ಓಕೆ, ನೋಡ್ಬೋದು. ಸೊ ಅದರಿಂದ ಸ್ವಲ್ಪ ನಿಮಗೆ ಕ್ಲಚ್ ರಿಯಾಕ್ಷನ್ ಬೇಕಾಗುತ್ತೆ. ಓಕೆ, ಇದು ರೆಡ್ ಕೋಡ್. ಯೆಲ್ಲೋ ಕೋಡ್ ಇದೆ ಸ್ಟ್ರೀಟ್ ಯೂಸ್ಗೆ. ಸೊ ಸೇಮ್ ಸ್ಪ್ರಿಂಗ್ಸ್ ಅಲ್ಲೇ ಯೆಲ್ಲೋ ಕೋಡಿಂಗ್ ಸಿಗುತ್ತೆ. ಅದು ಸ್ಟ್ರೀಟ್ ಯೂಸ್ಗೆ ಬೇಸಿಕ್ ಅಪ್ಗ್ರೇಡ್ ಅದು. ಆಕ್ಚುಲಿ ನಿಮ್ಗೆ ಈಸಿ ಇರುತ್ತೆ ಶಿಫ್ಟಿಂಗು. ಪ್ಲಸ್ ಕ್ಲಚ್ ಬೇಗ ರಿಲೀಸ್ ಆಗೋದ್ರಿಂದ ನಿಮ್ಗೆ ಟಾರ್ಕ್ ಔಟ್ಪುಟ್ ಜಾಸ್ತಿ ಬರುತ್ತೆ. ಓಕೆ, ಏನ್ ಪ್ರೈಸ್ ಬರುತ್ತೆ ಬ್ರೋ ಇದು? ಇದು 550 rupees. ಎಲ್ಲೋದಂದ್ರೆ ಸೇಮ್ ಪ್ರೈಸ್. ಸೇಮ್ ಪ್ರೈಸ್. ಇದು ರೇಸಿಂಗ್ ಯೂಸ್ಗೆ ರೆಡ್ ಕೋಡ್ ಸಜೆಸ್ಟ್ ಮಾಡ್ತೀವಿ. ಸ್ವಲ್ಪ ನೀವು ಅಪ್ಗ್ರೇಡ್ ಮಾಡಿದೀರಾ ಅಂದ್ರೆ ಇದರಲ್ಲಿ ರೆಡ್ ಒಂಥರ ಪೇಂಟ್ ತರ ಮಾಡಿದ್ದಾರೆ. ಸೊ ಇದು ರೆಡ್ ಕೋಡ್. ಸೊ ಇದು ರೇಸಿಂಗ್ ಪರ್ಪಸ್. ಸ್ವಲ್ಪ ಜಾಸ್ತಿ ಅಪ್ಗ್ರೇಡ್ ಮಾಡಿದೀನಿ ನಾನು ಕ್ಲಚ್ ಪ್ಲೇಟ್ಸ್ ಎಲ್ಲ ಅಂತಂದ್ರೆ ಇದು ಯೂಸ್ ಮಾಡೋದು ಬೆಟರ್. ಸ್ಟ್ರೀಟ್ಗೆಲ್ಲ ಬಂದ್ಬಿಟ್ಟು ಸ್ಟ್ರೀಟ್ಗೆ ಡೈರೆಕ್ಟ್ ನಾರ್ಮಲ್ ಸ್ಟಾಕ್ ಇದ್ದ ಗಾಡಿ ಅನ್ನಂಗಿದ್ರೆ ಯೆಲ್ಲೋ ಕೋಡ್. ಇಂಡಿಯನ್ ಓಯಿನೂ ಸಿಗುತ್ತೆ ನಮ್ಮ ಹತ್ರ. ಓಕೆ, ಅದು ಎಷ್ಟು ಬ್ರೋ ಬರುತ್ತೆ ಪ್ರೈಸ್? ಅದು ಇಂಡಿಯನ್ ಓಯಿ 28 rupees ಈಚ್ ಇದೆ. 28 rupees ಈಚ್ ಇದೆ. ಓಕೆ, ಸೊ ನೆಕ್ಸ್ಟ್ ಬ್ರೋ, ಇದೆಲ್ಲ ರೇಸಿಂಗ್ ಪ್ಲೆಗ್ ಕ್ಯಾಬ್ಸ್. ಇದು ಡೇ ರೇಸಿಂಗ್ ಥೈಲ್ಯಾಂಡ್ ಇದು. ಸೊ ಇವೆಲ್ಲ ಹೈ ಔಟ್ಪುಟ್ ಪ್ಲೆಗ್ ಕ್ಯಾಬ್ಸ್ ನೋಡಬಹುದು. ಏನ್ ಪ್ರೈಸ್ ಬ್ರೋ ಇದು? 500 rupees. 500 rupees. ಓಕೆ, ಥೈಲ್ಯಾಂಡ್ ನೋಡ್ಬೋದು. ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಆಗುತ್ತಲ್ಲ? ನೀಡೇ ಅಡಿಷನಲ್ ಪ್ರಾಡಕ್ಟ್ ಕಾಸ್ಟ್ ಹೇಳ್ತೀವಿ. ಶಿಪ್ಪಿಂಗ್ ನೀವು ಹೆಂಗೆ ಸೈಜ್ ಪಾರ್ಸಲ್ ಏನ್ ಸೈಜ್ ಆಗುತ್ತೆ, weight ಏನಾಗುತ್ತೆ ಅದ್ರ ಮೇಲೆ ಅದೆಲ್ಲ ಅಡಿಷನಲ್ ಚಾರ್ಜಸ್ ಆಗುತ್ತೆ. ಓಕೆ, ಬೇರೆ ಇದು ಬ್ರೇಕೋಸ್ ಪೈಪ್ಸ್ ಸ್ಟೀಲ್ ಬ್ರೆಡೆಡ್. ಇದು ಮಲೇಷಿಯಾದು. ಆಮೇಲೆ ಅದು 5 ಸ್ಪೀಡ್ ಇಂಜಿನ್ ಕವರ್ಸ್. ಅದು ಮಲೇಷಿಯಾದಿಂದ ಬಂದಿರೋದು, ಬಟ್ ಥೈಲ್ಯಾಂಡ್ ಪ್ರಾಡಕ್ಟ್ ಅದು. ಅದು ಪ್ಲಾಸ್ಟಿಕ್ ಪ್ರಾಡಕ್ಟ್. ಅದು ಕ್ರೋಮ್ ಕಾಣಿಸುತ್ತೆ ನೋಡಿ, ಪ್ಲಾಸ್ಟಿಕ್. ಅದು ಪ್ಲಾಸ್ಟಿಕ್. ಹೌದು, ಅಕ್ರಿಲಿಕ್. ಓಕೆ, ಆಮೇಲೆ ಇದು ಕ್ಲಚ್ ಸ್ಪ್ರಿಂಗ್ಸ್, 8 ಆಪ್ಷನ್ ಕ್ಲಚ್ ಸ್ಪ್ರಿಂಗ್, ಏರಾಕ್ಸ್ TWS ಬ್ರ್ಯಾಂಡ್. ಇದು ಇನ್ನ ಅದೇ ನೋಡಿ, ಅದೇ RDX ಅಲ್ಲೇ ಲಾಂಗ್ ಲೆಂತ್ ಕ್ಲಚ್ ವರಮ್ ಅಂತಾರೆ. ಕ್ಲಚ್ ವರಮ್ ಲಿವರ್. ಇದು ಇಂಡಿಯನ್ ಗಿನ್ನ 1 ಇಂಚ್ ದೊಡ್ಡದು ಬರುತ್ತೆ. ಸೊ ನಿಮ್ಗೆ ಕ್ಲಚ್ ಆಕ್ಷನ್ ಕ್ಲೀನ್ ಆಗಿರುತ್ತೆ ಇದು ಹಾಕಿದ್ರೆ. ಸೊ ನಿಮ್ಗೆ ಶಿಫ್ಟಿಂಗ್ ಚೆನ್ನಾಗಿರುತ್ತೆ. ಸೊ ಲಿವರ್ ವರ್ಕಿಂಗ್ ನಿಮ್ಗೆ ಶಾರ್ಟ್ ಇಂಡಿಯನ್ ಬರೋ ಶಾರ್ಟ್. ಇದು ಕೇದು RX ಕೇದು. ಓಕೆ, ಸೊ ಸ್ವಲ್ಪ ಆಕ್ಷನ್ ಚೆನ್ನಾಗಿದೆ. ನನ್ನ ಹತ್ರ ಕಿಂಗ್ದು ಇದೆ, ನೋಡ್ತೀರಾ? ತೋರಿಸಿ. ಇದು ಇಂಡಿಯನ್ ಕ್ಲಚ್ ವಾರ್ಮ್ ಲಿವರ್. ಓಕೆ, ಸೊ ಇದ್ರ ಲೆಂತ್ ನೋಡ್ಬೋದು ನೀವು. ಸೊ ನನ್ನ ಹತ್ರ ಆಪ್ಷನ್ಸ್ ಹೇಳ್ತಾ ಇರೋದು. ಓಕೆ, ಸೊ ಇದು RDX RX ಕೇದು. ಸೊ ನೀವು ಕಂಪೇರ್ ಮಾಡಿ, ಇದು ದೊಡ್ಡದಾಗಿದೆಲ್ಲ ಬ್ರೋ. ಲೆಂತ್ ಹಿಂಗ್ ಕಂಪೇರ್ ಮಾಡಿ. ಸೊ ನೋಡಿ, ಅದು ಅಷ್ಟು ದೊಡ್ಡದು ಬರುತ್ತೆ. ನೋಡಿ ಡಿಫರೆನ್ಸ್ ನೋಡಿ. ಇನ್ನೊಂದು ಇದು ಕಿಂಗ್. ಇದು ಕಿಂಗ್ ಲೇಟೆಸ್ಟ್ ವರ್ಷನ್. ಅದ್ರ ಡಿಫರೆನ್ಸ್ ನೋಡಿ, ಎಲ್ಲದಕ್ಕಿಂತ ದೊಡ್ಡದಾಗಿದೆ. ಹೌದು, ಅದು ಉದ್ದ ಜಾಸ್ತಿ ಬರುತ್ತೆ. ಓಕೆ, ಸೊ ಇದೆಲ್ಲ ಏನ್ ಬ್ರೋ ಪ್ರೈಸ್ ರೇಂಜ್ ಬರ್ಬೋದು? ಇದು ನಿಮ್ಗೆ 40 rupees. ಇದು 100 rupees. ಇದು ಫುಲ್ ಕಿಟ್ ಬರುತ್ತೆ, ಸಪ್ರೇಟ್ ಇಲ್ಲ. ಸೊ ಇದು 900 rupees. ಇದು ಫುಲ್ ಕಿಟ್ ವಾರ್ಮ್ ಸ್ಪ್ರಿಂಗ್, ಅದ್ರದ್ದು ಸ್ಕ್ರೂ. ಇದು 135 ಆಗುತ್ತೆ. ಇಂಡಿಯನ್ ಡೈರೆಕ್ಟ್ ಇದು ಸ್ವಲ್ಪ ಎಕ್ಸ್ಟೆಂಡೆಡ್. ಇನ್ನ ಏನ್ ಬೆನಿಫಿಟ್ಸ್? ಕವರ್ಸ್ ಏನಾದ್ರು 5 ಸ್ಪೀಡ್ ಇಲ್ಲ ಕಿಂಗ್ ಕೋಬ್ರಾ ಕವರ್ಸ್ ಏನಾದ್ರು ಹಾಕಿದ್ರೆ ಇದು ಹಾಕೋದು ಎನಿ ಡೇ ಸಜೆಷನ್. ಓಕೆ, ಸೊ ಇಂಡಿಯನ್ ಅಲ್ಲಿ ಕ್ಲಚ್ ಕೇಬಲ್ ಕುತ್ಕೊಳ್ಳೋ ಪಾಯಿಂಟ್ ಏನ್ ಬರುತ್ತೆ ಅದಕ್ಕೆ
ದಿಸ್ ಇಸ್ ಫೈನ್. ಇದಾಕಿದ್ರೆ ಇನ್ನೊಂದ್ ಸ್ವಲ್ಪ ಆಕ್ಷನ್ ಚೆನ್ನಾಗುತ್ತೆ. ಸೊ ಕ್ಲಚ್ ಆಕ್ಷನ್ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ ಇದು ಸ್ವಲ್ಪ ಜಾಸ್ತಿ. ಅದೇ ಕವರ್ಸ್ ಏನಾದ್ರು ಅಪ್ಗ್ರೇಡ್ ಮಾಡಿದ್ರೆ ಇದು ಬೆಟರ್. ಓಕೆ, ಇಂಡಿಯನ್ಗೂ ಕುತ್ಕೊಳ್ಳುತ್ತೆ ಇಲ್ಲ ಅಂತಲ್ಲ, ಬಟ್ ನೀವು ಅಪ್ಗ್ರೇಡ್ ಮಾಡಿದ್ರೆ ಬೆಟರ್. ಸೊ ನೋಡಿ ಈ ಪ್ಲಾಸ್ಟಿಕ್ ಪಾರ್ಟ್ ಏನಿದೆ ಅದು ಇಂಡಿಯನ್ ಬರೋದೇ ಇಲ್ಲ, ಕೋಬ್ರಾ ಅಂಡ್ ಕಾನ್ಕಾರ್ಡ್ ಅಲ್ಲಿ ಬರುತ್ತೆ. ಓಕೆ, ಸೊ ಅದ್ರದ್ದು ಇದು RX 125 ಕವರ್ಸ್ ಅಲ್ಲೂ ಬರುತ್ತೆ ಈ ಆಪ್ಷನ್. ಸೊ ಹಂಗೆ. ಓಕೆ, ಇದು ಹಾಕಿಲ್ಲ ಅಂದ್ರೆ ಇಂಡಿಯನ್ ಫಿಟ್ ಆಗ್ತಿರ್ಲಿಲ್ಲ. ಫಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬ್ರೋ ನೋಡಿ ಇದೆಲ್ಲ ಇದು ವೋಲ್ಟ್ ಮೀಟರ್ಸ್ ಇದು. ಸೊ ನಿಮ್ ಬ್ಯಾಟ್ರಿ ಔಟ್ಪುಟ್ ಏನ್ ಬರ್ತಾ ಇದೆ ಅದು ತೋರಿಸುತ್ತೆ ಇದ್ರಲ್ಲಿ. ಓಕೆ, ಇದು ಎಲ್ಲಿ ಫಿಕ್ಸ್ ಮಾಡೋದು ಬ್ರೋ? ಇದು ಸ್ಟಿಕ್ ಮಾಡೋದು, ಇದು ಸ್ಟಿಕ್ ಮಾಡೋ ತರ. ಹೌದು, ಸ್ಟಿಕ್ ಮಾಡೋದು. ಎಷ್ಟು ಬ್ರೋ ಪ್ರೈಸ್ ಇದು? 4 ಸ್ಟ್ರೋಕ್ ಎಲ್ಲದಕ್ಕೂ ಫಿಟ್ ಮಾಡಬಹುದು. ಇದು 16,600 rupees. 1600. ಇದು ಡೈರೆಕ್ಟ್ ಫಿಟ್ ಬರುತ್ತಾ? ಇದು ಡೈರೆಕ್ಟ್ ಫಿಟ್ ಬ್ಯಾಟ್ರಿಗೆ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡ್ಬಿಟ್ರೆ ಬ್ಯಾಟ್ರಿ ಇನ್ಪುಟ್ ಔಟ್ಪುಟ್ ವೇರಿಯೇಷನ್ಸ್ ತೋರಿಸುತ್ತೆ. ಇದರಲ್ಲಿ ತೋರಿಸುತ್ತೆ. ಓ ನೋಡಿ, 1600 ರೂಪಾಯಿ. 1600 rupees. ಇಂಡಿಯನ್ ಅಲ್ಲ, ಇಂಪೋರ್ಟ್ ಇದು. ಇಂಪೋರ್ಟ್ 1600. ಕೋಸೋ ಬ್ರ್ಯಾಂಡ್ ಗೊತ್ತಿರುತ್ತೆ ಯಾರಿಗೆ? ಬ್ಯಾಟ್ರಿ ವೋಲ್ಟ್ ಮೀಟರ್. ಬೇರೆ ಪ್ರಾಡಕ್ಟ್ಸ್ ಬರುತ್ತೆ ಕೋಸಲ್ಲಿ. ಹೌದಾ? ಓಕೆ, ಸೂಪರ್ ಬೈಕ್ ಸೆಗ್ಮೆಂಟ್ ಎಲ್ಲ ಬರುತ್ತೆ ಆ ತರ. ಇದು ಬಾಟಲ್ ಕಾಯಿಲ್ ಟೊಬಾಕಿದು, ಮಲೇಷಿಯಾದದು, ಕಾರ್ಬೊರೇಟೆಡ್ ವರ್ಷನ್ ಅದು. ಓಕೆ, ಇದೇನ್ ಬ್ರೋ ಪ್ರೈಸ್? ಇದು 3200. 3200. ಇದ್ರಲ್ಲಿ ನನ್ನ ಹತ್ರ 3-4 ಆಪ್ಷನ್ ಇದೆ. ಇದಿದೆ, RX King OE ಇದೆ, JB ರೇಸಿಂಗ್ ಇದೆ. ಸೊ ಆತರ ಸಿಗುತ್ತೆ. ಓಕೆ, ನಿಬ್ಬಿ ರೇಸಿಂಗ್ ಸಿಗುತ್ತೆ. ಇದು ಹಾಕೋದ್ರಿಂದ ಏನ್ ಯೂಸ್? ಹೈ ಔಟ್ಪುಟ್ ಕರೆಂಟ್ ಸಪ್ಲೈ. ಸೊ ರೇಸಿಂಗ್ ಗೆ ಸಜೆಷನ್. ನೀವು ಸ್ಟಾಕ್ ಗಾಡಿಗೆ ಇದೆಲ್ಲ ಹಾಕ್ತೀರಾ ಅಂದ್ರೆ ನಾಟ್ ಸಜೆಸ್ಟಬಲ್. ನಾನೇನ್ ಕೇಳೋದು, ನಾನು ಆಗ ಬೇಡ ಅಂತ ಹೇಳ್ತೀನಿ. OE ಸ್ಟಾಕ್ ಇದೆ ಗಾಡಿ ಅಂದ್ರೆ ಇದೆಲ್ಲ ಹಾಕ್ಬೇಡಿ. ಇದರಲ್ಲಿ ಪವರ್ ಔಟ್ಪುಟ್ ಜಾಸ್ತಿ ಬರುತ್ತೆ, ಸೀಸ್ ಆಗುತ್ತೆ ಗಾಡಿ. ಓಕೆ, ಸೊ ಇದು ರೆಕಮೆಂಡ್ ಮಾಡಲ್ಲ. ಸ್ಟಾಕ್ ರೇಸಿಂಗ್ ಯೂಸ್ ಪವರ್ ಕಾಯಿಲ್ ಕಿಟ್ ಅಪ್ಗ್ರೇಡ್ ಮಾಡಿದೀನಿ, ಪೋರ್ಟ್ ಮಾಡಿದೀನಿ. ಸೊ ಅಪ್ಗ್ರೇಡ್ ನಾನು ಕೇಳ್ತೀನಿ ಅಂದಾಗ ಈ ತರದ ಆಪ್ಷನ್ಸ್ ಇದೆ. ಒರಿಜಿನಲ್ ಇದೆ, ರೇಸಿಂಗ್ ಐಟಮ್ಸ್ ಇದೆ. ಓಕೆ, ಸೊ ಕ್ವಿಕ್ ಥ್ರೋಟಲ್ಸ್. ಇದು ಉಮಾ ರೇಸಿಂಗ್, ಒರಿಜಿನಲ್ ಉಮಾ ರೇಸಿಂಗ್. ಒರಿಜಿನಲ್ ಉಮಾ ರೇಸಿಂಗ್. ಓಕೆ, ನೋಡಿ ತುಂಬಾ ಜನ ಗೊತ್ತಿರುತ್ತೆ ಉಮಾ ರೇಸಿಂಗ್. ಸೊ ಇದರಲ್ಲಿ ಏನ್ ಬ್ರೋ ಬರುತ್ತೆ ಪ್ರೈಸ್? ಇದು ನನ್ನ ಹತ್ರ ಕಡಿಮೆ ಬ್ರೋ. 18,800 rupees ವಿತ್ ಸೆಲ್ಫ್ ಸ್ಟಾರ್ಟ್ ಬರುತ್ತೆ ಇದು. ಸೊ 1800 rupees ನಾನು ಉಮಾ ರೇಸಿಂಗ್ ಕೊಡ್ತೀನಿ. ಇದ್ರಲ್ಲಿ ಎಸ್ಪಿಡಾ ಅಂತ ಬರುತ್ತೆ, ಮಲ್ಟಿ ಟೋನ್ಡ್ ಉಮಾ ರೇಸಿಂಗ್ ಅಲ್ಲೇ, ಅದು ಖಾಲಿ ಆಗಿದೆ. ಓಕೆ, ಅದಿದ್ರೆ ಅದು ಸೇಮ್ ಪ್ರೈಸ್. ಒಬ್ಬೊಬ್ರಿಗೆ ಕ್ರೋಮ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಮಲ್ಟಿ ಟೋನ್ ಇಷ್ಟ ಆಗುತ್ತೆ. ಓಕೆ, ಸೇಮ್ ಪ್ರೈಸ್ 1800 rupees. 1800 rupees. ನೋಡಿ ಉಮಾ ರೇಸಿಂಗ್ ಇನ್ನ ಕಾಸ್ಟ್ಲಿ ಇದು ಇದೆ ನನ್ನ ಹತ್ರ. ಇನ್ನ ಕಾಸ್ಟ್ಲಿ ಇದು ಇದೆಯಾ? ಬೇರಿಂಗ್ ಟೈಪ್ CNC ಥ್ರೋಟಲ್ಸ್ ಇದೆ. ಸೊ ಆತರ ವೆರೈಟಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಬ್ರೋ ಇದು ನೋಡಿ, ಇದು ಕಿಂಗ್ ಆಯಿಲ್ ಸಿಲ್ಕ್ ಇಟ್ಟು. ಓಕೆ, RX King. ಸೊ ಅದೇ ತರ 6 ಸ್ಪೀಡ್ ಸಿಗುತ್ತೆ. ಅದು ಸದ್ಯಕ್ಕೆ 2 ಬ್ರ್ಯಾಂಡ್ ಇದೆ. ಆಮೇಲೆ ನೋಡಿ, ಇದು ಹೊಸಾಕಿ ರೇಸಿಂಗ್ ಟ್ರ್ಯಾಕ್ಸ್ ಸ್ಪ್ರಾಕೆಟ್ಸ್ ಇದು. ಸೊ ನೋಡ್ಬೋದು ನೀವು, ನಾರ್ಮಲ್ ಚೈನ್ ಸ್ಪ್ರಾಕೆಟ್ ಗಿನ್ನ ಸ್ಲಿಮ್ ಇರುತ್ತೆ ಇದು. ಓಕೆ, ಸೊ ಇದಕ್ಕೆ ಚೈನು ಬೇರೆ ಬರುತ್ತೆ, ರೇಸಿಂಗ್ ಪರ್ಪಸ್. ಓಕೆ, ಅದೆಲ್ಲ ನೋಡಿ ಮಾತ್ರ ಸಿಗುತ್ತೆ. ಓಕೆ, ಇದೆಲ್ಲ ಏನ್ ಬ್ರೋ ಪ್ರೈಸ್ ರೇಂಜ್ ಬರುತ್ತೆ? ಇದು 1050 rupees. 1050 rupees. ಇದು ಬ್ರೋ ಅದು 900 rupees. 900 rupees. ಓಕೆ, ಕಿಂಗ್ ಅದು ಇಂಡಿಯನ್ಗೂ ಸೂಟ್ ಆಗುತ್ತೆ. ಒಂದು ಆಯಿಲ್ ಸೀಲ್ ಕುತ್ಕೊಳಲ್ಲ, ಒಂದು ಆಯಿಲ್ ಸೀಲ್ ಮಾತ್ರ ಕಿಂಗಿಗೆ ಕುತ್ಕೊಳ್ಳುತ್ತೆ. ಸೊ ಮೈನ್ RX King ಗಳು ಗಾಡಿ ಇದೆ. ಸೊ ಅವ್ರು ಅಪ್ಗ್ರೇಡ್ ಮಾಡೋರ್ಗೆ ಅಂತಾನೆ ತರಿಸಿರೋದು. ಅದೇ ತರ 6 ಸ್ಪೀಡ್ ಸಿಗುತ್ತೆ ಆಯಿಲ್ ಸಿಲ್ಕ್ ಕಿಟ್. ಓಕೆ, RXZ 6 ಸ್ಪೀಡ್ ಇದೆ, ಮಲೇಷಿಯನ್ ಇನ್ಪೋರ್ಟ್ ಆಯ್ತು. ಇದ್ರ ಪ್ರೈಸ್ ಬ್ರೋ? ಸೇಮ್ ಪ್ರೈಸ್, 900 rupees. ಓಕೆ, ನೆಕ್ಸ್ಟ್ ಬ್ರೋ ಬೇರೆ ಏನಿದೆ ಬ್ರೋ? ನೋಡಿ, ಇದೆಲ್ಲ ರೇಸಿಂಗ್ ಇದು. ಏರೋಟ್ ನಿಪ್ಪಲ್ ಅಂತಾರೆ. ಸೊ ಇದು ರೇಸಿಂಗ್ ಯೂಸ್ ಮಾಡೋರ್ಗೆ ಮಾತ್ರ ಇದು. ಓಕೆ, ಸೊ ನಾರ್ಮಲ್ ಇಂಜಿನ್ ಆಯಿಲ್ ಗೇಜ್ ಏನಾಗ್ತೀರಾ, ಇದರಲ್ಲಿ ಏರೋಟ್ ಆಪ್ಷನ್ ಇರುತ್ತೆ. ಸೊ ಆಯಿಲ್ ಬೇಕ್ ಕೂಲ್ ಆಗ್ಲಿ ಅಂತ. ಇಂಜಿನ್ ಆಯಿಲ್ ಕೂಲ್ ಆಗ್ಲಿ ಅಂತ. ಸೊ ಇದೆಲ್ಲ ರೇಸಿಂಗ್ ಪರ್ಪಸ್. ಓಕೆ, ನೋಡಿ ಡೈಲಿ ಯೂಸ್ ಹಾಕೋಬಹುದು, ಬಟ್ ನೀವು ಯೂಸ್ ಮಾಡ್ಲಿಲ್ಲ ಅಂದ್ರೆ ಆಕೆ ಏನ್ ಪ್ರೈಸ್ ಕರೆಕ್ಟ್. ಏನ್ ಪ್ರೈಸ್ ಬರೋ ಇದು? ಇದು 950. ಓಕೆ, ಇದೆಲ್ಲ ಬ್ರೇಕ್ ರಿಟರ್ನ್ ಸ್ಪ್ರಿಂಗ್ಸ್. ಇದು ಯೂನಿವರ್ಸಲ್ ಬರುತ್ತೆ. ಮೊಪೆಡ್ಸ್ ಹಾಕೋಬಹುದು, RX ಗೆ ರೇರ್ ಬ್ರೇಕ್ ಪೆಡಲ್ ಹಾಕೋಬಹುದು. ಓಕೆ, ಬ್ಲೂ ಒಂದ್ ಕಲರ್ ಬರುತ್ತೆ, ಬ್ಲೂ ರೆಡ್ ಅದು ಖಾಲಿ ಆಗಿದೆ. ಗೋಲ್ಡ್ ಸಿಲ್ವರ್ ಇದೆ, ಬ್ಲೂ ಒಂದಿದೆ. ಪ್ರೈಸ್ ಇದು ಬ್ರೋ? ಇದು 300 rupees. 300 rupees each. CNC ಇದು. CNC ಇವೆರಡು CNC ಬರುತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಸ್ಪ್ರಿಂಗ್ ಬರುತ್ತೆ. ಓಕೆ, 300 rupees each. ಓಕೆ, ಅದೇ ತರ ಕ್ವಿಕ್ ರಿಲೀಸ್ ಟ್ಯಾಬ್ಸ್ ಅಂತಾರೆ. ತೋರಿಸ್ತೀನಿ ನಿಮಗೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದು. ಓಕೆ, ಇದು ರೇಸ್ ಯೂಸೇನೆ. ಪೆಟ್ರೋಲ್ ಟ್ಯಾಪ್ ಏನ್ ನೋಡಿದ್ರಿ ನೀವು, ಅದಾದ್ಮೇಲೆ ಬರೋದು ಇದು ಕನೆಕ್ಷನ್. ಓಕೆ, ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ರೇಸಿಂಗ್ ಸೆಗ್ಮೆಂಟ್ ಅಲ್ಲಿ ಬೇಗ ಟ್ಯಾಂಕ್ ಬಿಚ್ತಾರೆ, ಏನಾದ್ರು ಚೇಂಜಸ್ ಮಾಡ್ತಾ ಇರ್ತಾರೆ ಅಂದಾಗ ಟ್ಯಾಂಕ್ ಸೆಪರೇಟ್ ಆಗ್ಬಿಡುತ್ತೆ. ಕಾರ್ಬೋರೇಟರ್ ಅಲ್ಲೇ ಇರ್ತದೆ, ಟ್ಯಾಂಕ್ ಸೆಪರೇಟ್ ಆಗುತ್ತೆ, ಫ್ಯೂಯಲ್ ಬ್ಲಾಕ್ ಆಗುತ್ತೆ. ಓಕೆ, ಫ್ಯೂಯಲ್ ಆಚೆ ಬರಲ್ಲ. ಓಕೆ, ಸರಿ. ಸೊ ಇದೆಲ್ಲ ರೇಸಿಂಗ್ ಇಂಡೋನೇಷನ್ ರೇಸಿಂಗ್ ಡೈಲಿಗೂ ಹಾಕೋಬಹುದು, ಬಟ್ ವರ್ಕಿಂಗ್ ಏನಾದ್ರದ್ದು ವರ್ಕ್ ಜಾಸ್ತಿ ಮಾಡ್ತಾ ಇರ್ತೀವಿ ರೇಸ್ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಟ್ಯಾಂಕ್ ತೆಗಿತಾರೆ, ಕಾರ್ಬೇಟರ್ ತೆಗಿತಾ ಇರ್ತಾರೆ. ಇವಾಗ ಕಾರ್ಬೇಟರ್ ತೆಗೆದು ಏನೋ ಟ್ಯೂನ್ ಮಾಡ್ಬೇಕು ಅಂದ್ರೆ, ಸೊ ಈ ಟ್ಯಾಪ್ ಇತ್ತು ಅಂದ್ರೆ ಪೆಟ್ರೋಲ್ ಟ್ಯಾಪ್ ತೆಗಿ, ಟ್ಯಾಂಕ್ ಆಫ್ ಮಾಡು, ಲೀಕೇಜ್ ಆಗುತ್ತೆ, ಅದೆಲ್ಲ ಇರಲ್ಲ. ಸೊ ಹಂಗೆ ಬ್ಲಾಕ್ ಆಗುತ್ತೆ. ನೀವು ತೆಗೆದು ವರ್ಕ್ ಮಾಡ್ಕೊಬಹುದು.
ಹಂಗೆ ಕನೆಕ್ಷನ್ ಕೊಟ್ಕೊಳ್ಬೋದು. ಸೊ ಆ ತರ ಏನ್ ಪ್ರೈಸ್ ಬ್ರೋ ಅದು? 350. 350. ಓಕೆ. ಜಾಸ್ತಿ ಇಂಪೋರ್ಟ್ ಸ್ಪೇಸ್ ಜಾಸ್ತಿ ಇದೆ ಇನ್ನ ಬೇಜಾನ್ ಇರುತ್ತೆ. ಇವಾಗ ಸದ್ಯಕ್ಕೆ ಸೀಸನ್ ಇಲ್ಲ ರೇಸಿಂಗ್, ಅದಕ್ಕೆ ನಾನು ಅಪ್ಗ್ರೇಡ್ ಮಾಡಿಲ್ಲ, ಬರ್ತಾ ಇರುತ್ತೆ. ನೆಕ್ಸ್ಟ್ ಸೊ ಇದು ಈಸಿ ಕ್ಲಚ್ ಅಂತಾರೆ ಇದನ್ನ. ಸೊ ನಿಮ್ದು ಎಕ್ಸಿಸ್ಟಿಂಗ್ ಕ್ಲಚ್ ಕೇಬಲ್ ವರ್ಷನ್ ಏನಿರುತ್ತೆ ಗಾಡಿಗಳು ಅದಕ್ಕೆ ಎಲ್ಲದಕ್ಕೂ ಹಾಕ್ಬೋದು. 2 ಸ್ಟ್ರೋಕ್ ಅಂಡ್ 4 ಸ್ಟ್ರೋಕ್. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಕ್ಲಚ್ ಆಕ್ಷನ್ ಈಸಿ ಆಗುತ್ತೆ, ಸಾಫ್ಟ್ ಆಗುತ್ತೆ. ಓಕೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ಅಂದ್ರೆ ನೋಡಿ, ಈ ಲಿವರ್ ನೋಡಿದ್ರಾ? ಹೌದು. ಈ ತರ ಇನ್ನೊಂದು ಲಿವರ್ ಇದ್ರೊಳಗಡೆ ಇರುತ್ತೆ ಎರಡು. ಸೊ ಲೆಂತ್ ಅದೇ ಹೆಂಗ್ ಮ್ಯಾಟರ್ ಆಗುತ್ತೆ ಅಂದ್ರೆ, ಸೊ ಲೆಂತ್ ಆಡ್ ಆಗಿ ಇನ್ನೊಂದು ಲಿವರ್ಗೆ ಹಿಂಗ್ ಕನೆಕ್ಷನ್ ಇರುತ್ತೆ. ಓಕೆ. ಸೊ ಅಲ್ಲಿ ಶಾರ್ಟ್ ಮಾಡ್ಬಿಡುತ್ತೆ. Easy ಆಗಿ 2 ಸ್ಟ್ರೋಕ್ 4 ಸ್ಟ್ರೋಕ್ ಬೈಕ್. ಓಕೆ, ಯೂನಿವರ್ಸಲ್ ಅಂತಾನೆ ಹೇಳ್ಬೋದು. Universal. ಏನ್ ಪ್ರೈಸ್ ಬ್ರೋ ಇದು? 700 rupees. 700 rupees. ಓಕೆ. ಸೊ ಇದು ಇಂಜಿನ್ ಆಯಿಲ್ ಡಿಪ್ ಸ್ಟಿಕ್ಸ್. ಅದು ಏರ್ ಔಟ್ ಏನ್ ತೋರಿಸಿ ಆ ಟೈಪ್, ಅದು CNC ಡೆರ್ ರೇಸಿಂಗ್. ಓಕೆ. ಸೊ ಅದ್ರಲ್ಲಿ ಕಲರ್ ಆಪ್ಷನ್ಸ್ ಇದೆ, ಶೇಪ್ ಆಪ್ಷನ್ಸ್, ಅದೆಲ್ಲ ಡಿಪೆಂಡ್ಸ್ ಆನ್ ದ ಸ್ಟಾಕ್. ಇದೆಲ್ಲ ಪ್ರೈಸ್ ಬ್ರೋ? ಒಂದೊಂದು ರೇಟ್ ಇದೆ ಬ್ರೋ. 750, 650. ಸೇಮ್ ಐಟಮ್ ನನ್ನ ಹತ್ರ 300 rupees ಇದೆ, ಬಟ್ ಖಾಲಿ ಆಗಿದೆ ಅದು. ಓಕೆ, 300 rupees ಇಂದ ಸ್ಟಾರ್ಟ್ ಆಗುತ್ತೆ. ಸಿಗುತ್ತೆ. ಓಕೆ. ಇದೆಲ್ಲ ಪೆಟ್ರೋಲ್ ಫಿಲ್ಟರ್ಸ್ CNC ಇದು. ನೋಡಿ ಮಲ್ಟಿ ಟೋನ್ ಇದೆ, ಮಲ್ಟಿ ಟೋನ್ ಹೇಳಿದ್ದು, ಬೇರೆ ಬೇರೆ ಕಲರ್ಸ್ ಇರುತ್ತೆ. ನೋಡಿ 300 rupees ಐಟಮ್ ಒಂದಿದೆ, ಅದು 300 rupees ಅಷ್ಟೇ. ಇದು 300 rupees. ಅದು ಖಾಲಿನಾ? ಖಾಲಿ ಆಗಿದೆ. ಈ ತರ ಫಿಲ್ಟರ್ಸ್ ಕಲರ್ಸ್ ಸಿಗುತ್ತೆ ಅದ್ರಲ್ಲೂ. ಆ ಕಡೆ ಬನ್ನಿ. ಓಕೆ, ಕಲರ್ಸ್ ಸಿಗುತ್ತೆ ನೋಡಿ. ಕೇಸ್ ನೀವು ರೀಸ್ಟೋರ್ ಎಲ್ಲ ಮಾಡಂಗಿದ್ರೆ ನಿಮ್ಮ RX ಗೆ ಈ ತರ ಎಲ್ಲ ಫ್ಯಾನ್ಸಿ ಪ್ರಾಡಕ್ಟ್ಸ್ ಎಲ್ಲ ಮಾರಿನ್ ಕಾ ಬ್ರೇಕ್ ಕ್ಯಾಮ್ಸ್ ಇರುತ್ತೆ. ಓಕೆ. ನೋಡಿ ಇದು ಅಷ್ಟೇ. ಸೊ ಆಪ್ಷನ್ಸ್ ತೋರಿಸ್ತೀನಿ. ಇವೆಲ್ಲ 300 rupees. 300 rupees. ಇದು ಆಫ್ಟರ್ ಮಾರ್ಕೆಟ್. ಓಕೆ. ಮಾರಿನ್ ಒರಿಜಿನಲ್ ಅಲ್ಲ, ಮಾರಿನ್ ನೇಮಿಂಗ್ ಇರುತ್ತೆ. ಇದು 300 rupees ಒರಿಜಿನಲ್ ಅಲ್ಲ. ಸಿ ಯಾರಿಗಾದ್ರೂ ಬಜೆಟ್ ಬಿಲ್ಡ್ ಮಾಡ್ತಾ ಇದೀನಿ ಅಂದ್ರೆ ತಗೋಬಹುದು. ಸೇಮ್ ಪ್ರಾಡಕ್ಟ್ ನನ್ನ ಹತ್ರ OE ಮಾರಿನೋ ಇದೆ, ಒರಿಜಿನಲ್. ಒರಿಜಿನಲ್ ಮಾರಿನ್. ಒರಿಜಿನಲ್ ಏನ್ ಬ್ರೋ ಪ್ರೈಸ್? 700. 700 rupees. ಓಕೆ. ಬಜೆಟ್ ಇಲ್ಲ 700 rupees ಅನ್ನೋರಿಗೆ 300 rupees ಅಲ್ಲಿ ಇದೆ ನೋಡಿ. ಒರಿಜಿನಲ್ ಬೇಕಂದ್ರೆ 700 rupees. ಓಕೆ. ಅದ್ರಲ್ಲಿ ಏನು ಕಲರ್ ಆಪ್ಷನ್ಸ್ ಇದೆ, ಅದ್ರಲ್ಲೂ ಸಿಗುತ್ತೆ, ಇದ್ರಲ್ಲೂ ಸಿಗುತ್ತೆ. ಇಷ್ಟಿದೆ ನೋಡಿ, ಎಷ್ಟು ಕಲರ್ ಆಪ್ಷನ್ಸ್ ಇದೆ, ಏನೇನು ಪ್ರಾಡಕ್ಟ್ಸ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದೀವಿ. ಅದು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈ ತರ ಇಂಪೋರ್ಟ್ ಮಾಡಿ ಇಷ್ಟೊಂದು ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಗೆ ಹೆಂಗೆ ಬ್ರೋ ಇದು? ನಿಮ್ ಪ್ಯಾಷನ್ ಇಂದಾನೇನಾ? ಓಕೆ. ನಾನ್ ನನ್ ಗಾಡಿಗೆ ಹಾಕೊಂತ ಇದ್ದೆ, ಈಗ ಹಂಗೆ ಬಂದು ಅಪ್ರೋಚ್ ಮಾಡೋರು, ರೆಡಿ ಮಾಡ್ಕೊಡು ನೀನು ಚೆನ್ನಾಗಿ ಮಾಡ್ತೀಯ ಅಂತ. ಸೊ ರಿಜಿಸ್ಟ್ರೇಷನ್ಸ್ ಮಾಡ್ತೀವಿ ನಾವು, ಹೇಳ್ತೀನಿ. ಹಂಗೆ ತೋರ್ಸೋಣ. ನೆಕ್ಸ್ಟ್ ಅವ್ರದ್ದು ಗೋಡನ್ ಇದೆ, ಅಲ್ಲೂ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಅಲ್ಲಿ ಗಾಡಿ ಕೂಡ ಒಂದು RX ಸೇಲ್ಗಿದೆ, ವಿಡಿಯೋದಲ್ಲಿ ಹೇಳಿದ್ವಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ವಿಡಿಯೋ ಫುಲ್ ಆಗಿ ನೋಡಿ. ಸೊ ನೆಕ್ಸ್ಟ್ ಬ್ರೋ, ಇದು ಪವರ್ ಕೇಬಲ್ಸ್. ಸೊ NGK ಸ್ಪ್ಲಿಟ್ ಫೈರ್. ಓಕೆ. ಒರಿಜಿನಲ್ NGK ಅದು ಆಕ್ಚುಲಿ ಮಾಸ್ಟರ್ ಕಾಪೀಸ್ ಬ್ರೋ. ಒರಿಜಿನಲ್ NGK ಇದೆಲ್ಲ 6000 ಆಗುತ್ತೆ. ಓಕೆ. ಸೊ ನಿಮ್ಮ ಹತ್ರ ಸಿಗುತ್ತೆ ಅದು ಕೂಡ ಬೇಕಂದ್ರೆ? ಓನ್ಲಿ ಆನ್ ಆರ್ಡರ್ ಕೊಡ್ಸೋಣ. ಇದು ಮಾಸ್ಟರ್ ಕಾಪಿ ನೀವು ನೋಡಬಹುದು, ವಿತ್ QR ಕೋಡ್ ಸಿಗುತ್ತೆ. ಬಟ್ 95% ಏನ್ ಹೋಗಿ ವರ್ಕ್ ಮಾಡುತ್ತೆ ಅದಾಗುತ್ತೆ. 95% Exactly. ಓಕೆ. ಏನ್ ಪ್ರೈಸ್ ಇದು? 750 rupees ಇದೆ. 750, 800 rupees, ಕಲರ್ ಡಿಪೆಂಡ್ಸ್. ಸೊ ಸ್ಟಾಕ್ ಸಿಗಲ್ಲ ರೆಡ್. ಓಕೆ. ಯಾರಾದ್ರೂ ತೆಗ್ದಿಕೊಂಡಿರ್ತಾರೆ, ಅವ್ರ ಹತ್ರ ತರ್ಸ್ಕೊಡ್ತೀವಿ ರೆಡ್ಡೇ ಬೇಕು ಅಂದ್ರೆ. ಎಲ್ಲೋ ಬ್ಲೂ ಬರುತ್ತೆ, ಅದೆಲ್ಲ ನಾನು ಸಿಗ್ತಾ ಇರುತ್ತೆ. ಸ್ಪ್ಲಿಟ್ ಫೈರ್ ಕಡಿಮೆ 500 rupees. 500 rupees. ಅದ್ರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಬ್ರೋ, ಸೊ ಇದು ಡೊಮಿನೋ ಥ್ರಾಟಲ್ ಅಲ್ಯೂಮಿನಿಯಂ. ಇವಾಗ RX ಇಟ್ಟಿರೋರು ಆಯಿಲ್ ಪಂಪ್ ಯೂಸ್ ಮಾಡಬೇಕು, ಒರಿಜಿನಲ್ ಕೇಬಲ್ಸ್ ಕಟ್ ಆಗುತ್ತೆ ಒಂದೊಂದು ಥ್ರಾಟಲ್ಸ್ ಅಲ್ಲಿ. ಸೊ ಕೇಬಲ್ಸ್ ಸಿಗಲ್ಲ ಸಪರೇಟ್. ನಾನು ಒರಿಜಿನಲ್ ಕೇಬಲ್ ಯೂಸ್ ಮಾಡ್ತೀನಿ, ಕೇಬಲ್ ಕಟ್ ಆದ್ರೂ ನನ್ಗೆ ಈಸಿ ಆಗುತ್ತೆ. ಪ್ಲಸ್ ಆಯಿಲ್ ಪಂಪ್ ಯೂಸ್ ಮಾಡ್ಬೇಕು ಅಂದ್ರೆ ಡೊಮಿನೋ DC ಅಂತ, ಇದು ಡ್ಯೂಯಲ್ ಕೇಬಲ್. ಓಕೆ. ಸೊ ಇದನ್ನ RX ಗೆ ಯೂಸ್ ಮಾಡಬಹುದು, ನೀವು ಎಕ್ಸ್ಪಲ್ಸ್ ಗೆ ಯೂಸ್ ಮಾಡಬಹುದು, ಡ್ಯೂಕ್ ಓಲ್ಡ್ ವರ್ಷನ್ ಗೆ ಯೂಸ್ ಮಾಡಬಹುದು. ಕೇಬಲ್ ಡಿರೈವ್ಡ್ ಯಾವ್ದು ಬೈಕ್ಸ್ ಬರುತ್ತೆ, ಯಾವ್ದಕ್ ಬೇಕಾದ್ರೆ ಹಾಕೋಬಹುದು ವಿತ್ ಆಪ್ಷನ್ಸ್. ನಿಮ್ಗೆ ಥ್ರಾಟಲ್ ರೆಸ್ಪಾನ್ಸ್ ಹೆಂಗ್ ಬೇಕು, ಶಾರ್ಪ್ ಬೇಕಾ, ಸ್ಮೂತ್ ಬೇಕಾ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ನಾವೇ. ಓಕೆ. ಏನ್ ಪ್ರೈಸ್ ಬ್ರೋ? 650. ಎಸ್ ನೋಡಿ, 650 rupees ಮಾತ್ರ. ನೆಕ್ಸ್ಟ್ ಬ್ರೋ, ಇದು RX ಗೇರ್ ಲಿವರ್ ಗೈಡ್ ಲಿಂಕ್ ಅಂತ ಇದು. ಓಕೆ. ಸೊ ವಿತ್ SS ಐಲೆನ್ ಕೀಸ್, ಲಾಕ್ ಟೈಪ್ ಲಾಕ್ ನಟ್ಸ್ ಬರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ನಾವು ಸ್ಟಾರ್ಟ್ ಮಾಡಿದ್ವಿ, ಚೆನ್ನಾಗಿ ಬೂಸ್ಟ್ ಆಗೋಯ್ತು ಮಾರ್ಕೆಟ್. ಏನ್ ಪ್ರೈಸ್ ಬ್ರೋ ಇದು? 350. ಸ್ಟೇನ್ಲೆಸ್ ಸ್ಟೀಲ್ ಐಲೆನ್ ಕೀಸ್ ಕೊಟ್ರೆ. ಸೊ ನಿಮ್ಗೆ ನಾರ್ಮಲ್ ಬೋಲ್ಟ್ಸ್ ಇರೋದು ನಾವು ಫಸ್ಟ್ ಮಾಡ್ತಾ ಇದ್ವಿ, ಇವಾಗ ಮಾಡ್ತಾ ಇಲ್ಲ. SS ಕೊಡ್ತೀವಿ ಇವಾಗ. ನೋಡಿ, SS ಬಲ್ಕ್ ಆಗಿ ತೊಗೊಳ್ಳಿ, ಕಡಿಮೆ ಕೊಡ್ತೀನಿ. ಇನ್ನ ಕಡಿಮೆ ಕೊಡ್ತೀರಾ? ಓಕೆ. 50 ಪೀಸ್, 100 ಪೀಸ್ ಸಿಗುತ್ತೆ ನಿಮ್ಮ ಸಿಗುತ್ತೆ. ಓಕೆ. ಇದು RM ರೇಸಿಂಗ್ ಕಾಯಿಲ್ ಕಿಟ್. ಇದು ಕಾಯಿಲ್ ಕಿಟ್ ಮ್ಯಾಗ್ನೆಟ್ ನೋಡಿ ಎಷ್ಟಿದೆ ವೇಟ್. ಓಕೆ. ಸೊ ರೇಸಿಂಗ್ ಪರ್ಪಸ್ ಓನ್ಲಿ. RM ಸೀರೀಸ್ ಸುಸ್ಕಿ RM ಅಂತ ಬರುತ್ತೆ ಗಾಡಿ, ಅದ್ರದ್ದು ಕಾಯಿಲ್ ಕಿಟ್. ಇದು ಇಂಡಿಯನ್ ಬೈಕ್ಸ್ ಗೆ 2 ಸ್ಟ್ರೋಕ್ಸ್ ಗೆ ಯೂಸ್ ಮಾಡ್ತಾರೆ. ಓಕೆ. ಸೊ ವೆಯ್ಟ್ಲೆಸ್. ಹೌದು, ವೆಯ್ಟ್ ಜಾಸ್ತಿ ಇರುತ್ತೆ. ಇದು ವೆಯ್ಟ್ ಇಲ್ಲ ಅಷ್ಟು. ಹೌದು, ಇನ್ನರ್ ಮ್ಯಾಗ್ನೆಟ್ ಇದು. ಸೊ ಸ್ಟಾರ್ಟಿಂಗ್ ಪಲ್ಸ್ ಇಲ್ಲಿ ಬರುತ್ತೆ. ಸೊ ಪರ್ಫಾರ್ಮೆನ್ಸ್ ರೇಸಿಂಗ್ ಸೆಗ್ಮೆಂಟ್ ಇದು. ಈ ತರದ್ರಲ್ಲಿ ನನ್ನ ಹತ್ರ ಆಪ್ಷನ್ಸ್ ಇದೆ. ಒರಿಜಿನಲ್ YZ ಕಾಯಿಲ್ ಕಿಟ್ ಇದೆ, 48,000.
48,000 ಯೂಸ್ಡ್ YZ 125 ಅದ್ರಲ್ಲಿ ಮಾಸ್ಟರ್ ಕಾಪಿ ಸಿಗುತ್ತೆ 11,500. ಓಕೆ ಇದು ಬ್ರೋ ಇದು 7,500. 7,500. ಇದ್ರಲ್ಲಿ ಲೈಟಿಂಗ್ ಬರಲ್ಲ, Okay. YZ ನಲ್ಲಿ ಲೈಟಿಂಗ್ ಬರುತ್ತೆ. ಸೇಮ್ ಅದೇ ತರ ಚಿಕ್ಕ ಆಯಿಲ್ ಬರುತ್ತೆ ಅದ್ರಲ್ಲೂ. ಓಕೆ ಇದೆಲ್ಲ ಕಂಪ್ಲೀಟ್ಲಿ ರೇಸಿಂಗ್ ಪರ್ಪಸ್ ಅಲ್ಲ ಬ್ರೋ? ರೇಸಿಂಗ್ ಪರ್ಪಸ್. ನಿಮ್ಗೆ ರೆಗ್ಯುಲರ್ ಪರ್ಪಸ್ ಬೇಕು ಅಂದ್ರೆ ನನ್ ಸಜೆಷನ್ ಏನಿದೆ OE ಒರಿಜಿನಲ್ ಹಾಕೊಳ್ಳಿ ಅಂತ. ಒರಿಜಿನಲ್ 3K ಇದು ನಾನು ತೋರಿಸ್ತೀನಿ ಕಿಟ್ಟದು. ಆ ತರ ಅಪ್ಗ್ರೇಡ್ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ ಇದು ಏನ್ ಬ್ರೋ? ಇದು ಪೋರ್ಟಿಂಗ್ ಗನ್. ಓಕೆ ಡ್ರಿಲ್ ಮಾಡ್ತಾರ ಅದಾ ಇದು? ಬೋರ್ಗೆಲ್ಲ ಪೋರ್ಟ್ ಮಾಡ್ತಾ ಇರ್ತಲ್ಲ ಆ ಗನ್ ಇದು. ಓಕೆ ಎಲೆಕ್ಟ್ರಿಕಲ್ ಮೋಟರ್ ಅಲ್ಲಿ ಓಡೋದು ಸಿಗುತ್ತೆ. ಇದು ಬಂದು ಕಂಪ್ರೆಷನ್ ಅಲ್ಲಿ ಓಡೋದು. ಕಂಪ್ರೆಷನ್ ಅಲ್ಲಿ ಸ್ಟ್ರೈಟ್ ಇದು ಸ್ಟ್ರೈಟ್ ಆಂಗಲ್ ಅಂತಾರೆ. ಇನ್ಲೆಟ್ ಎಕ್ಸಾಸ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದು. ಓಕೆ 3.5 ಇದ್ರಲ್ಲೆಲ್ಲ ಮಾಡ್ತಾರಲ್ಲ ಬ್ರೋ ಕೆಲವರು. ಆ ಡ್ರಿಲ್ಲರ್ ಅಲ್ಲಿ ಮಾಡೋದೆಲ್ಲ ಅವ್ರ ಕೆಲ್ಸಗಾರರಲ್ಲ, ಬೇಡ ಹೊರಡು. ಓಕೆ ಏನ್ ಕಡಿಮೆನೆ ಬ್ರೋ ಕಾಸ್ಟ್. ವರ್ಕ್ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಕ್ವಾಲಿಟಿ ವೈಸ್ ಇದು. ಇದ್ರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಸೊ IRPMs ಬೇಕು ಅಂತ ತೋರಿಸ್ತೀನಿ ನಾನು. ಇದು ಏನ್ ಬರುತ್ತೆ ಪ್ರೈಸ್? 2,500 rupees. ದಿಸ್ ಒನ್ ಸ್ಟ್ರೈಟ್ ಆಂಗಲ್. ಇದರಲ್ಲಿ ಆಂಗ್ಯುಲರ್ಸ್ ಬರುತ್ತೆ. ಸೊ ಸೀಸನ್ ಇಲ್ಲ, ನಾನು ಸ್ಟಾಕ್ ಅಪ್ಡೇಟ್ ಮಾಡಿಲ್ಲ. ಓಕೆ ಆಂಗ್ಯುಲರ್ಸ್ ಎಲ್ಲ ನಿಮ್ಗೆ 90 ಡಿಗ್ರಿ 100 ಡಿಗ್ರಿ 110 ಡಿಗ್ರೀಸ್ ಅಂತ ಬರುತ್ತೆ. ಸೊ ಈ ಟಿಪ್ಪು ಹೆಂಗೆ ಪೊಸಿಷನ್ ಆಗುತ್ತೆ ಅದ್ರ ಮೇಲೆ ಡಿಫರ್. ಆದ್ಮೇಲೆ ಪ್ರೈಸಿಂಗ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಆ ಡಿಗ್ರೀಸ್ ಎಲ್ಲ. ಇದು ಕಡಿಮೆ ಯಾಕಂದ್ರೆ ಜಾಸ್ತಿ ಸೇಲ್ ಆಗುತ್ತೆ ಪ್ಲಸ್ ಜಾಸ್ತಿ ಯೂಸ್ ಆಗುತ್ತೆ ಇದು. ಓಕೆ ಇದು ಮೇನ್ಲಿ ಫಾರ್ ಇನ್ಲೆಟ್ ಅಂಡ್ ಎಕ್ಸಾಸ್ಟ್. ಸೊ ಈಸಿಯಾಗಿ ಮಾಡ್ತಾರೆ. ಅದೇ ಕಾಸು ಉಳ್ಸಂಗಿರೋ ಡ್ರಿಲ್ಲರ್ ಅಲ್ಲಿ ಡ್ರಿಲ್ಲರ್ ಅಲ್ಲಿ ಮಾಡ್ತಾರೆ ಅಂತ. ಓಕೆ ನೆಕ್ಸ್ಟ್ ಇನ್ನೊಂದು. ಸೊ ಇದರಲ್ಲಿ ರೀಸೆಂಟ್ ಆಗಿ ಬಂದಿದ್ದು ಇದು ಬ್ಲಾಕ್ ಅಂಡ್ ಡೆಕ್ಕರ್ದು. ಓಕೆ ಸೊ ಇದು ಫುಲ್ ಕಿಟ್, ಫುಲ್ ಕಂಪ್ಲೀಟ್ ಕಿಟ್ ಇದು. ಸೇಮ್ ಇದು ಸ್ಟ್ರೈಟ್ ಆಂಗಲ್ ನೇನೆ IRPMದು. ಸೊ ಎಲೆಕ್ಟ್ರಿಕಲ್ ಮೋಟರ್ ನೋಡೋದು ಇದು ಕಿಟ್. ಸೇಮ್ ಇದು ಚಾಂಫರಿಂಗ್ ಬಿಟ್ಸ್, ಪಾಲಿಶಿಂಗ್ ಬಿಟ್ಸ್ ಎಲ್ಲ ಸಿಗುತ್ತೆ. ಓಕೆ ಆನ್ಲೈನ್ ಪ್ರೈಸ್ 3,500 ಇದೆ. ಇನ್ನ ಕಡಿಮೆ ಕೊಡ್ತೀನಿ ನಾನು. ಇನ್ನ ಕಡಿಮೆ ಕೊಡ್ತೀರಾ? ಓಕೆ ಸದ್ಯಕ್ಕೆ ಏನ್ ಮೆಕ್ಯಾನಿಕ್ಸ್ ಗೆನಾ? ಮೆಕ್ಯಾನಿಕ್ಸ್ DIY ನೋಡಿ, ಇದ್ರಲ್ಲೆಲ್ಲ ಹೋಸ್ ಎಲ್ಲ ಇದೆ. ಸೊ ನಿಮ್ಬೋರು ನೀವೇ DIY ಮಾಡ್ಕೊಂತೀನಿ ಪ್ರಾಜೆಕ್ಟ್ ಮಾಡ್ತೀನಿ ಅಂದ್ರೆ ಅಂತವ್ರಿಗೆ ಸಿಗುತ್ತೆ. ಈ ತರ ಟೂಲ್ಸ್ ಇದೆ ನನ್ನ ಹತ್ರ. RX series ಗೆ ಸ್ಪೆಷಲ್ ಟೂಲ್ಸ್. ಅದನ್ನು ತೋರ್ಸೋಣ ಬ್ರೋ. ಕಂಪ್ಲೀಟ್ ಟೂಲ್ಸ್ ಇಟ್ಬಿಟ್ಟು ಒಂದು ವಿಡಿಯೋ ಮಾಡೋಣ. ಅದು ಕೂಡ ನೋಡಿ, ಇನ್ ಕೇಸ್ ಯಾರಾದ್ರೂ ನಿಮ್ಮ ಮನೆಯಲ್ಲೇ ನಾವೇ RX ನ ಬಿಚ್ಚಿ ಕೆಲಸ ಎಲ್ಲ ಮಾಡ್ತೀವಿ ಅಂತ ಸ್ಪೆಷಲೈಸ್ ಟೂಲ್ಸ್ ಮೆಕ್ಯಾನಿಕ್ಸ್ ಇಟ್ಟಿರಲ್ಲ ಒಂದೊಂದ್ ಜಾಗದಲ್ಲಿ, ಆ ತರದ್ದು ಇದೆ ನನ್ನ ಹತ್ರ. ಓಕೆ ಅದನ್ನು ಕವರ್ ಮಾಡೋಣ. ಓನ್ಲಿ ಫಾರ್ RX. ಓಕೆ ನೆಕ್ಸ್ಟ್ ಬ್ರೋ ಸೇಮ್ ಟೂಲ್ಸ್. ಇದು ಕಂಪ್ರೆಷನ್ ಗೇಜ್ ಅಂತ 2 ಸ್ಟ್ರೋಕ್ ಅಂಡ್ 4 ಸ್ಟ್ರೋಕ್. ಸೊ ಯಾವ ತರ ಹೆಡ್ಸ್ ಇದೆ ಅಕಾರ್ಡಿಂಗ್ಲಿ ಬಿಟ್ಸ್ ಬಂದ್ಬಿಡುತ್ತೆ. ನಿಮ್ದು ಬೋರ್ ಇಂದ ಅಥವಾ ಹೆಡ್ ಇಂದ ಏನ್ ಔಟ್ಪುಟ್ ಬರ್ತಾ ಇದೆ ಅದನ್ನ ಚೆಕ್ ಕ್ಯಾಲ್ಕುಲೇಟ್ ಮಾಡೋದು ಔಟ್ಪುಟ್ ಇದು ಗೇಜ್ ಇದೆ. ಕಂಪ್ರೆಷನ್ ಕ್ಯಾಲ್ಕುಲೇಟ್ ಮಾಡೋದು. ಓಕೆ ಸೊ ಎಷ್ಟು ಕಂಪ್ರೆಷನ್ ಇದೆ, ನೀವು ಹೆಂಗ್ ಟ್ಯೂನ್ ಮಾಡಬೇಕು, TDC BDC ಡಿಫರೆನ್ಸ್ ಮಾಡಬೇಕು ಅಂದ್ರೆ. ಸೊ ದಿಸ್ ಇಸ್ ಯೂಸ್ಫುಲ್. ಏನ್ ಬ್ರೋ ಪ್ರೈಸ್ ಇದು? 2,300. ಓಕೆ ಒಂದ್ ಗನ್ ತೋರಿಸ್ತೀನಿ. ಗನ್ ಕೊಡು. ಗನ್ನ ಬ್ರೋ ನೆಕ್ಸ್ಟ್ ಏನೋ ಗನ್ ತಂದಿದ್ದೀರಾ? ಸೊ ಇದೇನ್ ಬ್ರೋ ಇದು? ಇಗ್ನಿಷನ್ ಟೈಮಿಂಗ್ ಗನ್. ಸೊ ಇಗ್ನಿಷನ್ ಕಾಯಿಲ್ ನ ಅಡ್ವಾನ್ಸ್ ರಿಟಾರ್ಡ್ ಮಾಡಿ ಮ್ಯಾಚ್ ಮಾಡೋದಕ್ಕೆ ಸ್ಟ್ರೋಕ್ ಅಪ್ ಮಾಡಿರ್ತಾರೆ. ಇಲ್ಲ ಸ್ಟಾಕ್ ಇದ್ರು ನಿಮ್ಗೆ ಏನ್ ಫಾಲ್ಟ್ ಬರ್ತಾ ಇದೆ, ಯಾರಾದ್ರೂ ಕಾಯಿಲ್ ನ ಆಟ ಆಡಿದ್ದಾರೆ, ಅದ್ರಲ್ಲಿ ಚೆನ್ನಾಗಿ ಓಡ್ತಾ ಇಲ್ಲ ಗಾಡಿ ಅಂತಂದ್ರೆ, ಸೊ ಅದನ್ನ ಸೆಟ್ ಮಾಡೋ ಗನ್ ಇದು. ಓಕೆ ಟೈಮಿಂಗ್ ಗನ್. ಏನ್ ಪ್ರೈಸ್ ಬರುತ್ತೆ ಬ್ರೋ ಇದು? 3,300. ಚೆನ್ನಾಗಿರೋ ಕ್ವಾಲಿಟಿ ವೈಸ್ ನಿಮಗೆ ಪ್ರೈಸಿಂಗ್ ಡಿಫರ್ ಆಗುತ್ತೆ. ಸೊ ಅದದು. ಸೊ 2 ಸ್ಟ್ರೋಕ್ ಅಂಡ್ 4 ಸ್ಟ್ರೋಕ್ ಎಲ್ಲದಕ್ಕೂ ಮಾಡ್ತಾರೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ನೋಡಿ ಟೈಮಿಂಗ್ ಅನ್ನು. ಸೊ ನೆಕ್ಸ್ಟ್ ಬ್ರೋ ಏನ್ ಹೇಳಿ ನೋಡೋಣ. ಇದಾ ಬ್ರೋ? ಇದೆ ಬ್ರೋ. ಜೆಟ್ಟಿಂಗ್ ಟೂಲ್ ಅಂತಾರೆ ಇದನ್ನ. ಓಕೆ ಸೊ ಕಾರ್ಬೇಟ್ರ್ ಜೆಟ್ಸ್ ಬರುತ್ತೆ ಪೈಲಟ್ ಅಂಡ್ ಮೇನ್. ಸೊ ನೀವು ಬೋರ್ ಸೈಜಸ್ ಜಾಸ್ತಿ ಆಗಿರುತ್ತೆ, ಇಲ್ಲ ಕಾರ್ಬೇಟ್ರ್ ಚೇಂಜ್ ಮಾಡಿರ್ತೀರಾ, ಜೆಟ್ ಸೈಜ್ ಫ್ಯೂಯಲ್ ಸಪ್ಲೈ ಜಾಸ್ತಿ ಮಾಡೋದಕ್ಕೆ ಜೆಟ್ಸ್ ಚೇಂಜ್ ಮಾಡ್ತಾರೆ. ಇಲ್ಲ ಜೆಟ್ಸ್ ಸಿಗ್ತಾ ಇಲ್ಲ, ಸ್ವಲ್ಪ ಮೈನರ್ ಅಪ್ಗ್ರೇಡ್ ಅಷ್ಟೇ ಅನ್ನಂಗಿದ್ರೆ ಇದನ್ನ ಯೂಸ್ ಮಾಡ್ತಾರೆ. ಈ ಟೂಲ್ ನ ಯೂಸ್ ಇದು ಸೈಜಸ್ ವೈಸ್ ನಿಮ್ದು ಅಕಾರ್ಡಿಂಗ್ಲಿ ನಿಮ್ದು ಜೆಟ್ ಏನ್ ರನ್ನಿಂಗ್ ಇದೆ, ಪೈಲಟ್ ಅಂಡ್ ಮೈನ್ ಜೆಟ್ ಅಪ್ಗ್ರೇಡ್ ಮಾಡ್ಕೊಂಡು ಟೂಲ್ ಇದೆ. ಓಕೆ ಇದ್ರಲ್ಲಿ 2-3 ತರ ಆಪ್ಷನ್ಸ್ ಇದೆ. 3-4 ತರ ಸಿಗುತ್ತೆ. ಲೆಂತ್, ಆಮೇಲೆ ಇದ್ರ ಜೊತೆ ಬರೋ ಅಡಿಷನಲ್ ಸ್ಪೇರ್ಸ್ ನೋಡಿ, ಇದೆಲ್ಲ ಕ್ಲೀನಿಂಗ್ ಟೂಲ್ಸ್. ಸೊ ಬ್ರಷಸ್ ಎಲ್ಲ ಬಂದ್ಬಿಡುತ್ತೆ. ನೀವು ಜೆಟ್ ವರ್ಕ್ ಮಾಡಿದ್ಮೇಲೆ ಬ್ರಾಸ್ ಎಲ್ಲ ಇರುತ್ತೆ, ಅದನ್ನ ಕ್ಲೀನ್ ಮಾಡೋದಕ್ಕೆ ಟೂಲ್ಸ್. ಸೊ ಆ ತರ. ಸೊ ಏನ್ ಪ್ರೈಸ್ ಬರುತ್ತೆ ಬ್ರೋ ಇದು? ಸೊ ಇದು ಕಾಂಬಿ 950 rupees. ಕಾಂಬಿ ಬೇಡ ಅಂದ್ರೆ 650 rupees. 650 rupees. ಸೊ ಇದೆಲ್ಲ ಬ್ರಷಸ್ ಎಲ್ಲ ಕಾರ್ಬೇಟರ್ ಕ್ಲೀನ್ ಮಾಡ್ಕೊಳೋದಕ್ಕೆ ಅದಕ್ಕೆಲ್ಲ ಯೂಸ್ ಆಗ್ತದೆ. 950 rupees ನೋಡಿ ಈ ಕಾಂಬೋ. ಓಕೆ ನೆಕ್ಸ್ಟ್ ಬ್ರೋ ಪವರ್ ಬಾಕ್ಸ್ ರೇಸಿಂಗ್ ಸೆಗ್ಮೆಂಟ್ ಹೊಂಡಾದು ಪವರ್ ಬಾಕ್ಸ್ ಅದು. ಸೊ ಆಗ್ಲೇ ಸ್ಟಾಕ್ ಪವರ್ ಬಾಕ್ಸ್ ನೋಡೋದಲ್ಲ, ಅದರಲ್ಲೇ ಬೇರೆ ತರ ಕ್ಯಾಲ್ಕುಲೇಷನ್ ಇದೆ. ಓಕೆ ಸೊ ಸೈಜ್ ಬೇರೆ, ಡೈಮೆನ್ಷನ್ಸ್ ಬೇರೆ ಬೇರೆ ಗಾಡಿ ಇದೆ, ಅದು ರೇಸಿಂಗ್ ಯೂಸ್ ಮಾಡ್ತಾರೆ. ರೇಸಿಂಗ್ ಯೂಸ್ ಹೌದಾ? ಓಕೆ ಸೊ ಇದೆಲ್ಲ ಫ್ಯಾನ್ಸಿ ಅಂಗಡಿ ಲೋಡ್ ಅಂತದ್ದು. ಬ್ರೇಕ್ ಪ್ಯಾಡ್ಸ್ ಸಿಗುತ್ತೆ, RXZ 6 ಸ್ಪೀಡ್ ಇಂಡಿಯನ್ ಅದು ಸಿಗುತ್ತೆ. RXZ ಅದೆಲ್ಲ ಏನೇನು ಎಲ್ಲ ಸ್ಪೇರ್ಸ್ ನಿಮ್ಮ ಹತ್ರ ಸಿಗ್ಬಿಡುತ್ತೆ? ಮ್ಯಾಕ್ಸಿಮಮ್ ಸಿಗ್ಬಿಡುತ್ತೆ. ಸಿಗ್ಬಿಡುತ್ತೆ. ಬಾಡಿ ಕಿಟ್ ಸಿಗುತ್ತೆ, ಟ್ಯಾಂಕ್ ಆಫ್ಟರ್ ಮಾರ್ಕೆಟ್ ಸಿಗುತ್ತೆ. OE ಸಿಗಲ್ಲ.
ಆಫ್ಟರ್ ಮಾರ್ಕೆಟ್ ಸಿಗುತ್ತೆ. ಒಯ್ನೇ ಬೇಕು ಅಂದ್ರೆ ಅರೇಂಜ್ ಮಾಡ್ಕೊಡೋಣ. ಸೊ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ಪ್ರಕಾರ ಕೊಡ್ತೀವಿ. ಓಕೆ. ನಿಮ್ಗೆ ಒರಿಜಿನಲೇ ಬೇಕು ಅಂದ್ರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಗೆ ಕೊಡ್ತೀವಿ, ಮಾಡ್ಕೊಡ್ತಾರೆ. ನೆಕ್ಸ್ಟ್ ಸ್ಟಿಕರಿಂಗ್ ಕಿಟ್ಸ್ ಎಲ್ಲ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ. ಸೊ ಇದೆಲ್ಲ ನೀವು ತೋರಿಸಿ ಬ್ರೋ. ಸೊ RX 115 ಗೊತ್ತಾ ನಿಮ್ಗೆ? 115 ಕೇಳಿದೀನಿ. ಅದರದ್ದು ಸ್ಟಿಕ್ಕರ್ ಕಿಟ್ಸ್ ಸದ್ಯಕ್ಕೆ 2 ಆಪ್ಷನ್ ಇದೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ನೋಡಿ ಫುಲ್ ಕಿಟ್ ಇದು 115 RX 115 ಅಂತ ಬರುತ್ತೆ. ಅದ್ರದ್ದು ಇಂಡಿಯನ್ಗೆ ಯೂಸ್ ಮಾಡ್ಬೋದು ಓಕೆ ಆ ತರ. ಸೊ RXG ಕೊಲಂಬಿಯನ್ ವರ್ಷನ್, ಎಕ್ಸ್ಪೋರ್ಟ್ ವರ್ಷನ್ ನಮ್ಮ ಇಂಡಿಯಾಲ್ ಪ್ರೊಡ್ಯೂಸ್ ಆಗಿ ಎಕ್ಸ್ಪೋರ್ಟ್ ಆಯ್ತು ಗಾಡಿಗಳು. ಸೊ ಆ ಗಾಡಿಗೆ ಬಂದಿದ್ದು ಕಿಟ್ ಇದು. ಓಕೆ. ಇದೆಲ್ಲ 2004-5 ಏನ್ ಸ್ಟಾಪ್ ಆಯ್ತು, ಅದಾದ್ಮೇಲೆ ಪ್ರೊಡಕ್ಷನ್ ಆಗಿದ್ದು ಗಾಡಿಗಳು ಎಕ್ಸ್ಪೋರ್ಟ್ ಆಯ್ತು ಆಫ್ರಿಕನ್ ಕಂಟ್ರೀಸ್ಗೆ, ಮಿಡ್ಲ್ ಈಸ್ಟ್ಗೆ ಎಲ್ಲ. ಸೊ ಅದ್ರಲ್ಲಿ ಬಂದಿದ್ದು ಕಿಟ್ ಇದು. ಇದ್ರಲ್ಲಿ ಕಲರ್ ಆಪ್ಷನ್ಸ್ ಅದಕ್ಕೆ 2 ಇದೆ. ಸಿಗುತ್ತೆ, ಅದನ್ನು ರೀಸ್ಟಾಕ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಪ್ರೈಸ್ ಏನ್ ಬರುತ್ತೆ ಬ್ರೋ? ಸೊ ಡಿಪೆಂಡ್ಸ್ ಬ್ರೋ. ಸ್ಟಾಕ್ ಕಲರ್ಸ್ ಎಲ್ಲ 350 rupees 340 rupees ಇಂದ ಸ್ಟಾರ್ಟ್ ಆಗುತ್ತೆ ಆ ತರ. ಇಂಡಿಯನ್ ಕಲರ್ಸ್ ಈ ತರ ಅಲ್ಲ, ಇದು ಸದ್ಯಕ್ಕೆ 650 ಇದೆ. ಸೊ ಇದೆಲ್ಲ ಕಿಂಗ್ ಸ್ಟಿಕರ್ಸ್ 1800 2000 ಡಿಪೆಂಡಿಂಗ್ ಆನ್ ದ ಮಾಡೆಲ್. ಸೊ ಇದು ಕಿಂಗ್ ಸ್ಕಾರ್ಪಿಯನ್ ವರ್ಷನ್. ಸೊ RX ಕಿಂಗ್ ಅಲ್ಲೇನೆ ಬೆಜ್ಜಾ ಅಂತರ ಬರುತ್ತೆ. ಇದು ಲೇಟೆಸ್ಟ್ ವರ್ಷನ್ ಇದು ನೋಡ್ಬೋದು. ಅದ್ರಲ್ಲೂ ಕಲರ್ ಆಪ್ಷನ್ಸ್ ಕ್ವಾಂಟಿಟಿ ಡಿಪೆಂಡ್ಸ್. ಇವಾಗ ಬಂತು ಅಂದ್ರೆ ತಗೊಂಡ್ಬಿಡ್ತಾರೆ ಒಬ್ಬೊಬ್ರು. ಸೊ ಅವ್ರಿಗೆ ಯಾವ ಇಷ್ಟ ಕಲರ್ ಆ ತರ. ಸೊ ಇಂಡಿಯನ್ ಸ್ಕೀಮ್ ಅಲ್ಲೇನೆ ಕಸ್ಟಮ್ ಮೇಡ್ ಅಂದ್ರೆ ಈ ತರ ಸಿಗುತ್ತೆ. 5 ಸ್ಪೀಡ್ ಇದ್ರಲ್ಲಿ ಕಲರ್ ಸಿಗುತ್ತೆ, 4 ಸ್ಪೀಡ್ ಕಲರ್ಸ್ ಸಿಗುತ್ತೆ. ಸೊ ಸೇಮ್ ಜಿ ನೋಡಿ 5 ಸ್ಪೀಡ್ ಸ್ಟಿಕರ್ ಆಪ್ಷನ್ಸ್. ಸೊ ಈ ತರ ಬೆಜಾನ್ ಕಲರ್ಸ್ ಸಿಗುತ್ತೆ. ಓಕೆ. ಆರೆಂಜ್, ಯೂನಿಕ್ ಆಗಿರೋ ಸ್ಟಿಕರಿಂಗ್ ಕಿಟ್ಸ್ ಎಲ್ಲ ರೆಡ್ ಕಲರ್ ಆಪ್ಷನ್ಸ್ ಇದೆ. ಬರ್ತಾ ಇದು ಲಾಸ್ಟ್ ವರ್ಷನ್ RX 100 ಇದು. ಓಕೆ. ಅದು ಸಿಗುತ್ತೆ. ಇದು ಕೂಡ ನಿಮ್ಮ ಹತ್ರ ಸಿಗುತ್ತೆ. ಕಸ್ಟಮ್ ಮೇಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇದು. ಸೊ ಹಂಗೆ ಹೆಂಗ್ ಬೇಕು ಅಂದ್ರೆ ಹಂಗೆ. ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸ್ಟಿಕರಿಂಗ್ ಕಿಟ್ಸ್? ಸ್ಟಾಕ್ 320 rupees ಇಂದ ಸ್ಟಾರ್ಟ್ ಆಗುತ್ತೆ 4 ಸ್ಪೀಡ್. ಅಪ್ ಟು ಎಷ್ಟು ತನಕ ಇರಬಹುದು? 2000 ವರೆಗೂ ಇದೆ ನನ್ನ ಹತ್ರ. 2000 rupees. ಓಕೆ. ಇದು RXZ 5 ಸ್ಪೀಡ್ ವರ್ಷನ್, ಯೆಲ್ಲೋ ಕಲರ್ ಅಲ್ಲಿ, ಬ್ಲೂ. ಸೊ ಇದು ಡಾರ್ಕ್ ಬ್ಲೂ, ಅದ್ರಲ್ಲಿ ರೆಡ್ ಸಿಗುತ್ತೆ. ಸದ್ಯಕ್ಕೆ ಸಪ್ಲೈ ಇಲ್ಲ, ಅದು ಅರೇಂಜ್ ಮಾಡೋಣ. ಇವೆಲ್ಲ 6 ಸ್ಪೀಡ್ RXZ 6 ಸ್ಪೀಡ್ ಸ್ಟಿಕರ್ ಕಿಟ್ಸ್ ಇದು ನೋಡಿ. ಇದು ಕ್ಯಾಟಲೈಸರ್ ವರ್ಷನ್, ಮಿಲೇನಿಯಂ ವರ್ಷನ್ಸ್, ಡಿಲಕ್ಸ್ ವರ್ಷನ್ ಇದು. ಸೊ ಅದ್ರಲ್ಲೇ ಇನ್ನೊಂದು ಆಪ್ಷನ್ ಇದೆ ಡಿಲಕ್ಸ್ ಅಲ್ಲೇ. ಇದು 6 ಸ್ಪೀಡ್ ಡಿಲಕ್ಸ್. ಸೊ ಅದು ಇಂಡಿಯನ್ಗೂ ಸೂಟ್ ಆಗುತ್ತೆ ಇದು. ಹಾಕೊಬಹುದು. ಇದು ಬ್ಯಾಟ್ಮ್ಯಾನ್ ವರ್ಷನ್, RXZ 6 ಸ್ಪೀಡ್ ಬ್ಯಾಟ್ಮ್ಯಾನ್ ಎಡಿಷನ್ ಅಂತ ಇತ್ತು ಅದ್ರದ್ದು ಇದು. ಸೊ ಕ್ಯಾಟಲೈಸರ್ ಹಿಂಗೆ ಹಾಕ್ಬಿಡೋಣ ನೋಡಿ. ಕ್ಯಾಟಲೈಸರ್, ಮಿಲೇನಿಯಂ, ಇದ್ರಲ್ಲೂ ಕಲರ್ಸ್ ಸಿಗುತ್ತೆ. ಯೆಲ್ಲೋ, ವೈಟ್, ಬ್ಲೂ ಆ ತರ ಸಿಗುತ್ತೆ. ಸೊ ಇದೆಲ್ಲ ಡೈರೆಕ್ಟ್ RX ಇದಕ್ಕೆಲ್ಲ ಆಗಲ್ವಾ? ಆಗುತ್ತೆ. ಮಿಲೇನಿಯಂ ಆಗುತ್ತೆ, ಬ್ಯಾಟ್ಮ್ಯಾನ್ ಆಗುತ್ತೆ, ಡಿಲಕ್ಸ್ ಆಗುತ್ತೆ. ಕ್ಯಾಟಲೈಸರ್ ಆಗುತ್ತೆ, 135 ಆಗುತ್ತೆ. ಇಲ್ಲ RXZ ಮಾತ್ರ. RXZ ಮಾತ್ರ 40 ಪ್ಯಾನಲ್ಸ್ ಜಾಸ್ತಿ ಬರೋದ್ರಿಂದ RXZ. ಸೊ ಬ್ಯಾಟ್ಮ್ಯಾನ್ ಅಲ್ಲಿ ಇನ್ನೊಂದು ಕಲರ್ ಇದೆ. ಇದು ಏರಾಕ್ಸ್ ಥೈಲ್ಯಾಂಡ್ ವರ್ಷನ್ ಅದು. ಇನ್ನೊಂದ್ 2 ಸ್ಟಿಕರ್ಸ್ ಇತ್ತು, ಖಾಲಿ ಆಗಿದೆ. ಥೈಲ್ಯಾಂಡ್ ವರ್ಷನ್ ಅದು ಏರಾಕ್ಸ್. ಸೊ ಅದೇ ಬ್ಲೂ ಹೇಳಿದ್ನಲ್ಲ, ಬ್ಲೂ. ಸೊ ಈ ತರ ರೆಡ್ ಕ್ಯಾಟಲೈಸರ್ ಅಂತ ಇದೆ ನೋಡಿ. ಅದ್ರಲ್ಲಿ ಕ್ಯಾಟಲೈಸರ್ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ನಿಮ್ ಗಾಡಿ ಅಂದ್ರೆ ಈ ತರದ ಆಪ್ಷನ್ಸ್ ಇದೆ. ಸ್ಟಾಕ್ ಬೇಕು ಅಂದ್ರೆ ಸ್ಟಾಕ್ ಸಿಗುತ್ತೆ. ಸೊ ಅದು ಬಿಟ್ಟು ಬೇರೆ ಸೊ RXZ ನೋಡಿ, ಇದು ಸೀಟ್ ಅಂಡರ್ ಬ್ರಾಕೆಟ್ಸ್. ಸೊ ಇಂಪೋರ್ಟೆಡ್. ಇದ್ರಲ್ಲಿ 2 ತರ ಇದೆ, ಇಂಡಿಯನ್ ಮೇಡು ಇದೆ, ಇಂಪೋರ್ಟ್ ಇದೆ. ಸೊ ಬ್ರಾಕೆಟ್ಸ್ ಎಲ್ಲ ಸಿಗುತ್ತೆ RXZ ಎಲ್ಲ ಸಿಗ್ಬಿಡುತ್ತೆ. ಓಕೆ. ಸೊ ಅದು ಬಿಟ್ಟರೆ ಬೇರೆ LED ಲೈಟ್ಸ್ ಎಲ್ಲ ಇಕ್ಕಿದ್ದೀರಾ? ಇದೆಲ್ಲ ಸ್ಟೋರ್ಗೆ ಬ್ರೋ, ಅದೆಲ್ಲ ನಾನು ಆನ್ಲೈನ್ ಪೋಸ್ಟ್ ಮಾಡಲ್ಲ. ಅಂಗಡಿಗೆ ಬಂದ್ರೆ ನೋಡ್ ತಗೊಬಹುದು. ಸ್ಟಾರ್ಟ್ಸ್ ಫ್ರಮ್ 300 rupees ಇಂದ ಇದೆ ನನ್ನ ಹತ್ರ. 300 ಟು ಸದ್ಯಕ್ಕೆ ಈಚ್ ಪೀಸ್ 1800 ವರೆಗೂ ಇದೆ. ಸೊ ನನ್ನ ಕೌಂಟರ್ ಅಲ್ಲಿ ಏನ್ ನೋಡುತ್ತೆ ಅದ್ ಮಾತ್ರ. ಆನ್ಲೈನ್ ಬೇಜಾನ್ ಜನ ಸೇಲ್ ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ಯಾವ ಇಷ್ಟ ಆಯ್ತು ಅಂದ್ರೆ ಓಕೆ. ನೆಕ್ಸ್ಟ್ ಬ್ರೋ ನೋಡಿ, ಇದು RXZ 6 ಸ್ಪೀಡ್ ಅದು ಮೆಟಲ್ ಇದೆಯಲ್ಲ ಅದು ಕೂಡ ನೋಡಿ. ಇದು OE RXZ 6 ಸ್ಪೀಡ್ ರೀಡ್ ವಾಲ್. ದಿಸ್ ಇಸ್ ನಾಟ್ ಡೈರೆಕ್ಟ್ ಫಿಟ್ ಟು ಇಂಡಿಯನ್ ಬ್ಲಾಕ್. ಆಗಲ್ಲ. ಪೋರ್ಟ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಏನಾದ್ರು ಅಪ್ಗ್ರೇಡ್ ಮಾಡ್ತೀರಾ ಅಂದ್ರೆ ಈ ತರ. ಇಂಡಿಯನ್ ಒರಿಜಿನಲ್ ಇದೆ ನನ್ನ ಹತ್ರ. 100 ಇದೆ, RX 135 ಇದೆ. ಇದು ಪ್ರೈಸ್ ಏನ್ ಬರುತ್ತೆ? ಇದು ಒರಿಜಿನಲ್ ಬಂದು 19 ಇದೆ. ಅದರಲ್ಲಿ ಕಾಪೀಸ್ ಬರುತ್ತೆ 16. ಮೆಟಲ್ ಇದೆ, ಅದು ಪ್ಯೂರ್ಲಿ ಫಾರ್ ರೇಸಿಂಗ್ ಟ್ಯೂನ್ಡ್ ಗೈಸ್ ಅದೇ ನೋಡ್ತಾರೆ. ಇದು ಫೈಬರ್ ಪೆಟಲ್ ನೋಡಿ, ಇದು ಫೈಬರ್ ಪೆಟಲ್. ಹೌದು ನೋಡಿ, ಇದು ಇಂಡಿಯನ್ OE RX 135 1800 rupees ಇದೆ. ಇದು 1800 rupees. ಇದು ಒರಿಜಿನಲ್ 1824 ಏನೋ ಇದೆ MRP. ಒರಿಜಿನಲ್ 2A ಪಾರ್ಟ್ ಕೊಡ್ದು. ಸೊ 36 ಹೌದು. ಮೆಟಲ್ ಕೂಡ ಎಲ್ಲಿ ಕೊಟ್ಟಿದೆ ನೋಡಿ. ಇದು ಮೆಟಲ್ ರೀಡ್, ಇದು 6 ಸ್ಪೀಡ್ ಅಲ್ಲಿ ಮೆಟಲ್ ರೀಡ್. ಸೊ ಪೆಟಲ್ಸ್ ನೋಡಿ, ಇದು ಮೆಟಲ್ ಅಲ್ಲಿ ಇದೆ, ಅದು ಪ್ಲಾಸ್ಟಿಕ್ ಇತ್ತು. ಅದ್ರಲ್ಲಿ ಇನ್ನೊಂದು ವರ್ಷನ್ ಇದೆ, ಸ್ಟೇಜ್ 2 ಅಂತ ಸಿಗುತ್ತೆ. ಸೊ ಅದು ಇದೆ ನನ್ನ ಹತ್ರ. ಇದು ಯೂಸ್ಡ್. ಒಬ್ಬೊಬ್ರು ನಾವು ಏನೇ OE ಬ್ರ್ಯಾಂಡ್ ನ್ಯೂ ಮೆಟಲ್ ರೀಡ್ ಅಂದ್ರೂ ನಂಬಲ್ಲ ನಮ್ಮ RX ಸೆಗ್ಮೆಂಟ್ ಅಲ್ಲಿ 6 ಸ್ಪೀಡ್ ಯೂಸ್ ಕೊಟ್ರೆ ತಗೊಂತಾರೆ. ಇದು ಒರಿಜಿನಲ್, ಅದು ಒರಿಜಿನಲ್. ಸೊ ಯೂಸ್ಡ್ 6 ಸ್ಪೀಡ್ ರೀಡ್ ವಿತ್ ಮ್ಯಾನಿಫೋಲ್ಡ್.
ವಿತ್ ಮ್ಯಾನಿಫೋಲ್ಡ್. ಇದು ಹೊಸದು ಇದೆ ನನ್ನ ಹತ್ರ ನೋಡಿ, ಅದೇ ಸ್ಟೇಜ್ 2 ಅದು ಇದೆ ಡ್ಯುಯಲ್ ಪೆಟಲ್. ಓಕೆ, V4 ಇದೆ ನನ್ನ ಹತ್ರ. ಸೊ ಎಲ್ಲಾ ತರ ಇಕ್ಕಿದ್ದೀರಾ, ನಿಮ್ಗೆ ಹೆಂಗ್ ಬೇಕಾಗೆ ಅವರ ಸ್ಟಾಕ್ ಇಂದ ಫುಲ್ ಟಾಪ್ ಎಂಡ್ ಅಂದ್ರೆ V4. ಓಕೆ, ಇದು RXZ ಅದು. ಇದು ಆಕ್ಚುಲಿ ಇವ್ಯಾವ್ದು ಡೈರೆಕ್ಟ್ ಫಿಟ್ ಆಗಲ್ಲ. 6 ಸ್ಪೀಡ್ V4 ಅದ್ಯಾವ್ದು ಇನ್ಲೆಟ್ ಪೋರ್ಟ್ ಮಾಡಿ ಆಲ್ಟರ್ ಮಾಡ್ಬೇಕು. ಸಿ ನೀವು ಜಾಸ್ತಿ ಉಸಿರಾಡಿಸ್ತೀರಾ ಗಾಡಿಗೆ ಅಂದ್ರೆ ಆತರ. ಇದು ಕಾಪಿ, ಇದು ಇದು ಕಾಪಿನ 1000 rupees. ಒರಿಜಿನಲ್ 18,000 ಆಗುತ್ತೆ. ಅದು ಬೇಕಂದ್ರೆ ಆರ್ಡರ್ ಬ್ರೋ, ಆರ್ಡರ್ ಬೇಸ್ ತರಿಸ್ಕೊಡೋಣ, ಅದನ್ನು ತರಿಸ್ಕೊಡ್ತೀರಾ? ಓಕೆ, ಸೊ ಫ್ರೆಂಡ್ಸ್ ನೋಡ್ತಾನೆ ಇರ್ಬೋದು. ಸೊ ಇಂಜಿನ್ ಬ್ಲಾಕ್ಸ್ ಆಗಿರ್ಬೋದು, ಹೆಡ್, ಸೊ ಆಮೇಲೆ ಕ್ರ್ಯಾಂಕ್ ಶಾಫ್ಟ್, ಕಾರ್ಬೊರೇಟರ್ಸ್, ಸೊ ಎಲ್ಲಾ ತರ ಇಲ್ಲಿದೆ. ಏನೇನ್ ಪ್ರಾಡಕ್ಟ್ಸ್ ಇದೆ ಅಂತ ಇವಾಗ ಬ್ರೋ ಎಕ್ಸ್ಪ್ಲೈನ್ ಮಾಡ್ತಾರೆ. ಬ್ರೋ ಫಸ್ಟ್ ಮೇಡ್ ಇನ್ ಜಪಾನ್ ರೀಡ್ ಇದೆ 345 ಸೀರೀಸ್. ಓಕೆ, ಇದು ಒರಿಜಿನಲ್ ಇದೆ, 100% ಒರಿಜಿನಲ್, ಮೇಡ್ ಇನ್ ಜಪಾನ್. ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಓಕೆ, ವೆಯ್ಟ್ ಕ್ವಾಲಿಟಿ ನೋಡಿ, ವಯಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ಇರ್ಲಿ ಬನ್ನಿ, ಅದು ಡಿಫ್ರೆನ್ಸ್ ಇರುತ್ತೆ ಬ್ರೋ, ಕಸ್ಟಮರ್ಸ್ ಮೇಲೆ ಡಿಪೆಂಡ್. ಸೊ ಮೇಡ್ ಇನ್ ಇಂಡೋನೇಷಿಯಾ, ಇಗ್ನಿಷನ್ ಕಾಯಿಲ್ ಇದೆ, ಗೇರ್ ಶಾಫ್ಟ್ ಇದೆ ಒರಿಜಿನಲ್. ಸೊ ಸ್ಟಾಪ್ ಆಗಿತ್ತು, ಇವಾಗ ಬಂದಿದೆ, ಅದಿದೆ. ಸೊ ನೋಡಿ, ಕಿಂಗ್ CDI ವಿತ್ ಪ್ರೈಸಿಂಗ್ ಇದೆ, ಒರಿಜಿನಲ್. ಓಕೆ, ಮೇಡ್ ಇನ್ ಇಂಡೋನೇಷಿಯಾ, 4020 rupees. ಹೌದು. ಓಕೆ, ನೋಡಿ ಇಂಡಿಯನ್ 888. ಇದು ಅಷ್ಟು ಯಾಕೆ ಅಂದ್ರೆ ಔಟ್ಪುಟ್ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಇವೆಲ್ಲ ಅಪ್ಗ್ರೇಡ್ ಮಾಡ್ತಾ ಇದೀರಾ ಅಂದ್ರೆ ಅವು ಮಾಡಿದ್ರೆ ಚೆನ್ನಾಗಿದೆ. ಓಕೆ, ನೋಡಿ ಸೊ ಆ ತರ. ಸೊ ಲಿವರ್ಸ್ ನಾನು ಆಗ್ಲೇ ತೋರಿಸಿದ್ನಲ್ಲ, ಆ ತರ ಆ ಲಿವರ್ಸ್ ಆಯಿಲ್ ಇದೆ. ಚಿಕ್ಕಪುಟ್ಟ ನಟ್ ಬೋಲ್ಟ್ ನೋಡಿ, ಇದು Z ಡಿಸ್ಪ್ಲೇಟ್ ವಾಷರ್ಸ್. ಇದು ಫ್ರಂಟ್ ಡಿಸ್ಪ್ಲೇಟ್ ಅಲ್ಲಿ ಲಾಕ್ ಆಗೋ ವಾಷರ್ಸ್. ಓಕೆ, ಸೊ ಇದು ಹಾಕಿದ್ರೆ ಸ್ಲಿಪೇಜ್ ಆಗಬಾರ್ದು, ಡಿಸ್ಪ್ಲೇಟ್ ಬೋಲ್ಟ್ ಉದ್ದೋಗ್ಬಾರ್ದು ಅಂತ ಲಾಕ್ ಮಾಡೋ. ಓಕೆ, ಸೊ ಈ ತರ ಸಿಗುತ್ತೆ. ಕ್ಲಚ್ ರಬ್ಬರ್ ಕಿಟ್ ಇದೊಂದು 15-20 ವರ್ಷದ್ದು ನೋಡಿ. ಹೋಯಿ. ಸೊ ಅದ್ರಲ್ಲಿ ಇದು ರಬ್ಬರ್ ಕಿಟ್ ಸೀಲ್ಡ್ ಇದ್ರೆ ಇರುತ್ತೆ. ಸೊ ಇದು ಕ್ಲೈಮೇಟ್ ಕಂಡೀಷನ್ ಇದು ಅವಾಯ್ಡ್ ಮಾಡುತ್ತೆ. ಈ ತರ ಸೀಲ್ಡ್ ವ್ಯಾಕ್ಯೂಮ್ಡ್ ಪ್ಯಾಕೇಜ್ ಇದೆ. ಹೆಂಗಿದೆ ನೋಡಿ, ಒರಿಜಿನಲ್ ಎಲ್ಲ ಇದೆ. ಯಾವ ಇಯರ್ ಮೆನ್ಷನ್ 2000 ಅಂತ ಮೆನ್ಷನ್ ಆಗಿದೆ ಇಲ್ಲಿ. 25 years. ಏನ್ ಬ್ರೋ ಇದು ಪ್ರೈಸ್ ಏನಿರುತ್ತೆ ಇವಾಗ? ಇದು ನಾನು ಆಕ್ಚುಲಿ ಸೇಲ್ ಮಾಡಲ್ಲ ಬ್ರೋ, ನಮ್ ಬಿಲ್ಸ್ ಇರುತ್ತೆ, ನಿಮ್ಗೆ ಬೇಕು ಅಂದ್ರೆ ಕೊಡ್ತೀನಿ. ಇರುತ್ತೆ ಮಾರ್ಕೆಟ್ ಎಲ್ಲ 1200 1300 ವರೆಗೂ ಮಾಡ್ತಾ ಇದ್ದಾರೆ. RXZ ಅದು 2 ರಬ್ಬರ್ ಎಕ್ಸ್ಟ್ರಾ ಬರುತ್ತೆ 100 ಗಿನ. ನೋಡಿ, ಒರಿಜಿನಲ್ ಪಾರ್ಟ್ಸ್ ಕೂಡ ಸಿಗುತ್ತೆ. ಅದ್ರಲ್ಲೇ ಆಪ್ಷನ್ 4x2 ಪಾರ್ಟ್ ನಂಬರ್ದು ಸೇಮ್ ಒರಿಜಿನಲ್ ಕ್ಲೆಚ್ ರಬ್ಬರ್. ಇದು 3K ಪಾರ್ಟ್ ನಂಬರ್ದು ಒರಿಜಿನಲ್ ಕ್ಲೆಚ್ ರಬ್ಬರ್ ಕಿಟ್. ಸೊ ಅದೇ ರಬ್ಬರ್ಸ್ ಬರುತ್ತೆ. 3 ಆಪ್ಷನ್ ಇದೆ, 4 ಇದೆ, ಇನ್ನೊಂದಿದೆ, ಇನ್ನೊಂದು ಇದೆ, 5 ಇದೆ, ಆಫ್ಟರ್ ಮಾರ್ಕೆಟ್ ಇದೆ. ಸೊ ಹಂಗೆ ಚಿಕ್ಕದು ನೋಡಿ, ನಟ್ ಬೋಲ್ಟ್ ಎಲ್ಲ ಇಂಪೋರ್ಟ್ ಇದೆ ನನ್ನ ಹತ್ರ. ಓಯಿ ಇದ್ರಲ್ಲಿ ನೋಡಿ ಎಲ್ಲ ನೋಡಿ, ಜಪಾನ್ ಕ್ಲಚ್ ನಟ್, ಇದು ಮ್ಯಾಗ್ನೆಟ್ ನಟ್ ಅದು. ಸೊ ನಿಮ್ಗೆ ಇದು ಈ ತರ ಸ್ಪೆಸಿಫೈಡ್ ಐಟಮ್ ಯೂಸ್ ಮಾಡೋದ್ರಿಂದ ನಿಮ್ ಕ್ರ್ಯಾಂಕ್ ಲೈಫ್ ಬರುತ್ತೆ. ಸೊ ಇಲ್ಲಿ ಕನೆಕ್ಟ್ ಆಗೋದು ಅದು. ಓಕೆ, ಸೊ ಮೇಡ್ ಇನ್ ಜಪಾನ್. ಸೊ ಅದರ ನಟ್ಸ್ ಬೋಲ್ಟ್ಸ್ ಸಿಗುತ್ತೆ ಮೇಡ್ ಇನ್ ಜಪಾನ್, ಇಂಡೋನೇಷಿಯಾ. ಇದು ಸ್ಪ್ರಾಕೆಟ್ ಬೋಲ್ಟ್ 60 rupees. ಓಕೆ, ಜಪಾನ್, ಮೇಡ್ ಇನ್ ಜಪಾನ್. ಎಸ್. ನೋಡಿ ಇದು ಗೇರ್ ಶಾಫ್ಟ್, ಸಾರಿ ಡ್ರಮ್ದು ಗೇರ್ ಸ್ಟಾಪರ್ ಇದು. ಓಕೆ, ಸೊ ಇದು ಬಂದು ಸ್ಟಾರ್ ಡ್ರಮ್ ಮಾತ್ರ ಯೂಸ್ ಮಾಡೋದು, ಲೆಂತ್ ಇರುತ್ತೆ. ಇಂಡಿಯನ್ ಓಯಿನೂ ಇದೆ. ಇದು ಸ್ಟಾರ್ ಡ್ರಮ್ ಗೇರ್ ಬಾಕ್ಸ್ ಹಾಕಿದ್ರೆ ಅದು ಅವ್ರಿಗೆ ಯೂಸ್ ಆಗೋದು. ಇದು ಉದ್ದ ಬರುತ್ತೆ, ಇದು ಸ್ವಲ್ಪ ಇದು ಎಕ್ಸಾಕ್ಟ್ ಸ್ಟಾಪ್ ಮಾಡೋದಕ್ಕೆ ಗೇರ್ ಶಿಫ್ಟಿಂಗ್ ಇದಕ್ಕೆ ಯೂಸ್ ಮಾಡ್ತಾರೆ. 200 rupees ಇದು. ಆ ತರ ನೋಡಿ, ನಟ್ ಹೋಲ್ಸ್ ಎಲ್ಲ ಇದೆ ನೋಡಿ, ಎಲ್ಲ ಐಟಮ್ಸ್ ಇದೆ. ಎಲ್ಲ ಕ್ಯಾಪ್ಸ್ದು ರಬ್ಬರ್, ಡ್ರೋಮೆಟ್ ಅದು ಚಿಕ್ಕ ಮೈನ್ಯೂಟ್ ಸ್ಪೇರ್ಸ್ ಕೂಡ ಅವ್ರ ಹತ್ರ ಇದೆ ನೋಡಿ. ಇದು ಬಂದು ಸ್ಟಾಪರ್ ಬೋಲ್ಟ್, ಅದು ಸಿಗಲ್ಲ ಈ ಗೇರ್ ಇವಾಗ ತೋರಿಸಿದಲ್ಲ ಲಿವರ್, ಇದು ಹಾಕೋ ಸ್ಟಾಪರ್ ಬೋಲ್ಟ್. ಇದು ಇದನ್ನ ಅದು ಇಂಪೋರ್ಟ್. ಓಕೆ, ಸೊ ಹಂಗೆ ವಾಷರ್ಸ್ ಸಿಗುತ್ತೆ. ಹೋಗಿ ನೋಡಿ, ಇದೆಲ್ಲ ಓಲ್ಡ್ ಸ್ಟಾಕ್. ಅದು ಇದೆ ಒಂದು 15-20 ವರ್ಷ. 15-20 ವರ್ಷ. ಸೊ ಅದೇ ತರ ಕವರ್ಸ್ ಇದೆ. ಇದು ಒರಿಜಿನಲ್ದು 3K ಪಾರ್ಟ್ ನಂಬರ್ದು. ಓಕೆ, 3K ಕ್ಲಚ್ ಹೌಸಿಂಗ್ ಇದೆ. ಸೊ RX 135 ಗೆ ಡೈರೆಕ್ಟ್ ಫಿಟ್ ಇದು. ಓಕೆ, ಸೊ ಇಂಡಿಯನ್ ಓಯಿ ಸಿಗಲ್ಲ, ಸ್ಟಾಪ್ ಆಗಿದೆ. ಸೊ ಇದು ಯೂಸ್ ಮಾಡ್ಕೊಬಹುದು RX 135 ಯೂಸ್ ಮಾಡೋರಿಗೆ. ಓಕೆ, ಸೊ ಕ್ವಾಲಿಟಿ ನೋಡಿ, ಅದು ಒಂಥರ ಪ್ರೀಮಿಯಂ ಫಿನಿಶ್ ಅದು. ಒರಿಜಿನಲ್. ಓಕೆ, ಆಫ್ಟರ್ ಮಾರ್ಕೆಟ್ ಸಿಗುತ್ತೆ ನಮ್ಮ ಹತ್ರ. ಸೊ ನೆಕ್ಸ್ಟ್ ಬ್ರೋ, ಬೋರ್ ಕಿಟ್ಸ್ ಅಲ್ಲಿ ಸದ್ಯಕ್ಕೆ 3 ಇದೆ, ಇನ್ನ ಒಂದು ಖಾಲಿ ಆಗಿದೆ ಮಾಸ್ಟರ್ ಕಾಪಿ. ಓಕೆ, ಸೊ ಏನೇನ್ ಪ್ರೈಸ್ ಇರ್ಬೋದು ಹೇಳಿ ನೋಡೋಣ. ಏನ್ ಬ್ರೋ ಇದು? ಯಾವ ಇದೆಲ್ಲ 135 RX 135 100 ಓನ್ಲಿ ಬ್ರೋ. ನಿಮ್ಗೆ 100 ಇಂಡೋನೇಷಿಯನ್ ಬೋರ್ ಕೇಳ್ತಾರೆ. ಇಂಡೋನೇಷಿಯನ್ ಅಲ್ಲಿ RX 100 ಇಲ್ಲ, ಏನಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ? ಮಾಡಲ್ಲ. ಸೊ ಯಾರಾದ್ರೂ ಇಂಡೋನೇಷಿಯನ್ ಬೋರ್ ಅಂದ್ರೆ ಅದು ನಂಬೇಡಿ. ಓಕೆ, ಇಂಡೋನೇಷಿಯನ್ ಅಲ್ಲಿ RX 100 ಇಲ್ಲ. ಓಕೆ, ನೋಡ್ಕೊಳ್ಳಿ. ಅವಾಗ ಇನ್ಫಾರ್ಮೇಶನ್ ನಿಮ್ಗೆ ಬರ್ತಾನೆ ಇರುತ್ತೆ, ವಿಡಿಯೋ ಫುಲ್ ಆಗಿ ನೋಡಿ. ಇದು ತೈವಾನ್ ಕಾಪಿ, ತೈವಾನ್ ಮೇಡ್ ಬ್ಲಾಕ್ ಇಟ್. ವೆಯ್ಟ್ ನೋಡಿ, ನಾನು ಡಿಫ್ರೆನ್ಸ್ ಹೇಳ್ತೀನಿ. YP1 ಅಂತ ಇದೆ. YP1 ಒರಿಜಿನಲ್ ಅಲ್ಲ, ಇದು ಕಾಪಿ. ಇದು ಕಾಪಿ. ಇದು ಓಕೆ,
ನೀವು ನೋಡ್ಬೋದು ಮಾಸ್ಟರ್ ಇದು ಆಕ್ಚುಲಿ ಸೆಕೆಂಡ್ ಕಾಪಿ, ಮಾಸ್ಟರ್ ಕಾಪಿ ನನ್ನ ಹತ್ರ ಖಾಲಿ ಆಗಿದೆ. ಇದು ಸೆಕೆಂಡ್ ಕಾಪಿ. ಸೆಕೆಂಡ್ ಕಾಪಿ ಮಾಡಿದೆ. ಹಾ ಓಕೆನಾ, ಇದು ಓಯಿ, ಇದು ಒರಿಜಿನಲ್. ಇದು ಒರಿಜಿನಲ್. ಓಕೆ. ಡಿಫ್ರೆನ್ಸ್ ಅಂದ್ರೆ ಇದು ನೋಡೋದಕ್ಕೆಲ್ಲ ಸಿಮಿಲರ್ ಇರುತ್ತೆ, ಹೌದು, ಬಟ್ ಟೆಕ್ನಿಕಲ್ ಗೊತ್ತಿರೋರು ಗೊತ್ತಾಗುತ್ತೆ. ಇದರಲ್ಲಿ ಸ್ಲೀವ್ ಥಿಕ್ನೆಸ್ ನೋಡಿ, ಇದ್ರಲ್ಲಿ ಸ್ಲೀವ್ ಥಿಕ್ನೆಸ್ ನೋಡಿ. ಇದು ಆಫ್ಟರ್ ಮಾರ್ಕೆಟ್ ನಾನು ಕೇಳಿರೋದು. ಓಕೆ. ಎಲ್ಲಿ ಥಿಕ್ನೆಸ್ ಬ್ರೋ? ಇದಾ? ಹಾ. ಸೊ ಇದ್ರಲ್ಲಿ ನೋಡಿ ಎಷ್ಟು ದಪ್ಪ ಇದೆ, ಅದ್ರಲ್ಲಿ ನೋಡಿ ಎಷ್ಟು ದಪ್ಪ ಇದೆ. ಪ್ಲಸ್ ಇಲ್ಲಿ ಕೋಡ್ ಬರುತ್ತೆ, ಇಲ್ಲಿ ಕೋಡ್ ಬಂದಿಲ್ಲ, ಅಲ್ಲಿ ಇರುತ್ತೆ ನೋಡಿ. ಇಲ್ಲಿ ಇದು ನಂಬರ್ ಇದು ಕೋಡ್ಸ್, ಪ್ರೊಡಕ್ಷನ್ ಕೋಡ್. ಓಕೆ. ಪ್ಲಸ್ ಒಳಗಡೆ ಪೋರ್ಟ್ ಏರಿಯಾ ಫಿನಿಶಿಂಗ್ ನೋಡಿ, ಇಲ್ಲೆಲ್ಲ ಇದರಲ್ಲಿ ಪರ್ಫೆಕ್ಟ್ ಆಗಿದೆ ಅಲ್ಲ ಬ್ರೋ? ನೋಡಿ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ. ಇದು ವಿತೌಟ್ ಪಿಸ್ಟನ್ ಬರುತ್ತೆ, ಪಿಸ್ಟನ್ ಸಿಗುತ್ತೆ ಸ್ಟ್ಯಾಂಡರ್ಡ್ ಸೈಜು. ಸೊ ನಿಮ್ ಬಜೆಟ್ ಕಡಿಮೆ ಇತ್ತು, 135 ಬೋರ್ ಬೇಕು, ಸ್ವಲ್ಪ ಪರ್ಫಾರ್ಮೆನ್ಸ್ ಕಾಂಪ್ರಮೈಸ್ ಆಗ್ತೀರಾ ಅಂದ್ರೆ ಅದಾಕೊಂಬೋದು. ಏನ್ ಪ್ರೈಸ್ ಬರುತ್ತೆ ಬ್ರೋ? ಇದು ವಿತೌಟ್ ಪಿಸ್ಟನ್ ನಾನು 45 ಕೊಟ್ಬಿಡ್ತೀನಿ. 4500 rupees. ಪಿಸ್ಟನ್ ಜೊತೆ ಬೇಕಂದ್ರೆ ಪಿಸ್ಟನ್ ಬ್ರ್ಯಾಂಡ್ ಮೇಲೆ ಡಿಪೆಂಡ್. ನಿಮ್ಗೆ ಗೋಯಿಡ್ಸ್ ಬೇಕು ಅಂದ್ರೆ 1400. ಇಜುಮಿ ಒರಿಜಿನಲ್ ಇದೆ, ಅದು ಬೇಕು ಅಂತಂದ್ರೆ ನಿಮ್ಗೆ 1800. ಟಿಕೆ ಆಚೆ ಬೇಕು ಅಂದ್ರೆ 2800. ಟಾಪ್ ರೋ ಬೇಕು ಅಂದ್ರೆ 1600. ಡಿಪೆಂಡ್ಸ್. NPP ಬೇಕು ಅಂದ್ರೆ ಹಂಗೆ ಅದು 2300. ಅಪ್ ಟು ಎಷ್ಟು ತನಕ ಇದೆ ಪಿಸ್ಟನ್? ಮೋಟೋ ಒಂದು ಫೋರ್ಸ್ ಪಿಸ್ಟನ್ ಇದೆ ನನ್ನ ಹತ್ರ ಸದ್ಯಕ್ಕೆ, ಒಂದೇ ಒಂದು ಪಿಸ್ಟನ್ ಇದೆ. 6800 rupees ಇದೆ ಫೋರ್ಸ್. ಅದನ್ನು ತೋರ್ಸಲ್ಲ ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್ ಬರುತ್ತೆ. ಹೌದಾ? ಫೋರ್ಸ್ ಪಿಸ್ಟನ್. ನೆಕ್ಸ್ಟ್ ಬ್ರೋ ಇದು ಸದ್ಯಕ್ಕೆ ವಿತ್ ಪಿಸ್ಟನ್ ಕಿಟ್ 21,500 ಆಗುತ್ತೆ, ವಿತ್ MRP, ಒರಿಜಿನಲ್ ಕೋಡ್, ಒರಿಜಿನಲ್ ಬಾಕ್ಸ್, ಮೇಡ್ ಇನ್ ಇಂಡೋನೇಷಿಯಾ. ಮೇಡ್ ಇನ್ ಇಂಡೋನೇಷಿಯಾ. ಸೊ ಇದು RX 135 RX 135 ಆಗುತ್ತೆ. RX ಕಿಂಗ್ ಇದು 135cc ಸೆಗ್ಮೆಂಟ್ ಬರುತ್ತೆ. ಓಕೆ. ಸೊ ಇದ್ರಲ್ಲೇ ಇನ್ನೊಂದು ಆಪ್ಷನ್ ಇದೆ, BJ ಸೀರೀಸ್ ಅಂತ. ಸೊ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಒರಿಜಿನಲ್? ಇದು ಕಾಪಿನೇ. ಇದನ್ನು ಕಾಪಿ ಎಮಾ ಬಾಕ್ಸೇ, ಬಟ್ ಒರಿಜಿನಲ್ ಅಲ್ಲ. ಓಕೆ. ನಾವು ಹೇಳ್ಬಿಟ್ಟು ಕೊಡ್ತೀವಿ, ತಗೊಂಡವರು ಹುಷಾರಾಗಿರ್ಬೇಕಷ್ಟೇ. ನೋಡಿ ಯಮಹಾ ಅಂತ ಇದೆ ಬಾಕ್ಸ್, ನಾನು ಬರುತ್ತಲ್ಲ ಒರಿಜಿನಲ್ ಅಂತ ಅನ್ಕೊಂಡೆ. ಇದು ಏನ್ ಬ್ರೋ? ಇದು 6,800 ಕೊಟ್ಟು ವಿತ್ ಪಿಸ್ಟನ್ ಕಿಟ್. ವಿತ್ ಪಿಸ್ಟನ್ 6,800 rupees. ಇದಕ್ಕೆ ಸಿಮಿಲರ್ ರಿಸೆಂಬಲ್ ಆಗೋ 95% ಸಿಮಿಲರ್ ಪರ್ಫಾರ್ಮೆನ್ಸ್ ಕ್ವಾಲಿಟಿ ಇರೋದು ನನ್ನ ಹತ್ರ ಇದೆ. 9,800 rupees. ಅದು ಯಾವ ಬ್ರ್ಯಾಂಡ್? ಎಮಾ ಬಾಕ್ಸ್ ಅಲ್ಲೇ ಬರುತ್ತೆ, ಈ ತರ ಬಾಕ್ಸ್ ಬರುತ್ತೆ. ಅದೇ ನೀವು ಸಜೆಸ್ಟ್ ಮಾಡ್ತೀರಾ? ಇದು 95% ತನಕ ಮ್ಯಾಚ್ ಆಗುತ್ತೆ? ಅದು ಆಗುತ್ತೆ. ಇದು ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಮಾಸ್ಟರ್ ಕಾಪಿ ತಗೊಳ್ಳಿ. ಮಾಸ್ಟರ್ ಕಾಪಿ. ಓಕೆ. ಇಲ್ಲ ನನ್ನ ಬಜೆಟ್ ಇಲ್ಲ, ಬೋರ್ ಬೇಕು ಸದ್ಯಕ್ಕೆ ಅಂದ್ರೆ ಇದು ತಗೊಳ್ಳಿ, ಅದು ತಗೊಳ್ಳಿ. ಓಕೆ. ಸೊ ಬಜೆಟ್ ಇದೆ, ಕಡಿಮೆ ಇದೆ ಅಂದ್ರೆ ಒಂದು 10,000 ನನ್ನ ಬಜೆಟ್ ಅಂದ್ರೆ ಮಾಸ್ಟರ್ ಕಾಪಿ. 5,000 ಒಳಗಡೆ ಇದೆ ಅಂದ್ರೆ ಇದು ತಗೊಳ್ಳಿ. ಒರಿಜಿನಲ್ ಬೇಕಂದ್ರೆ ತಗೊಳ್ಳಿ. ನೆಕ್ಸ್ಟ್ ಬ್ರೋ, ಅದೇ 3K ಹೆಡ್ ಇದೆ, ಒರಿಜಿನಲ್, ಮೇಡ್ ಇನ್ ಇಂಡೋನೇಷಿಯಾ. ಇದನ್ನು YIMM ಬಾಸ್. ಪ್ರೈಸ್ ಬ್ರೋ ಇದು? ಇದು MRP ಬ್ರೋ. MRP ಎಷ್ಟು ಮೆನ್ಷನ್ ಆಗಿದೆ? 2,705. ಓಕೆ ಬ್ರೋ. ಆಮೇಲೆ ಫ್ಲವರ್ ಹೆಡ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಏನು ಇದೆಯಾ ನಿಮ್ಮ ಹತ್ರ? ಫ್ಲವರ್ ಹೆಡ್. ಸೊ ನಾರ್ಮಲ್ ಹೆಡ್ ನೋಡಿದ್ರಿ, ಫ್ಲವರ್ ಹೆಡ್ ತುಂಬಾ ಜನ ಬಂದು ಲೈಕ್ ಮಾಡ್ತಾರೆ. ಸರ್ ಫಸ್ಟ್ ಇದು ಏನು, ಇದು ಶೋಕಿಗೆ ಹಾಕೊಳ್ಳೋದಾ ಇಲ್ಲ ಹೆಂಗೆ, ಶೋ ಪರ್ಪಸ್? ಆಕ್ಚುಲಿ ಫ್ಲವರ್ ಹೆಡ್ ಬಂದು DT ಸೀರೀಸ್ ಅಂತ ಯಮಾ ಬರುತ್ತೆ, ಅದ್ರದ್ದು ಇದು DT 125. ಸೊ ಈ ಸ್ಕ್ವಿಶ್ ಡಯಾ ನೋಡಬಹುದು, ನಿಮ್ಗೆ ಕಡಿಮೆ ಬರುತ್ತೆ ಇದರಲ್ಲಿ, 55mm ಬರುತ್ತೆ. ಇಂಡಿಯನ್ ಹೆಡ್ ಬಂದು 59 ಬರುತ್ತೆ. ಓಕೆ. ಸೊ ಈ ಡಯಾ ನಿಮ್ಗೆ ಕಣ್ಣಲ್ಲಿ ನೋಡಿದ್ರೆ ಕಂಪೇರ್ ಮಾಡೋದು ಕಷ್ಟ ಆಗುತ್ತೆ. ಓಕೆ. 1 year ಕ್ಯಾಲಿಪರ್ ಅಲ್ಲಿ ಚೆಕ್ ಮಾಡಿದ್ರೆ ಎಕ್ಸಾಕ್ಟ್ಲಿ 100ಗೆ ನೀವು ಡೈರೆಕ್ಟ್ ಫಿಟ್ ಆಗುತ್ತೆ. ಓಕೆ. 135 ಹಿಂಗ್ ಫಿಟ್ ಮಾಡ್ಕೊಂಬಾರ್ದು, ಫೇಸ್ ನಾಕ್ ಆಗುತ್ತೆ. ಡಯಾ ಇನ್ಕ್ರೀಸ್ ಮಾಡಿಸಿ, ಫೇಸ್ ಮಾಡಿಸಿ, ಲೇತಲ್ಲಿ 59mm ಮಾಡಿಸಿ ಹಾಕೊಬೇಕು. ನೀವು 2mm ಮೇಲೆ ಇತ್ತು ಬೋರ್ ಅಂತಂದ್ರೆ 60mm ಮಾಡಿಸ್ಕೊಬೇಕು, ಟೆಕ್ನಿಕಲ್ ಸ್ಕಿಲ್. ಪ್ಲಸ್ ಇದರಲ್ಲಿ ಲಾಂಗ್ ಪ್ಲಗ್ ಹಾಕ್ಬೇಕು. ಓಕೆ. ಶಾರ್ಟ್ ಪ್ಲಗ್ ಆಗಲ್ಲ. ಓಕೆ. ಲಾಂಗ್ ಪ್ಲಗ್ ಹಾಕ್ಬೇಕು. ಲಾಂಗ್ ಪ್ಲಗ್ಸ್ ಸಿಗುತ್ತೆ ನಮ್ಮ ಹತ್ರ. ಸೊ ಇದಕ್ಕೆ ನಾರ್ಮಲ್ ಒರಿಜಿನಲ್ ಪ್ಲಗ್ ಹಾಕೊಬೇಕು. ಬ್ರೋ ಇದು ಏನ್ ಬರುತ್ತೆ ಪ್ರೈಸ್? 1,600. 100 ನೀವು ಕಸ್ಟಮ್ ಫೇಸ್ ಮಾಡಿಸಿ ನಂಗೆ ಡೈರೆಕ್ಟ್ ಫಿಟ್ ಆಪ್ಷನ್ ಬೇಕು ಅಂತಂದ್ರೆ ಅಡಿಷನಲ್ ಕಾಸ್ಟ್, ನೀವು ಹೆಂಗೆ ವರ್ಕ್ ಮಾಡಿಸ್ತೀರಾ ಆ ತರ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಬ್ರೋ, ಕ್ರ್ಯಾಂಕ್ ಇದೆ ಒರಿಜಿನಲ್ 3K ಇದು. ಸೊ ಇಂಡಿಯನ್ ಓಯಿನು ಕ್ರ್ಯಾಂಕ್ ಇದೆ ಸದ್ಯಕ್ಕೆ ನನ್ನ ಹತ್ರ. RX 135 ವಿತ್ ಪಾರ್ಟ್ ನಂಬರ್ ಬರುತ್ತೆ, 10,000 ಚೇಂಜ್ MRP ಬರುತ್ತೆ ಇದು. ಆಮೇಲೆ ಇದು 3K ಒರಿಜಿನಲ್ ಕಾರ್ಬ್. ಸೊ ಕೋಡ್ಸ್ ಕೂಡ ನೋಡ್ಬೋದು. RX 135ಗೆ 5 ಸ್ಪೀಡ್ಗೆ ಸೊ ಒರಿಜಿನಲ್ ಹೊಸದ್ ಸಿಗಲ್ಲ ಅನ್ನೋರು ಬೆಸ್ಟ್ ಆಪ್ಷನ್. ಇದು ಬೆಸ್ಟ್ ಆಪ್ಷನ್. ಓಕೆ. 100 ಬೇಕು ಅಂದ್ರೆ ಇನ್ನ ಬೇರೆ ಬೇರೆ ಕೋಡ್ಸ್ ಬರುತ್ತೆ. 3HB ಬರುತ್ತೆ, ಅದು ಹಾಕೊಬಹುದು. RX 115 ಇದು ಏನ್ ಬರುತ್ತೆ ಬ್ರೋ ಪ್ರೈಸ್? ಪ್ರೈಸ್ ಇದೆ MRP 6,545. 6,545 ಎಕ್ಸಾಕ್ಟ್. ಓಕೆ. ಸೊ MRP ಅಲ್ಲಿ ಏನ್ ಪ್ರೈಸ್ ಇದೆ ಅದೇ ಕೊಡ್ತೀನಿ. ಓಕೆ. ಇದರಲ್ಲೂ ಆಪ್ಷನ್ಸ್ ಇದೆ, ಮಾಸ್ಟರ್ ಕಾಪಿ ಇದೆ, ನೀವು ಕಂಪೇರ್ ಮಾಡಬಹುದು. ಏನ್ ಎಷ್ಟು ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಇದಕ್ಕೂ ಅದಕ್ಕೂ? ಅದು 90% ಇದೆ. 90% ಮ್ಯಾಚ್ ಆಗುತ್ತೆ. ಅದು ಏನ್ ಪ್ರೈಸ್ ಬರುತ್ತೆ? ಮಾರ್ಕೆಟ್ ಅಲ್ಲಿ 1,600 ಕಿಂಗ್ 6 ಸ್ಪೀಡ್ ಅಂತ ಹೇಳ್ಬಿಟ್ಟು ಕೊಟ್ರೆ 1,600 rupees ಅಷ್ಟು ಚೆನ್ನಾಗಿರಲ್ಲ. ಓಕೆ. ಸೊ ನಾನ್ ತೋರ್ಸೋ ಕಾಪಿ ನೀವು ಕಂಪೇರ್ ಮಾಡಿ, ನೀವು ಲೈವ್ ಆಗಿ ನೀವ್ ಹೇಳಿ. ಓಕೆ. ಇದು ಓಕೆ. ಇದು ಪ್ರೈಸ್ ಬ್ರೋ 1,600 6,500. 6,500 ಒರಿಜಿನಲ್ ಬೇಕು ಅಂದ್ರೆ 6,500. ಇಲ್ಲಪ್ಪ ಅಷ್ಟೇ ಕಾಸಿಲ್ಲ ಅಂದ್ರೆ 1,600 rupees ವಿತ್ 90%
ಸೇಮ್ ಕೋಡ್ಸ್ ನೋಡಿ ನೀವು ನನ್ನ ಹತ್ರನೇ ತಗೊಳ್ಳಿ ಅಂತಲ್ಲ, ಹಾ. ನೀವ್ ಎಲ್ಲಿ ತಗೊಂಡ್ರು ಕೋಡ್ಸ್ ಕಂಪೇರ್ ಮಾಡಿ. Okay. 3KH20 ಸೊ ಇಲ್ಲಿ ಕೋಡ್ ಇರುತ್ತೆ. ನೋಡಿ ಒರಿಜಿನಲ್ ಕಾರ್ಬೋರೇಟರ್ ಅಂತ ಸೇಲ್ ಮಾಡಿದ್ರೆ ಕಿಂಗ್ದು. ಸೊ ಈ ತರ ನೀವು ಕಂಪೇರ್ ಮಾಡಬೇಕು. ಇಲ್ಲಿ ಕೋಡ್ ಇರುತ್ತೆ. ಪ್ಲಸ್ ಬ್ರೋ ಬೇರೆ ಇಲ್ಲಿ ಸೇಮ್ ಇಲ್ಲಿ ನೋಡಿ ಕಿಂಗ್ ಅದ್ರಲ್ಲಿ ಇಲ್ಲಿ ಫುಲ್ ಟೈಪ್ ಬರುತ್ತೆ. ಮಿಕುನಿ ಕಾರ್ಪ್ ನೋಡಿ ನೀವು ಅಲ್ಲಿ 90% ರಿಸೆಂಬ್ಲೆನ್ಸ್ ಇದೆ ಒರಿಜಿನಲ್ಗೂ. ಹೌದು, ಸ್ವಲ್ಪ ಇದಾಗಿ ಎಕ್ಸಾಕ್ಟ್ಲಿ. ಸೊ ಬಿಲ್ಡ್ ಫಿನಿಶ್ ಮ್ಯಾಕ್ಸಿಮಮ್. ಆಮೇಲೆ ಕಿಂಗ್ ಅಲ್ಲಿ 26mm ಕಾರ್ಬರೇಟರ್ ಬರುತ್ತೆ. ಓಕೆ, ವೆಂಚುರಿ ಬಂದು 26. ಸೊ ಇದರಲ್ಲೂ 26 ಇದೆ, ಅದರಲ್ಲೂ 26 ಇದೆ. 36, 38 ವರೆಗೂ ಸ್ಟಾಕ್ ಇದೆ. 36, 38 ಸ್ಟಾಕ್ ಇದೆ. ಓಕೆ, ಹೌದಾ? ತೋರಿಸಿ ಬ್ರೋ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಕೊಳ್ಳಿ ಕಾರ್ಬೋರೇಟರ್ಸ್ ಅಲ್ಲ ಬ್ರೋ. ಇದೆಲ್ಲ ಏನ್ ಬ್ರೋ? ಇದೆಲ್ಲ ರೇಸಿಂಗ್ ಸೆಗ್ಮೆಂಟ್. Racing segment. PWM36. ಸೊ ಇಲ್ಲಿ ಶೇಪ್ ನೋಡಿ, ಆರ್ಟ್ ಶೇಪ್ ಇರುತ್ತೆ. PWM ಅಂದ್ರೆ ಆರ್ಟ್ ಸ್ಲೈಡ್ ಅಂತ, ಸ್ಲೈಡ್ ಆರ್ಟ್ ಶೇಪ್ ಇರುತ್ತೆ. ಓಕೆ, ಸೊ ಏರ್ ಇಂಟೇಕ್ ಡಿಫರೆನ್ಸ್ ಬರುತ್ತೆ. ಅದು PJ ಸೀರೀಸ್. ಇದನ್ನು ರೇಸಿಂಗ್ ಏನಾ? ರೇಸಿಂಗ್ ಸೆಗ್ಮೆಂಟ್ 34. ಅದು PJ ಸ್ಟ್ರೀಟ್ ಪರ್ಪಸ್ ಇಲ್ಲ, ಇದು ಇಲ್ಲ ಆಗಲ್ಲ bro. ಆಗಲ್ಲ. ಓಕೆ, ಓನ್ಲಿ ರೇಸಿಂಗ್ ಪರ್ಪಸ್ ಗೆ ಮಾತ್ರ. ಓಕೆ, ನೋಡಿ ಬೇಸಿಕ್ ಅಪ್ಗ್ರೇಡ್. ಅದು ಆಕ್ಚುಲಿ ಅದನ್ನು ಕಾಪೀಸ್, ಇದು ಮಾಸ್ಟರ್ ಕಾಪೀಸ್. ಒರಿಜಿನಲ್ ಕಾರ್ಬೋರೇಟರ್ 40,000. 40,000 ಒರಿಜಿನಲ್. 34 ಸೈಜ್ ಬೇಕು ಅಂದ್ರೆ 36 ಎಲ್ಲ 44, 45 ಹಂಗಾಗುತ್ತೆ. ಸೇಮ್ ಆಲ್ಮೋಸ್ಟ್ 1200. ಅದನ್ನು ಯಾರಿಗಾದ್ರೂ ಬೇಕಂದ್ರೆ ಅದನ್ನು ನೀವು ತರಿಸ್ಕೊಡ್ತೀರಾ? ಇದೆ ನನ್ನ ಹತ್ರ. ನಿಮ್ಮ ಹತ್ರ ಇದೆ ನನ್ನ ಹತ್ರ. ಓಕೆ, ಸೊ ಅದನ್ನು ತೋರಿಸ್ತೀವಿ ನೋಡಿ. ಸೊ ಇರೋದ್ರಲ್ಲಿ ಬೇಸಿಕ್ ಅಲ್ಲಿ ಒರಿಜಿನಲ್ ಕಾರ್ಬೋರೇಟರ್ಸ್ ಬೇಕು ಅಂದ್ರೆ ಸದ್ಯಕ್ಕೆ CPO ರನ್ನಿಂಗ್ ಇದೆ. ಇದರಲ್ಲಿ ಸೈಜಸ್ ಫ್ರಮ್ 28 to 34 ಸಿಗುತ್ತೆ. ಅದರಲ್ಲೂ 2 ವರ್ಷನ್ ಇದೆ. ಬಂದ್ರೆ ನಾನು ತೋರಿಸ್ಬಿಟ್ಟು ಕೊಡ್ತೀನಿ ಯಾವ್ದೇನು ಯಾವ್ದು ಬೇಕು ಅಂದ್ರೆ ಎಲ್ಲಾ ಸಿಗ್ಬಿಡುತ್ತೆ ಅಲ್ಲ ನಿಮ್ಮ ಹತ್ರ. ಸೊ ರೇಸಿಂಗ್ ಪರ್ಪಸ್, ಸ್ಟಾಕ್ ಪರ್ಪಸ್, ಯಾವುದೇ ತರ ಕಾರ್ಬೋರೇಟರ್ಸ್ ಬೇಕಂದ್ರೆ ಎಲ್ಲ ಕಾರ್ಬೋರೇಟರ್ಸ್ ಸಿಗ್ಬಿಡುತ್ತೆ. ನೆಕ್ಸ್ಟ್ ಇದು ಫ್ರಂಟ್ ಹಬ್ ಒರಿಜಿನಲ್. ಇದು 4X8 ಪಾರ್ಟ್ ನಂಬರ್. ಇದರಲ್ಲೂ ಕಾಪಿ ಇದೆ. ಇದರಲ್ಲೇನೋ ಕಾಪಿ ಇದೆ. ಓಕೆ, ಓಯ್ ಅಪ್ ಕೊಡೋ. ಏನ್ ಬ್ರೋ ಕಾಪಿ ಮಾಡಲ್ಲ ಅಂತೀರಾ? ನೀವೆಲ್ಲ ಕಾಪಿ ಮಾಡ್ತಾರಲ್ಲ. ಓ ಬ್ಲಾಕ್ ಕಲರ್ ನೋಡಿ ಬ್ರೋ, ಅದು ಓಯ್ ಬ್ಲಾಕ್ ಕಲರಾ? ಹೌದು. ಪಾರ್ಟ್ ನಂಬರ್ ನೋಡಿ. ಪಾರ್ಟ್ ನಂಬರ್ ಬಂದ್ಬಿಟ್ಟು 4X800. ಇದ್ರಲ್ಲಿ ನೋಡಿ 4X800. ಏನ್ ಬ್ರೋ ಅದರಲ್ಲಿ ಆಪ್ಷನ್ಸ್ ಇದೆ ಕಾಪೀಸ್ ಅಲ್ಲಿ. ಬಟ್ ಆಕ್ಚುಲಿ ಚೆನ್ನಾಗಿದೆ ಕ್ವಾಲಿಟಿ. ನಾವು ಫಿಟ್ಟು ಮಾಡಿದೀವಿ, ಸೇಲು ಮಾಡಿದೀವಿ. ಚೆನ್ನಾಗಿದೆ. ಓಕೆ, ಆಲ್ಮೋಸ್ಟ್ ಅದೇ. ಇದು 100% ಇತ್ತು ಅಂದ್ರೆ ಇದು 90% ಮೆಟೀರಿಯಲ್. ಇದು ಚೆನ್ನಾಗಿದೆ, ಚೆನ್ನಾಗಿದೆ ಹಂಗಲ್ಲ. ಒರಿಜಿನಲ್ ಇದು CNC. ಓಕೆ, ಬಿಲೆಟ್ ಫಿನಿಶ್ ಇವೆರಡು. ಸೊ ಇದ್ರಲ್ಲಿ ಸಿಲ್ವರ್ ಬರುತ್ತೆ. ಏನ್ ಪ್ರೈಸ್ ಬರುತ್ತೆ ಇದು ಬ್ರೋ? ಇದು 1600. ಇದು 2200. ಇವಾಗ ಪ್ರೈಸ್ ಕಡಿಮೆ ಆಗಿದೆ. ಇದು 4500 ಇತ್ತು, ಇವಾಗ ಕಡಿಮೆ ಆಗಿದೆ. ಓಕೆ, ಮಾರ್ಕೆಟ್ ಅಲ್ಲಿ ಇದೆಲ್ಲ ಸ್ಟಾರ್ಟ್ ಆಯ್ತು, ಅದು ಸ್ವಲ್ಪ ಕಡಿಮೆ ಆಯ್ತು. ಏನೇನ್ ಸ್ಟಾಕ್ಸ್ ಇದೆ ಬೇಗ ಯಾವ್ದಾದ್ರು ಇಂಟ್ರೆಸ್ಟೆಡ್ ಇದೆ, ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿ ಇದ್ರೆ ಇಲ್ಲ ಕರ್ನಾಟಕದಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಇವ್ರ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿದ್ರೆ ಬ್ರೋ ಈ ತರ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ವಿಡಿಯೋ ಲೆಂತ್ ಆಗಿರುತ್ತೆ, ಆದ್ರೆ ಒಂದು ಫುಲ್ ಯೂಸ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಬಗ್ಗೆ ಫುಲ್ ಒಂದೊಂದಾಗಿ ಕ್ಲೀನ್ ಆಗಿ ಪಾರ್ಟ್ ನಂಬರ್ ಇಂದ ಎಲ್ಲ ತಿಳಿಸ್ತಾ ಇದ್ದಾರೆ ಬ್ರೋ. ಸೊ ವಿಡಿಯೋ ಫುಲ್ ಆಗಿ ನೋಡಿ. ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರೋದ್ ಪೇಜ್ ಇದೆ ಟ್ಯೂನಸ್ ಕ್ರಾಫ್ಟ್ ಅಂತ Instagram ಅಲ್ಲಿ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಈ ತರ ನಿಮ್ಗೆ ಇಂಟ್ರೆಸ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಅವ್ರು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ನೆಕ್ಸ್ಟ್ ಬ್ರೋ ಅದೇ ಸೇಮ್ ಇದು ಕ್ರ್ಯಾಂಕ್ ಮತ್ತೆ ಇಂಜಿನ್ ಕವರ್ಸ್. ಸೊ ಇಂಜಿನ್ ಕವರ್ಸ್ ಒರಿಜಿನಲ್ ಬೇಕು ಅಂದ್ರೆ ಅದ್ರಲ್ಲಿ ಸಿಗುತ್ತೆ. ಕ್ಲಚ್ ಸೆಂಟರ್ ಪ್ರೆಷರ್ ಇದೆ. ಸೊ RX 135 ಅಲ್ಲಿ ಮೇಜರ್ ಕಂಪ್ಲೇಂಟ್ ಇಂಡಿಯನ್ ಓಯಿನೂ ಇದೆ ನನ್ನ ಹತ್ರ. ಅದು ಒಂದೊಂದು ಮ್ಯಾಚ್ ಆಗಲ್ಲ. ಒರಿಜಿನಲ್ಲೇ ನಾನು ಕೊಟ್ಟರು ಮ್ಯಾಚ್ ಆಗಲ್ಲ. ಇದ್ರಲ್ಲಿ ಏನಾದ್ರು ಫಾಲ್ಟ್ ಬರುತ್ತೆ, ಅನ್ಇವನ್ ರೊಟೇಷನ್ ಇರುತ್ತೆ. ಸೊ ಇದು ಒರಿಜಿನಲ್ 3K ವಿತ್ ಪಾರ್ಟ್ ನಂಬರ್ ನೋಡ್ಬೋದು. ಅದು 2 ಸೇರಿ ಸೆಟ್ ಆಗಿ ಬರುತ್ತೆ. ಮೇಡ್ ಇನ್ ಇಂಡೋನೇಷಿಯಾ. RX 135 4 ಸ್ಪೀಡ್ 5 ಸ್ಪೀಡ್ ಮ್ಯಾಚ್ ಆಗುತ್ತೆ. ಏನ್ ಪ್ರೈಸ್ ಬರುತ್ತೆ ಬ್ರೋ? 29 ಫಾರ್ ಅ ಸೆಟ್. 2900 ಸೆಟ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿಸ್ಟನ್ಸ್. ಸೊ ನೀವು ನೋಡ್ತಾನೆ ಇರ್ಬೋದು. ಫಸ್ಟ್ ಈ ಹಳೆ ಪಿಸ್ಟನ್ಸ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಈ ಟಿನ್ನು ನೋಡಿ, ಅದು ಡಿಪೆಂಡ್ಸ್ ಆನ್ ಅವೈಲಬಿಲಿಟಿ. ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೊಡ್ತೀವಿ ನಾವು. ಸೊ ಎಷ್ಟು ಪೀಸಸ್ ಇದೆ ಅಷ್ಟು ಪೀಸಸ್ ಮಾತ್ರ ಕೊಡ್ತೀರಾ. ಲೇಟೆಸ್ಟ್ ಸ್ಟಾಕ್ ಸಿಗುತ್ತೆ ನಮ್ಮ ಹತ್ರ. ಗೋಯಿಡ್ಸ್ ಅಲ್ಲಿ ಇಷ್ಟು ಬ್ರ್ಯಾಂಡ್ ಇದೆ. ಗೋಯಿಡ್ಸ್ ಒರಿಜಿನಲ್ ಯಮಾ ಇಜುಮಿ ಇದೆ. RX 135 ಸೀರೀಸ್ ಗೆ 115 ಪಿಸ್ಟನ್ಸ್ ಬರುತ್ತೆ, ಅದು ಇದೆ. ಆರ್ಟ್ ಜಪಾನ್ ಇದೆ ನನ್ನ ಹತ್ರ. ಅದು ಲೋಕಲ್ ಆರ್ಟ್ ಬರುತ್ತೆ, ಒರಿಜಿನಲ್ ಜಪಾನ್ ಅದು. ಅವಾಗ್ಲೇ ಫಸ್ಟ್ ಒಂದು 7000 6000 ಕಾರ್ಬೋರೇಟರ್ ಇದೆ ಅಂತ ಹೇಳಿದ್ರಿ ಬ್ರೋ. ಪಿಸ್ಟನ್ ಸಾರಿ, ಇದು ಇದೇನಾ ರೇಸಿಂಗ್ ಪಿಸ್ಟನ್? ಅದು ಫೋರ್ಸ್ಡ್ ರೇಸಿಂಗ್ ಪಿಸ್ಟನ್ 6000 rupees ಬ್ರೋ. ಇದು 68 ಸದ್ಯಕ್ಕೆ ಆ ಸೈಜ್. ಅಂಡರ್ ಸೈಜಸ್ ಕಾಸ್ಟ್ಲಿ ಅದು, ಯಾಕಂದ್ರೆ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಅಂಡರ್ ಸೈಜ್. ಆರ್ಡರ್ ಬೇಸಿಸ್ ಅಲ್ಲಿ ಇದು 63mm ಅನ್ಸುತ್ತೆ. ಇದು ಹೇಳ್ತೀನಿ 63mm 61mm 61mm ಅಂದ್ರೆ ಇಂಡಿಯನ್ ಸೈಜ್ ಅಲ್ಲಿ ನಿಮ್ಗೆ 58 ಸ್ಟ್ಯಾಂಡರ್ಡ್ ಬರುತ್ತೆ. 3mm ಸೈಜ್ ಪಿಸ್ಟನ್. 3mm ಸೈಜ್ ಪಿಸ್ಟನ್. ಓಕೆ, ನೋಡಿ ಇದೆಲ್ಲ ಫುಲ್ ಕಂಪ್ಲೀಟ್ ರೇಸಿಂಗ್ ಪರ್ಪಸ್ ಗೆ ಮಾತ್ರ. 4mm ವರೆಗೂ ಸಿಗುತ್ತೆ ನನ್ನ ಹತ್ರ. 4mm ವರೆಗೂ ಸಿಗುತ್ತೆ. 62mm ವರೆಗೂ ಸಿಗುತ್ತೆ. ಅದಾದ್ಮೇಲೆ ಅಪ್ಗ್ರೇಡ್ಸ್ VR 150 ಅಂತ ಬರುತ್ತೆ, ಅದ್ರದ್ದು ಪಿಸ್ಟನ್ಸ್ ಇದೆ. ಓಕೆ, ಸದ್ಯಕ್ಕೆ ಇಷ್ಟು ಬ್ರ್ಯಾಂಡ್ ಪಿಸ್ಟನ್ ಇದೆ ನನ್ನ ಹತ್ರ. ಇದು ಏನ್ ಬ್ರೋ ಬರುತ್ತೆ ಪ್ರೈಸ್? RX 115 ಅದು 5800 rupees ಇದೆ. ನೋಡಿ ಒಳಗಡೆ ಒಂದು ಬಾಕ್ಸ್ ಇದೆ. ಇದೆ ಪಿಸ್ಟನ್ ಬ್ರೋ? ಅದು ಪಿಸ್ಟನ್. ಇದು ರಿಂಗ್ಸ್, ಮೆಟೀರಿಯಲ್ ನೋಡಿ
ನೋಡಿ ಫ್ರೆಂಡ್ಸ್, ಒರಿಜಿನಲ್ ಪಿಸ್ಟನ್ 100 ಯಾರಿಗಾದ್ರೂ ಸೈಜ್ ಆಗೋಯ್ತು, ಪಿಸ್ಟನ್ ಸಿಗ್ತಾ ಇಲ್ಲ, 2mm ಮೇಲ್ ಆಯ್ತು ಅಂದ್ರೆ ಬೆಟರ್ ಗೋ ಫಾರ್ RX 115 ಪಿಸ್ಟನ್ಸ್. ಓಕೆ. ಹೆಡ್ ಫೇಸಿಂಗ್ ವರ್ಕ್ ಏನ್ ಎಕ್ಸ್ಪ್ಲೇನ್ ಮಾಡಿದೆ ಆ ತರ 55mm ಗೆ ಮಾಡಿಸ್ಕೊಂಡು 54mm ಸ್ಟ್ಯಾಂಡರ್ಡ್ ಪಿಸ್ಟನ್ ಸಿಗುತ್ತೆ. ಓಕೆ. ಸೊ ನಿಮಗೆ 115 ಅಲ್ಲೂ 2mm ವರೆಗೂ ಸಿಗುತ್ತೆ. 100 ಅಲ್ಲಿ ಸ್ಲೀವ್ ದಪ್ಪ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ಟಿಲ್ 55mm. RX 100 ನ 55mm ಪಿಸ್ಟನ್ ವರೆಗೂ ಯೂಸ್ ಮಾಡಬಹುದು. ಎಷ್ಟು ಇದು? ಅದು 55 ಅಂದ್ರೆ 5mm ಆಯ್ತು. 5mm ಥಿಕ್ನೆಸ್ ಇರುತ್ತೆ. Okay. ಸೊ ಮೈಲೇಜ್ ಕಡಿಮೆ ಆಗುತ್ತೆ. ನೀವು CC ಇನ್ಕ್ರೀಸ್ ಮಾಡ್ತಾ ಇದ್ದೀರಾ, ಸೊ ಪೊಟೆನ್ಶಿಯಲ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಯೂಸ್ ಆಗಲಿ, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಬೇಕು ಅಂದ್ರೆ ಸೊ ಅಪ್ಗ್ರೇಡ್ ಮಾಡ್ಕೋಬಹುದು. ಓಕೆ. ಸೊ ಇದು ಏನ್ ಬ್ರೋ ಬರುತ್ತೆ? 580 5800 rupees. 5800 ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ. ಅದನ್ನು ಮೆನ್ಷನ್ ಮಾಡ್ತಾರೆ. ಸಿಗಲ್ಲ. ಓಕೆ. ಆರ್ಟ್ ಒರಿಜಿನಲ್ ಜಪಾನಿ ಬಾಕ್ಸ್ ಗಳು ಯಾರು ಮಾಡ್ತಾ ಇದಾರೆ ನನಗೆ ಗೊತ್ತು, ಯಾರು ತಂದು ಕೊಟ್ಟಿರೋದು ಗೊತ್ತು ನನಗೆ. Okay. ಸೊ 135 ಎಲ್ಲ ಇತ್ತು, ಸದ್ಯಕ್ಕೆ ಖಾಲಿ ನನ್ನ ಹತ್ರ. ಇವಾಗ ಅದ್ರ ಪ್ರೈಸ್ ಬಂದು 8000 ಚೇಂಜ್ ಇದೆ ಮಾರ್ಕೆಟ್ ಅಲ್ಲಿ. ನಾನು ಮಾರಿದೆಲ್ಲ 5000 ಮಾರಾಕಿದ್ದೀನಿ ಇವಾಗಿಲ್ಲ. ಇದು 5800 rupees. ಇದರಲ್ಲಿ ಎಷ್ಟು ಸೈಜಸ್ ಏನೇನು ಇದೆ? ಅಪ್ ಟು 1mm ಆಲ್ಟಲ್ ಸಿಗುತ್ತೆ. 1mm ತನಕ ಸಿಗುತ್ತೆ. ನೆಕ್ಸ್ಟ್ ಇದು ಬ್ರೋ ಗೋಯೆಕ್ಸ್ 1400 rupees ಓಲ್ಡ್ ಸ್ಟಾಕ್ ಅದು. ಹಾ. ಹೊಸ ಪ್ರೈಸ್ ಏನಿದೆ, MRP ಏನಿದೆ ತೋರಿಸ್ಬಿಟ್ಟು ಬೇಕಾದ್ರೆ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಬ್ರೋ ಕಿಂಗ್ ಪ್ಯಾಕಿಂಗ್ ಕಿಟ್ಸ್ ಇದೆ. ಇಂಡಿಯನ್ ಓಯಿನು ಸಿಗುತ್ತೆ, RX ಕಿಂಗ್ ಸಿಗುತ್ತೆ. ಓಕೆ. ಸೊ ಇದು ಡೈರೆಕ್ಟ್ ಫಿಟ್, ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಪ್ಯಾಕಿಂಗ್ಸ್ ಯೂಸ್ ಮಾಡ್ತೀನಿ ಅಂದ್ರೆ ಏನ್ ಬರುತ್ತೆ ಪ್ರೈಸ್? ಇದು 1300 ಇದು ಫುಲ್ ಕಂಪ್ಲೀಟ್ ಓಕೆ. ಕಿಟ್ ಸಪರೇಟ್ ಮಾರಲ್ಲ. ಹೆಡ್ ಗ್ಯಾಸ್ಕೆಟ್ ಮಾತ್ರ ಸಪರೇಟ್ ಸಿಗುತ್ತೆ, ಮಿಕ್ಕಿದೆ ಅದು ಸಪರೇಟ್ ಮಾರಲ್ಲ, ಹೋಗಲ್ಲ. ಓಕೆ. ಕಿಟ್ ತಗೊಂತಾರೆ ಬ್ರೋ. ಆಮೇಲೆ ನಿಮ್ ಪ್ರಕಾರ ಒಂದು ಬೇಸಿಕ್ ಒಂದು ಗಾಡಿ ಇಸ್ಕೊಂಡಿದ್ದಾರೆ, ಒಂದು ಮಿನಿಮಮ್ ಆಗಿ ಒಂದು ರೆಸ್ಟೋರೇಷನ್ ಮಾಡ್ಬೇಕಂದ್ರೆ ಎಷ್ಟು ಬ್ರೋ ಆಗ್ಬೋದು ಸ್ಪೇರ್ಸ್ ಅಲ್ಗೆಲ್ಲ? ನಾರ್ಮಲ್ ಗುಡ್ ರನ್ನಿಂಗ್ ಇತ್ತು ಅಂತಂದ್ರೆ ಇಂಜಿನ್ ವೈಸ್ 15000 ಸ್ಪೇರ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಇರುತ್ತೆ. ಬೇಸಿಕ್ ಚೇಂಜ್ ಮಾಡೋದು ಮಾಡ್ಲೇಬೇಕು, ಬೇರಿಂಗ್ ಚೇಂಜ್ ಮಾಡ್ಲೇಬೇಕು, ಒಂದ್ಸರಿ ಕೇಸ್ ಓಪನ್ ಆದ್ಮೇಲೆ ಪ್ಯಾಕಿಂಗ್ ಕಿಟ್ ಹಾಕ್ಬೇಕು, ಆಯಿಲ್ ಸೀಲ್ ಚೇಂಜ್ ಮಾಡಬೇಕು. ಸೊ ಪ್ಲಾಸ್ಟಿಕ್ ಐಟಮ್ಸ್ ಬರುತ್ತೆ, ಅದು ಹಾಕ್ಬೇಕು. ನಟ್ ಬೋಲ್ಟ್ಗಳು, ಸ್ಕ್ರೂಗಳು ಹೊಲ್ಟಾಗಿರುತ್ತೆ. ನಿಮ್ಮ ಹತ್ರ ಅದೆಲ್ಲ ಸಿಗುತ್ತಾ? ನಟ್ ಬೋಲ್ಟ್ ಪ್ಯಾಕ್ ಫುಲ್ ಕಂಪ್ಲೀಟ್? 3-4 ಆಪ್ಷನ್ ಇದೆ. 3-4 ಆಪ್ಷನ್ ಇದೆ. ನಾರ್ಮಲ್, ಸ್ಟೇನ್ಲೆಸ್ ಸ್ಟೀಲ್, ಆಲನ್ ಕೀಸ್, ಆಮೇಲೆ ಜಸ್ಟ್ ಫಾರ್ ಕವರ್ಸ್ ಮಾತ್ರ ತೆಗ್ದಿದ್ದೀನಿ ಕ್ಲಚ್ ವರ್ಕ್ ಮಾಡಿ ಅಂದ್ರೆ ಅದಕ್ಕೆ ಕವರ್ಸ್ ಹಾಕ್ಬೇಕು ಅಂದ್ರೆ ಆಲನ್ ಕೀಸ್ ಸಿಗುತ್ತೆ. ಈ ತರ ಕಾರ್ಬೇಟರ್ ಬೌಲ್ಡ್ ಸ್ಟೇನ್ಲೆಸ್ ಸ್ಟೀಲ್ ಸ್ಕ್ರೂ ಸಿಗುತ್ತೆ. ಸ್ಟೇನ್ಲೆಸ್ ಸ್ಟೀಲ್. ನನ್ನ ಹತ್ರ ಟ್ಯಾಂಕ್ ಮೋನೋಗ್ರಾಮ್ ಸ್ಕ್ರೂಸ್ ತೋರಿಸ್ತಿನ್ಬೇಕು ಅಂದ್ರೆ ₹1 ಅದು ರೇಟು, ಅದು ಸಿಗುತ್ತೆ. ಈ ತರ ಎಲ್ಲ ಸಿಗುತ್ತೆ ನನ್ನ ಹತ್ರ. ಓಕೆ. ಸ್ಕ್ರೂ ₹1, ₹3, ₹4, ನಟ್ ಬೋಲ್ಟ್ ಸ್ಕ್ರೂಸ್, RX ಸೀರೀಸ್ ಎಲ್ಲ ಇದೆ ನನ್ನ ಎಲ್ಲ ಇದೆ. ಓಕೆ. ಸೊ ನೆಕ್ಸ್ಟ್ ಕ್ಲಚ್ ಪ್ಲೇಟ್ಸ್ ಎಲ್ಲ ಇದೆ ಬ್ರೋ. ನೆಕ್ಸ್ಟ್ ಇದು ಮೇಡ್ ಇನ್ ಇಂಡೋನೇಷಿಯಾ 3K ಇದು. ಇಂಡಿಯನ್ ಇದೆ ನನ್ನ ಹತ್ರ, ಕಿಂಗ್ದು ಇದೆ. ಇಂಡಿಯನ್ ಅಲ್ಲಿ 3-4 ಬ್ರ್ಯಾಂಡ್ಸ್ ಇದೆ. ಮಕಿನೋ ಸಿಗುತ್ತೆ, NTK ಸಿಗುತ್ತೆ. ಇದು ಸ್ವಲ್ಪ ರೇರ್, ನಮ್ಮ ಹುಡುಗ ತೋರಿಸಿ ಅಂತ ಇದ್ದ. ಓಕೆ. ರೇರ್ ಇದು ಸ್ವಲ್ಪ ರೇರ್, ಅನಿವನ್ ಸೈಜ್ ಬರುತ್ತೆ ಇದು. ಟ್ಯಾಂಕ್ ಟ್ಯಾಂಕ್ ಗೆ ಲಾಕ್ ಮಾಡೋ ಸ್ಕ್ರೂ ಇದು. ಓಕೆ. ಸೊ ಶಾರ್ಟ್ ಥ್ರೆಡ್, ವೈಡ್ ಹೆಡ್. ಓಕೆ. ಸೊ ಹೆಡ್ ಸ್ವಲ್ಪ ದಪ್ಪ ಬರುತ್ತೆ, ವಿತ್ ಇದು ಸೀಲೆಂಟ್. ಏನ್ price bro ಇದು? ಇದು ಫ್ರೀ ಆಗಿ ಕೊಟ್ಬಿಡ್ತೀನಿ ಬ್ರೋ ಟ್ಯಾಂಕ್ ತಗೊಂಡ್ರೆ. ಸೊ ಇದು ಬ್ರೋ ಕ್ಲಚ್ ಪ್ಲೇಟ್ಸ್ 3K ಮೇಡ್ ಇನ್ ಇಂಡೋನೇಷಿಯಾ RX ಕಿಂಗ್ ಕ್ಲಚ್ ಪ್ಲೇಟ್ಸ್. ಇದು ಬಂದ್ಬಿಟ್ಟು 135 ಆಗುತ್ತಾ? 135 5 ಸ್ಪೀಡ್ ಎಲ್ಲದಕ್ಕೂ ಆಗುತ್ತೆ. 100 ಬೇಕು ಅಂದ್ರೆ ಒಂದು ಪ್ಲೇಟ್ ತೆಗೆದ್ಬಿಟ್ಟು ಸೈಡ್ ಇಟ್ಕೊಂಡು 5 ಪ್ಲೇಟ್ ಯೂಸ್ ಮಾಡ್ಕೊಂಡು. ಏನ್ ಪ್ರೈಸ್ ಬರುತ್ತೆ? 2200 ಇದೆ ಸದ್ಯಕ್ಕೆ. ಸೊ ಅದು ಬ್ರೋ ಮ್ಯಾಕ್ಸಿಮಮ್ ಇಂಡಿಯಾನಲ್ಲಿ ಏನ್ ಸಪ್ಲೈ ಇಲ್ಲ ಕಿಂಗ್ ಐಟಮ್, ಇದೆಲ್ಲ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಪ್ರೈಸಸ್ ಶಿಪ್ಮೆಂಟ್ ತರಿಸ್ತೀವಿ, ಒಂದೊಂದ್ಸರಿ ಶಿಪ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಕರೆಕ್ಟ್. 3 months ವೇಟ್ ಮಾಡಿ ನಾವು ಬೈ ಸಿ ತರಿಸಿದ್ರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಬೈ ಏರ್ ತರಿಸಿದ್ರೆ ಫ್ರೈಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಂಗೆ ಸೊ ದಟ್ ಡಿಪೆಂಡ್ಸ್. 100-200 rupees ಡಿಫರ್ಸ್ ಆಗ್ತಾನೆ ಇರುತ್ತೆ. ಆಮೇಲೆ ಈ ವಿಡಿಯೋ ಬಂದ್ಬಿಟ್ಟು ನೋಡ್ಬಿಟ್ಟು ಒಂದು 3 months ಆದ್ಮೇಲೆ ಏನಪ್ಪ ಪ್ರೈಸ್ ಅವ ವಿಡಿಯೋ ಹೇಳಿದ್ರಿ, ಅದು ಸದ್ಯಕ್ಕೆ ಇವಾಗ ಏನಿದೆ ಸೊ ಅದು ಮಾತ್ರ ಡಿಪೆಂಡ್ಸ್. ಇವಾಗ YP2 ನನ್ನ ಹತ್ರ ಒಂದು 5-6 ಬೋರ್ ಕಿಟ್ ಇದೆ. MRP ಏನಿದೆ ಅದು ಕೊಡ್ತೀನಿ. ನಂದು ನೆಕ್ಸ್ಟ್ ಶಿಪ್ಮೆಂಟ್ ಅಲ್ಲಿ YP1 ಬರ್ತಾ ಇದೆ, ಅದು ಇಂಡಿಯಾದವ್ರು ಸಪ್ಲೈ ಮಾಡ್ತಾ ಇಲ್ಲ, ಅಲ್ಲೇ ರೇರ್ ಆಗೋಗಿದೆ. ನಾನು ತರಿಸಿದೀನಿ, ಆ ಪ್ರೈಸ್ ಕೊಡೋದ್ರೆ ಆಗಲ್ಲ. ಓಕೆ. ಡಿಪೆಂಡ್ಸ್. ಸೊ ಇವಾಗ ಸದ್ಯಕ್ಕೆ ಏನ್ ಸ್ಟಾಕ್ ಇದೆ? ಫಸ್ಟ್ ಆಫ್ ಆಲ್ ಯಾರು ಬಂದ್ಬಿಟ್ಟು ಸ್ಪೇರ್ಸ್ ಪ್ರೈಸಸ್ ಎಲ್ಲ ಮೆನ್ಷನ್ ಮಾಡಲ್ಲ. ಬ್ರೋ ಬಂದ್ಬಿಟ್ಟು ಪ್ರೈಸಸ್ ಹೇಳ್ತಾ ಇದ್ದಾರೆ, ಸೊ ಅದೇ ಒಂದು ದೊಡ್ಡ ವಿಷಯ. ಈ ಕಾರ್ಬೇಟರ್ ಪ್ರೈಸ್ ಲಾಸ್ಟ್ ಸ್ಟಾಕ್ 61 ಇತ್ತು. ನಂದು ಇಂಪೋರ್ಟ್ ಸ್ಟಾಕ್ ಪ್ರೈಸ್ ಬಂದು 7300 ಇತ್ತು. ಬಟ್ ಈ ಪ್ರೈಸ್ಗೆ ಕೊಟ್ಟೆ. ಇವಾಗ ರೆಡ್ಯೂಸ್ ಆದ್ಮೇಲೆ ಕೊಡ್ಬೇಕು. ಇವಾಗ ಈ ಸ್ಟಾಕ್ ಬಂದು 65 ಆಗಿದೆ. ಸೊ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ, ಸಪ್ಲೈ ಅಂಡ್ ಡಿಮ್ಯಾಂಡ್. ನಾವು ನಿಮ್ಗೆ ಏನ್ ಪ್ರೈಸ್ ಇದೆ ಒಂದು ನಾಲೆಜ್ಗೋಸ್ಕರನೇ ಪ್ರೈಸ್ ಡೀಟೇಲ್ಸ್ ಹೇಳ್ತಾ ಇರೋದು. ಸೊ ಇಷ್ಟೆಲ್ಲ ಇದೆಪ್ಪ, ಸೊ ಅದರಲ್ಲಿ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೇಮ್ ಸ್ಟಾಕ್ ಮಾರ್ಕೆಟ್ ಇದ್ದಂಗೆ ಬ್ರೋ, ಇಂಪೋರ್ಟ್ ಐಟಮ್ಸ್ ಎಲ್ಲ. ಸೊ ಸ್ಟೀಲ್ ಪ್ಲೇಟ್ಸ್ ಇಂಡಿಯನ್ ಸಿಗುತ್ತೆ, ಕಿಂಗ್ದು ಸಿಗುತ್ತೆ. ಓಕೆ. ಸ್ಟೀಲ್ ಪ್ಲೇಟ್ಸ್ ಎಲ್ಲ ಏನ್ ಬ್ರೋ ಪ್ರೈಸ್? ಕಿಂಗ್ ಬಂದು ನಿಮ್ಗೆ 1800 ಇದೆ. ಇಂಡಿಯನ್ ಬಂದು ಸೆಟ್ ಆಫ್ 4 ಪೀಸಸ್ 400 ಬರುತ್ತೆ ಪರ್ ಪ್ಯಾಕ್. ಅದು ಬರುತ್ತೆ. ಇದು ಸಪರೇಟ್ ಈಚ್ ಪೀಸಸ್ ಬರುತ್ತೆ. ಇದು ಇಂಡೋನೇಷಿಯನ್ ಒರಿಜಿನಲ್. ಓಕೆ. ಸೊ ನೆಕ್ಸ್ಟ್ ಬ್ರೋ ಹಂಗೆ ಮೀಟರ್ಸ್ ಎಲ್ಲಾನು ನಿಮ್ಮ ಹತ್ರ ಇದೆ, ಸುಮಾರು ಡಿಸೈನ್ಸ್ ಇದೆ ಮೀಟರ್ಸ್. ಸೊ ಒಂದೊಂದಾಗ ಹಂಗೆ ಎಕ್ಸ್ಪ್ಲೈನ್ ಮಾಡಿ ಬ್ರೋ.
ಇವಾಗ ಟ್ರೆಂಡಿಂಗ್ ಅಲ್ಲಿ ಸಿಂಗಲ್ ಕ್ರೋ ಮೀಟರ್ ಅಂತಾರಲ್ಲ, ಹೌದು. ಆ ಮೀಟರ್ ಇದು ಫಸ್ಟ್ 8000 ಆಗ್ತಾ ಇದ್ರು ಯಮಹಾ ಸೀರೀಸ್ ಅವರು, ಇವಾಗ ಸಿಕ್ಕಲ್ಲ, ಸ್ಟಾಪ್ ಆಗಿದೆ. ಸೊ ಇದು ಎಲಿಮಿನೇಟರ್ ಮೀಟರ್. ಓಕೆ. ಅದನ್ನ RX ಕುಂಡ್ರಿಸ್ಬೇಕು ಅಂದ್ರೆ ಕಸ್ಟಮ್ ಮೇಡ್ ಬ್ರಾಕೆಟ್ ಇದೆ ನನ್ನ ಹತ್ರ. ನಿಮ್ಮ ಹತ್ರ ಅದೂ ಇದೆ. RX ಫುಲ್ ಕಾಂಬೋ ಎಷ್ಟು ಬ್ರೋ ಅದು? ಫುಲ್ 1400 ಪ್ಲಸ್ 550 1950 1950 ಅಡಿಷನಲ್ ಶಿಪ್ಪಿಂಗ್ ಚಾರ್ಜಸ್ ಅಲ್ಲ, ಅಡಿಷನಲ್. ಅಂಗಡಿಗೆ ಬಂದ್ರೆ 1950 ಕೊಟ್ಟು ಬ್ರಾಕೆಟ್ ಸಮೇತ ತಗೊಂಡೋಗ್ಬೋದು. ಓಕೆ. ಸೊ ನೆಕ್ಸ್ಟ್ ಇದು ಜಸ್ಟ್ ಡಿಸ್ಪ್ಲೇ ಪರ್ಪಸ್ ನಾನು ಹಾಕಿರೋದು. ಒರಿಜಿನಲ್ ಪ್ರಿಕಾಲ್ ಮೀಟರ್ ಅಥವಾ ಯಮಹಾ OE ಬಾಕ್ಸ್ ಸಿಗುತ್ತೆ, ಪೈಲಟ್ ಬಾಕ್ಸ್ ಸಿಗುತ್ತೆ, ಹೋಲ್ಡರ್ಸ್ ಸಿಗುತ್ತೆ, ಪ್ಲೇಟ್ ಸಿಗುತ್ತೆ. ನೀವು ಪ್ರಿಕಾಲ್ ಸೆಟ್ ಬೇಕು, ಫುಲ್ ಸೆಟ್ ಬೇಕು ಅಂದ್ರೆ 2300 ಸಮಥಿಂಗ್ ಆಗುತ್ತೆ MRP ರೇಟ್, ವಿತ್ ನಟ್ಗಳು ಎಲ್ಲ ಮಾಡಿ ಕೊಡ್ತೀವಿ. ಓಕೆ. ನೆಕ್ಸ್ಟ್ ಇದು ಬ್ರೋ, ಇದು ಫ್ಯೂಯಲ್ ಗೇಜ್ RX ಕಿಂಗ್ ಅಥವಾ 115 ಮೀಟರ್ ಇದು ಫ್ಯೂಯಲ್ ಸೆನ್ಸರ್ ಇದೆ ನೋಡಿ ಇಲ್ಲಿ. ಓಕೆ. ಸೊ ಆ ಮಾಡಲ್ ಇದು 18 ಎಕ್ಸಿಸ್ಟಿಂಗ್ ಪ್ರೈಸ್, ಅದು ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಡಿಪೆಂಡಿಂಗ್ ಆನ್ ದ ಸ್ಟಾಕ್. 1800 rupees. ಇದು 1850 ವಿತೌಟ್ ಫ್ಯೂಯಲ್ ಸೆನ್ಸರ್. ಓಕೆ. ಆಮೇಲೆ ಇದು RX ಕಿಂಗ್ ಇವಾಗಿನ ಪ್ರೈಸ್ ಬಂದು 24 ಇದೆ. ಆಮೇಲೆ ಇದು RXZ 6 ಸ್ಪೀಡ್, ಇದು ಬಂದು 28 ಇದೆ. ಇದು ಇಂಡಿಯನ್ RXZ ಒರಿಜಿನಲ್ ಪ್ರಿಕಾಲ್ ಮೀಟರ್ಸ್ ನೋಡ್ಬೋದು. ಪ್ರಿಕಾಲ್ ಇದು ಪೈಲಟ್ ಬಾಕ್ಸ್, ಮೀಟರ್ ಪ್ಲೇಟ್, ಹೋಲ್ಡರ್ಸ್, ಬಲ್ಬ್ಸ್, ನಟ್ ಎಲ್ಲ ಸೇರಿ ಕೊಡ್ತೀವಿ. ಫುಲ್ ಕಾಂಬೋ 3350 ಇದೆ. MRPನೇ ಆಗುತ್ತೆ ಇವಾಗ. ಅದು ರಬ್ಬರ್ಸ್ ಎಲ್ಲ ಸೇರಿಸಿ. ಅದೇ ಮಾರ್ಕೆಟ್ ಅಲ್ಲಿ ಒಬ್ಬೊಬ್ರು ಬರೀ ಇಷ್ಟು ಬಾಡಿ ಕೊಟ್ಬಿಡ್ತಾರೆ, ಹೋಲ್ಡರ್ಸ್ ಕೊಡಲ್ಲ, ರಬ್ಬರ್ಸ್ ಕೊಡಲ್ಲ, ನಟ್ಸ್ ಕೊಡಲ್ಲ, ಬಲ್ಬ್ಸ್ ಕೊಡಲ್ಲ. ನಾವೆಲ್ಲ ಸೇರಿಸಿ ಕೊಡ್ತೀವಿ. ತಗೊಂಡಿಲ್ಲ ಅಂದ್ರೆ ಯೂಸ್ ಇರಲ್ಲ, ಇಲ್ಲಾಂದ್ರೆ. ಕರೆಕ್ಟ್. ನೆಕ್ಸ್ಟ್ ಡಿಸ್ಪ್ಯಾಚ್ ಎಲ್ಲ ಇದ್ರಲ್ಲಿ ಬೇಜಾನ್ ವೆರೈಟಿ ಇದೆ ಬ್ರೋ. ಇದೆಲ್ಲ ಯಾವ ಗಾಡಿ ಇದು? RX ಗೆ ಯೂಸ್ ಮಾಡೋದು, ಇಲ್ಲ ಮಾಡಿಫೈ ಮಾಡಿ ಇವಾಗೆಲ್ಲ ಕೇರಳ ಮತ್ತೆ ತಮಿಳ್ನಾಡಲ್ಲ ಸ್ಪ್ಲೆಂಡರ್ಗೆಲ್ಲ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾದ್ರೂ ಡಿಪೆಂಡ್ಸ್. ಇದು RX K 330 mm ಇದು ದೊಡ್ಡ ಸೈಜ್. ಇದು ಸ್ಟಾಕ್ ಸೈಜ್ ನೋಡಿ ನೀವು ಇಲ್ಲಿ ಬರುತ್ತೆ. ಓಕೆ. ಇದು ಸ್ಟಾಕ್ ಸೈಜ್, ಅದು ದೊಡ್ಡ ಸೈಜ್. ಇದರಲ್ಲಿ ಆಪ್ಷನ್ಸ್ ಇದೆ, ಫ್ಲವರ್ ಕಟ್ ಇದೆ, ಅದ್ರಲ್ಲಿ ಮಲ್ಟಿ ಕಲರ್ ಇದೆ. ಇದು ಮಾಡಿಫಿಕೇಶನ್ ಪರ್ಪಸ್ ಗಾದ್ರೆ ಮೋಜೋದು, ಮಹೀಂದ್ರ ಮೋಜೋ ಅಂತ ಏನ್ ಬಂತು ಅದ್ರದ್ದು ಡಿಸ್ಪ್ಲೇ. ಸೊ ಪೆಟಲ್ ರೋಟರ್ ಬರುತ್ತೆ, ಥಿಕ್ನೆಸ್ ಜಾಸ್ತಿ ಬರುತ್ತೆ, ಆ ತರನು ಇದೆ. ಪ್ರೈಸಸ್ ಎಲ್ಲ ಏನ್ ಬರುತ್ತೆ? ಸೊ ಡಿಪೆಂಡ್ಸ್ ಬ್ರೋ. ಇದು ವಿತ್ ಸನ್ಸ್ಟಾರ್ ನೇಮ್ ಇವಾಗ ಬಂದಿದೆ, ಇದು ಬಂದು 2000 ಇದೆ. ಸೊ ವಿತೌಟ್ ಸನ್ಸ್ಟಾರ್ ನೇಮ್ 1850 ಇತ್ತು. ಸೊ ಇವಾಗ ಅದು ಸ್ಟಾಕ್ ಇಲ್ಲ, ಇದಿದೆ. ಸೊ ಅಪ್ ಟು ಎಷ್ಟು ತನಕ ಇದೆ ಪ್ರೈಸ್ ಇದು ಬ್ರೋ? ಒರಿಜಿನಲ್ ತರ್ಸ್ಕೊಡ್ತೀವಿ ಬೇಕು ಅಂದ್ರೆ. ಇದೇ ಪ್ಲೇಟ್ ಒರಿಜಿನಲ್ ಬೇಕು ನಿಮ್ಗೆ, ಇಂಡೋನೇಷಿಯನ್ ಪಾರ್ಟ್ ನಂಬರ್ ಅಲ್ಲಿ ಗೋಲ್ಡ್ ಕಲರ್ದು ಬೇಕು ಅಂದ್ರೆ ಇವಾಗಿನ ಪ್ರೈಸ್ ಬಂದು 7800 ಇದೆ. ಬ್ಲಾಕ್ ಬಂದು 76 ಇದೆ. ಸೊ ಹಂಗೆ ಅದ್ರಲ್ಲಿ ಆಪ್ಷನ್ಸ್ ಬರುತ್ತೆ, ಮಲ್ಟಿ ಹೋಲ್ ಬರುತ್ತೆ, ಚಿಕ್ಕ ಹೋಲ್ದು ಬೇಕಾದ್ರೆ ತೋರಿಸಿ ನಾನು. ಸೊ ಆತರ ಜಾಸ್ತಿ ವೆರೈಟೀಸ್ ಇದೆ. ಅದೇ ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೋ ಅದು ಪರ್ಚೇಸ್ ಮಾಡ್ಕೊಬಹುದು. ನೆಕ್ಸ್ಟ್ ಈ ಕಡೆ ಹಂಗೆ ಬಂದ್ರೆ ಸ್ವಲ್ಪ ಸೊ ಅದೇ ಆಗ್ಲೇ ಡೊಮಿನೋ DC ತೋರಿಸಿದೆ. ಇದು CNC, ಇದರಲ್ಲೂ ನೀವು ಆಯಿಲ್ ಪಂಪ್ ರನ್ ಮಾಡಬಹುದು. ಮ್ಯಾಕ್ಸಿಮಮ್ ಎಲ್ಲ ಗಾಡಿಗೂ ಫಿಟ್ ಆಗುತ್ತೆ. ಇದು 500 550 ಅದು ಡಿಪೆಂಡಿಂಗ್ ಆನ್ ದ ಸ್ಟಾಕ್. ಅದನ್ನು ಓಕೆ. ನೆಕ್ಸ್ಟ್ ಬ್ರೋ, ಇದು BSGDP ಲಾಕ್ ಟೈಪ್ ಅದೇ, ಲಾಕ್ ಮಾಡೋದೇನು ಥ್ರಾಟಲ್ ಕೇಳ್ತಾರೆ, ಆ ಥ್ರಾಟಲ್ಸ್ ಇದು ರೆಕಮೆಂಡ್ ಮಾಡ್ತೀರಾ ನೀವು? ಇದು ನಾನು ಮಾಡಲ್ಲ, ಬಟ್ ಲುಕ್ ಬೇಕು ನಾನು ನೋಡ್ಕೊಂತೀನಿ ಅಂದ್ರೆ ತಗೊಳ್ಳಿ, ಕಡಿಮೆಗೆ ಕೊಟ್ಬಿಡ್ತೀನಿ. ಏನು ಬ್ರೋ? 650. ಓಕೆ. ನೆಕ್ಸ್ಟ್ ಬ್ರೋ, ಅದೇ ಬ್ರೇಕ್ ಆಮ್ಸ್ ತೋರಿಸಿ. ಇಲ್ಲಿ ಏನೋ ಇದು ಅವಾಗಿಂದ ನೋಡ್ತಾನೆ ಇದೀನಿ. ಏನು ಬ್ರೋ ಇದು? ಇದು ಗಾಡಿಗಳಲ್ಲಿ ನಟ್ಟು ಬೋಲ್ಟು ಸ್ಕ್ರೂಸ್ ಏನಾದ್ರು ಇತ್ತು ಅಂದ್ರೆ ಅದ್ರ ಮೇಲೆ ಹಾಕೋ ಕ್ಯಾಪ್ ಆಯ್ತು. ಫ್ರಮ್ 8 mm to 17 mm ವರೆಗೂ ಬಂದ್ಬಿಡುತ್ತೆ ಅದ್ರಲ್ಲಿ. ಓಕೆ. ಏನ್ ಪ್ರೈಸ್? ಅದ್ರಲ್ಲಿ ಕಲರ್ಸ್ ಸಿಗುತ್ತೆ, ಗೋಲ್ಡ್, ಸಿಲ್ವರ್, ಬ್ಲಾಕ್. 150 rupees. 150 rupees ಶೀಟ್. ಓಕೆ. ಪ್ಲಾಸ್ಟಿಕ್ ಇದು ಚೈನೀಸ್. ಅದು ಯೂನಿ ಏರ್ ಫಿಲ್ಟರ್ ಇದೆ, K&N ಸಿಗುತ್ತೆ. ಅದ್ರಲ್ಲಿ ಕಡಿಮೆ ರೇಟಿಗೆ ಬೇಕು ಅಂದ್ರೆ ಅದು ಸಿಗುತ್ತೆ ನನ್ನ ಹತ್ರ. ಒರಿಜಿನಲ್ K&N RC 1060 ಇದೆ, ಅದ್ರ ಕ್ಲೀನರ್ಸ್ ಇದೆ. ಓಕೆ, ಅದೆಲ್ಲಾನು ಸಿಗ್ಬಿಡುತ್ತೆ ನನ್ನ ಹತ್ರ. ಓಕೆ. ಹ್ಯಾಂಡಲ್ ಬಾರ್ಸ್ ಅಲ್ಲ ಬ್ರೋ? ಇದರಲ್ಲಿ ಒಂದು 7-8 ತರ ವೆರೈಟೀಸ್ ಇದೆ ಬ್ರೋ. ಇದು ಕಸ್ಟಮ್ ಮೇಡ್ ಸ್ಟ್ರೈಟ್ ಹ್ಯಾಂಡಲ್ ಬಾರ್. ಇದು ಸ್ವಲ್ಪ ವಿಡ್ತ್, ಸೊ ಸ್ಪೋರ್ಟಿ ಬೇಕು ನಾನು RX ಅಂದ್ರೆ ಸ್ಪ್ಲೆಂಡರ್ಗೂ ಹಾಕೊಬಹುದು, RX ಗೂ ಹಾಕೊಬಹುದು, ಬುಲೆಟ್ ಹಾಕೊಬಹುದು. ಇದು 850 ಇದೆ ವಿತ್ ಕ್ರೋಮ್. ಮೇಲೆ ಇದು ಕ್ಯಾಟ್ ಹ್ಯಾಂಡಲ್ ಬಾರ್ಸ್ ಅಂತಾರೆ, ಇಲ್ಲ ಕೇರಳ ಸ್ಟೈಲ್. ಅದು ಕ್ರೋಮ್ ಬ್ಲಾಕ್ ಸಿಗುತ್ತೆ, ಕಲರ್ಸ್ ಸಿಗುತ್ತೆ ಅದ್ರಲ್ಲಿ. ಪ್ರೈಸ್ ಅದು 550. 400 ಸಿಗುತ್ತೆ. ನಾನು ಮಾರಲ್ಲ, ಕ್ವಾಲಿಟಿ ಇರಲ್ಲ. ಓಕೆ. ಸೊ ಅದ್ರ ಮೇಲೆ ಕಸ್ಟಮ್ ಮೇಡ್, ಅದು ಈಗಲ್ ಹ್ಯಾಂಡಲ್ ಬಾರ್ ಅಂತ ಮಾಡ್ತಾರೆ. ಸೊ ಅದು ರಾ, ಅದು ಓಕೆ. ನಿಮ್ಗೆ ಹೆಂಗ್ ಬೇಕಾದ್ರೂ ಶೇಪ್ ಕೊಟ್ಕೊಂಡು ನಿಮ್ಗೆ ಹೆಂಗ್ ಬೇಕಾದ್ರೆ ಡಿಸೈನ್ ಮಾಡಿ ಪೇಂಟ್ ಮಾಡಿಸ್ಕೊಬಹುದು. ಸೊ ಆ ತರದ್ದು ಇದೆ, ವಿತ್ ಪಟ್ಟಿ ವರ್ಕು ಸಿಗುತ್ತೆ ನನ್ನ ಹತ್ರ. ಏನ್ ಪ್ರೈಸ್ ಬರುತ್ತೆ ಅದು? ರಾ 1100, ವಿತ್ ಪಟ್ಟಿ ವರ್ಕ್ 1600. ಕ್ವಾಲಿಟಿ ಇರೋದ್ ಬೇಕು ಅಂದ್ರೆ ಫುಲ್ ಫಿನಿಶ್ಡ್ ಪ್ರಾಡಕ್ಟ್ ಒಂದೊಂದ್ಸರಿ ಸಿಗುತ್ತೆ ನನ್ನ ಹತ್ರ, ವಿತ್ ಪೇಂಟ್, ವಿತ್ ಪಟ್ಟಿ ವರ್ಕ್ ಎಲ್ಲ ಸೇರಿ 1600 ಸಿಗುತ್ತೆ. 1600 ಸಿಗುತ್ತೆ. ರಾನೇ ಆ ರೇಟ್, ಯಾಕಂದ್ರೆ ನೀವು ಮೆಟಲ್ ಯೂಸ್ ಮಾಡ್ತೀರಾ, ಗೇಜ್ ಹೆಂಗಿರುತ್ತೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅದು ಫುಲ್ ಫಿನಿಶ್ ಪ್ರಾಡಕ್ಟ್ ನನ್ನ ಹತ್ರ ಇಲ್ಲ, ಹಾಕಿದೀವಿ ಆರ್ಡರ್ ಬರುತ್ತೆ. ಸೊ ನೆಕ್ಸ್ಟ್ ಬ್ರೋ, ಸೊ ಕಾಮನ್ ಆಕ್ಸೆಸರೀಸ್, ಶಾಕರ್ಸ್ ಇದೆ, ಡಬಲ್ ಸ್ಪ್ರಿಂಗ್ ಇದು ಟ್ರೆಂಡಿಂಗ್ ಇದಿದೆ. ಇದರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ, LFX ಕಲರ್ ಆಪ್ಷನ್. ಪ್ರೈಸ್ ಅದು? ಇದು 27 ಇದೆ ನನ್ನ ಹತ್ರ. 2700 ಇದೆ. ಓಕೆ. ಹೋಲ್ಸೇಲ್ ತಗೊಳ್ಳಿ, ಇನ್ನ ಕಡಿಮೆ ಕೊಡ್ತೀರಾ. ಕಲರ್ ಆಪ್ಷನ್. ಸೊ ಹೋಲ್ಸೇಲ್ ಕೂಡ ಮಾಡ್ತೀರಾ ನೀವು? ಕಡಿಮೆ, ಬಟ್ ಸಿ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್. ನನ್ನ ಹತ್ರ ಯಾವ ಜಾಸ್ತಿ ಬರುತ್ತೆ ಅದ್ ಬೇಕಾದ್ರೆ ಮಾಡ್ತೀನಿ. ಮಾಡ್ತೀರಾ? ಒಯ್ಬೇಕು ಅಂದ್ರೆ ಕೊಡ್ತೀವಿ, ಬಟ್ ನನಗೆ ಸಿಗೋದ ಕಡಿಮೆ %. ಬಲ್ಕ್ ಆಗಿ ಆರ್ಡರ್ ಮಾಡಿ ಕೊಡ್ತೀನಿ ವಿತ್ ಡಿಸ್ಕೌಂಟ್. ಸೊ ನೆಕ್ಸ್ಟ್ ಬ್ರೋ,
ನೆಕ್ಸ್ಟ್ ಬೇರೆ ಏನ್ ಸೊ ಜನರಲ್ ಬ್ರೋ ಇದು ಶಾಕರ್ಸ್ ಸ್ಟಾಕ್ ಇರುತ್ತೆ, ಅಲ್ಯೂಮಿನಿಯಂ ರಿಮ್ಸ್ ಇದೆ ನಮ್ಮ ಹತ್ರ, ಮಡ್ ಗಾರ್ಡ್ಸ್ ಸಿಗುತ್ತೆ, ಗೇರ್ ಬಾಕ್ಸ್ ಇದು ರೌಂಡ್ ಡ್ರಮ್ 5 ಸ್ಪೀಡ್ RX ಕಿಂಗ್ ಗೇರ್ ಬಾಕ್ಸ್. ಸೊ ಇದು ಬಂದು ಇಂಡಿಯನ್ ಸೀರೀಸ್ ಎಲ್ಲಾ ಗಾಡಿಗೂ ಡೈರೆಕ್ಟ್ ಫಿಟ್ ಆಗುತ್ತೆ. ಓಕೆ, ಇದರಲ್ಲಿ ಸ್ಟಾರ್ ಡ್ರಮ್ ಸಿಗುತ್ತೆ. ಇವಾಗ 4 ವೆರೈಟಿ ಇತ್ತಲ್ಲ ಬ್ರೋ, ಸ್ಟಾರ್ ರೌಂಡ್ ರೇಸಿಂಗ್ ಇದೆ ಹಿಂದೆ ತೋರಿಸ್ತೀನಿ ನಾನು. ಓಕೆ, ಸೊ ಇದು 135 ಇದು 135 5 ಸ್ಪೀಡ್ ಇದು ಫಿಟ್ ಆಗೋದು ಆಕ್ಚುಲಿ 100 ಆಗುತ್ತೆ. ಕಿಂಗ್ ಇದು RX ಕಿಂಗ್ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಇದರಲ್ಲಿ 2 ವೆರೈಟಿ ಬರುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಸ್ಟಾಕ್ ಎವ್ರಿ ಟೈಮ್. ರೌಂಡ್ ಡ್ರಮ್ ಇವಾಗ ಕಡಿಮೆ ಇದೆ, ಸ್ಟಾರ್ ಡ್ರಮ್ ಜಾಸ್ತಿ ಇದೆ. ಸೊ ಒಂದೊಂದ್ಸರಿ ಅದು ಜಾಸ್ತಿ ಕಡಿಮೆ ಇರುತ್ತೆ ಡಿಪೆಂಡಿಂಗ್ ಆನ್ ದ ಅವೈಲಬಿಲಿಟಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ನಂಬರ್ಸ್ ಕೊಟ್ಟಿರ್ತೀವಿ, ವಾಟ್ಸ್ಆಪ್ ಮಾಡಬಹುದು ಅವ್ರಿಗೆ. ಪ್ರೈಸ್ ಡೀಟೇಲ್ಸ್ ಏನಿದೆ ಸದ್ಯಕ್ಕೆ ಕರೆಂಟ್ ಏನ್ ಪ್ರೈಸ್ ಡೀಟೇಲ್ಸ್ 4 ಸ್ಪೀಡ್ ಸಿಗುತ್ತೆ ನನ್ನ ಹತ್ರ. 4 ಸ್ಪೀಡ್ ಸಿಗುತ್ತೆ. ಓಕೆ, ಒರಿಜಿನಲ್ ಸಿಗುತ್ತೆ. ಬರೀ ಡ್ರಮ್ ಬೇಕು ಅಂದ್ರೂ ಸಿಗುತ್ತೆ. ಅಷ್ಟೇ ಅದೇ ಎಷ್ಟು ಇರುತ್ತೆ 4 ಸ್ಪೀಡ್ ಒರಿಜಿನಲ್? ಅದು ಡಿಪೆಂಡ್ ಬ್ರೋ, ನಿಮ್ಗೆ ಶಿಫ್ಟರ್ಸ್ ಬೇಡ, ಡ್ರಮ್ ಬೇಡ, ಆ ತರನು ಸಿಗುತ್ತೆ ಆಪ್ಷನ್. ನಿಮ್ಗೆ ಹೆಂಗ್ ಬೇಕು ರಿಕ್ವೈರ್ಮೆಂಟ್ ಕಳಿಸಿ ಕೊಡ್ತೀರಾ? ಬರೀ ಇದೊಂದು ಬೇಕು ಅಂದ್ರೆ ಇದೆ ನನ್ನ ಹತ್ರ ಸೆಪರೇಟ್. ಅದು ಇದು ಬೇಕು ಅಂದ್ರೆ ಇದೆ. ಇದು ಶಾಫ್ಟ್ ಇದೆ ನನ್ನ ಹತ್ರ, ಶಿಫ್ಟರ್ ಫೋರ್ಕ್ಸ್ ಸಿಗುತ್ತೆ ಸೆಪರೇಟ್. 1 2 3 ಬರುತ್ತೆ. ಅದು ಯಾವ್ದು ಬೇಕು ಅಂದ್ರೂ ಕೊಡ್ತೀನಿ, ಸೆಟ್ ಬೇಕು ಅಂದ್ರೂ ಕೊಡ್ತೀನಿ. ಅದ್ರದ್ದು ಪಿನ್ಸ್ ಬರುತ್ತೆ, ಅದು ಇದೆ. ಇದ್ರ ಲಾಕ್ ವಾಷರ್ಸ್ ಸಿಗುತ್ತೆ, ಎಲ್ಲ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್ ಬ್ರೋ, ಇದ್ರ ಕ್ಯಾಪ್ ಕೂಡ ಇದೆ ನನ್ನ ಹತ್ರ, ವೆರಿ ರೇರ್ ಕ್ಯಾಪ್ ಕೂಡ ಇದೆಯಾ? ಬರೀ ಇದೊಂದು ವಾಷರ್ ಇದೆ ನನ್ನ ಹತ್ರ. ಓಕೆ, ಅದು ಎಲ್ಲ 15-20 ವರ್ಷ ಸ್ಟಾಕ್ ಅದು ಇದೆ. ಆಕ್ಟಿವ್ ಆಗಿ ಡಿಯೋಗೆ ಸ್ಪ್ಲೆಂಡರ್ಗೆಲ್ಲ ಮಾಡಿಫೈ ಮಾಡ್ಕೊಂತೀರ ಅಂದ್ರೆ ಅದು 350 ರುಪೀಸ್. ಏರ್ ಫಿಲ್ಟರ್ ಅದೇ ಜೋರಾಗಿ ಸೌಂಡ್ ಬರಲಿ ಅಂತ. ಸೊ ಬೆಂಡ್ ಪೈಪ್ಗಳು ಎಕ್ಸಾಸ್ಟ್ಗಳು ಸಿಗುತ್ತೆ ಮೊಪೆಡ್ಸ್ಗೆ. ಕ್ರಾಶ್ ಗಾರ್ಡ್ಸ್ ಹ್ಯಾಂಡ್ಲ್ ಬಾರ್ಸ್ ಎಲ್ಲ ಇದೆ. ಓಕೆ, ಸೊ ಇದು ನೋಡಿ ಓಯಿ ಹ್ಯಾಂಡ್ಲ್, ಇದು 5K ಸೀರೀಸ್ RXಗೆ ನೋಡಿ 765 ಒರಿಜಿನಲ್ RX. ಅದರಲ್ಲಿ ಇನ್ನೊಂದು ಪಾರ್ಟ್ ನಂಬರ್ ಬರುತ್ತೆ ಕಡಿಮೆ MRP ಇದು RD 350 ಹ್ಯಾಂಡ್ಲ್ RXಗೆ ಯೂಸ್ ಮಾಡ್ತಾರೆ. ನೋಡಿ ಇದು ಇನ್ನೊಂದು ಪಾರ್ಟ್ ನಂಬರ್ RX ಯೂಸ್ ಮಾಡೋವಂಥದ್ದು 533. ಅದು ಈಗ ಹ್ಯಾಂಡ್ಲ್ ಹೇಳಿದ್ನಲ್ಲ ನೋಡಿ, ವಿತ್ ಪಟ್ಟಿ ವರ್ಕ್. ಇದು ಗೇಜ್ ನೋಡಿ ನೀವು, ಹೆವಿ ಆಗಿದೆಲ್ಲ ಬ್ರೋ ಗೇಜ್. 1800 ರುಪೀಸ್ ಇದು. ಇದ್ರಲ್ಲಿ ಕಡಿಮೆ ಕ್ವಾಲಿಟಿದು ಬರುತ್ತೆ, ಜಾಸ್ತಿ ಇದು ಬರುತ್ತೆ. ಮಾಡ್ಸೋದು ಇದು ಆಕ್ಚುಲಿ ಆರ್ಡರ್ ಕೊಟ್ಟು 20 ಪೀಸ್ ಮಾಡಿ ಅಂತ ಹೇಳಿ ಮಾಡ್ಸೋದು ಇದು. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ಅವೈಲಬಿಲಿಟಿ. ಹ್ಯಾಂಡಲ್ ಬಾರ್ಸ್ ಎಲ್ಲ ಇಷ್ಟಿದೆ. ನೆಕ್ಸ್ಟ್ ಅವ್ರದ್ದು ಗೋಡನ್ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡೋಣ. ಸೊ ಅಲ್ಲಿ ಕೂಡ ಸ್ವಲ್ಪ ಸ್ಪೇರ್ಸ್ ಎಲ್ಲ ಇದೆ, ಒಂದು RX ಸೇಲ್ ಇದೆ, ಸೊ ಅದು ಕೂಡ ನಾವು ತೋರಿಸ್ಕೊಡ್ತೀವಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದ್ವಿ RX Z ಒಂದು ಸೇಲ್ ಇದೆ ಅಂತ. ಸೊ ಇದೇ RX Z ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಸ್ವಲ್ಪ 98 ಮಾಡಲ್. ಓಕೆ, 3rd ಓನರ್ಶಿಪ್. ಸೊ ಫುಲ್ಲಿ ರಿಸ್ಟೋರ್ಡ್ ಗಾಡಿ. ಓಕೆ, ರಿಸ್ಟೋರ್ ಆಗಿ ಜಸ್ಟ್ 181 ಕಿಲೋಮೀಟರ್ಸ್ ಓಡಿದೆ. ನಾವೆಲ್ಲ ಓವೆನ್ ಪೇಂಟೆಡ್ ಬಾಡಿ ಕಿಟ್, ಪೇಂಟ್ ಎಲ್ಲ ಆಗಿ ಟೈರ್ಸ್ ಸ್ಪೋಕ್ಸ್ ರಿಮ್ಸ್ ಎಲ್ಲ ಆಗಿರೋ ಗಾಡಿ ಇದೆ. ನೀವೇ ರಿಸ್ಟೋರ್ ಮಾಡಿರೋದಾ? ಇಲ್ಲ, ನಾನು ಮಾಡಿಲ್ಲ, ನಮ್ಮ ಬೇರೆಯವ್ರು ನಮ್ಮ ಪರಿಚಯ ಇರೋರೇ ಮಾಡಿದ್ರು. ಇಂಜಿನ್ ಎಲ್ಲ ಚೆನ್ನಾಗಿದೆ ಅವರು. ವೆರಿಮೆಂಟ್ 0.5 ಅನ್ಸ್ಲೀವ್ಡ್ ಬೋರ್ ಇದೆ. ಓಕೆ, ಎಲ್ಲ ಒರಿಜಿನಾಲಿಟಿ ಇದೆ ಗಾಡಿ ನೋಡ್ಬೋದು. ಅಪ್ಪರ್ ರೋಲ್ ಚೈನ್ ಕವರ್, ಸೊ ಇಂಜಿನ್ ಗಾರ್ಡ್ ಇದೆ, ಎಕ್ಸಾಸ್ಟ್ ಒರಿಜಿನಲ್ ಇದೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ವಾಟ್ಸ್ಆಪ್ ಮಾಡಿ ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಸದ್ಯಕ್ಕಿದೆ, ಯಾವಾಗ ಸೇಲ್ ಆಗುತ್ತೆ ನಾನು ಇನ್ನ ಆಕ್ಚುಲಿ ಸೆಪರೇಟ್ ಇಂಡಿವಿಜುವಲ್ ಪೋಸ್ಟ್ ಹಾಕಿಲ್ಲ ಈ ಗಾಡಿದು. ಓಕೆ, ಸೊ ಯಾವ್ದು ಅವೈಲಬಿಲಿಟಿ ಇದೆ ನಾವು ಹೇಳ್ತೀವಿ. ಓಕೆ, ಸೊ ಅದ್ ಮಾತ್ರ ಇಲ್ಲ, ಇವ್ರು ಬಂದ್ಬಿಟ್ಟು ಗಾಡಿಗಳೆಲ್ಲ ರೀಸ್ಟೋರ್ ಕೂಡ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹಂಗೆ ಎಕ್ಸ್ಪ್ಲೈನ್ ಮಾಡಿ. ಒಂದು ಎಕ್ಸಿಸ್ಟಿಂಗ್ ಆಗ್ತಾ ಇದೆ, ಇನ್ನೇನು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ, ಇನ್ನೊಂದು 2 days ವರ್ಕ್ ಇದೆ. ಸೀಟ್ ಕಸ್ಟಮ್ ಮೇಡ್ ಮಾಡಿಸ್ತಾ ಇದೀನಿ. ಸೊ ಇದ್ರ ಸ್ಪೆಷಾಲಿಟಿ ಅಂತಂದ್ರೆ ಎಂಟೈಸರ್ ಆಗ್ಲಿ ಹೇಳಿದ್ನಲ್ಲ, ಯಮಾ ಸೀರೀಸ್ ಮೀಟ್ರು ಇದಕ್ಕೆ ಹಾಕಿದೀರಾ? ಅದು ಅದ್ರ ಸ್ಟೇಜ್, ಇದು ಕಸ್ಟಮ್ ಮೇಡ್ ಹೆಡ್ಲೈಟ್ ಸ್ಟೇ, ಇದು ಹ್ಯಾಂಡ್ ಮೇಡ್. ನಿಮ್ಮ ಹತ್ರ ಸಿಗುತ್ತಾ ಅದು? ಓಕೆ, ಹ್ಯಾಂಡ್ ಮೇಡ್. ಅದೇ ಈಗ ಲ್ಯಾಂಡ್ ನೀವು ಕೇಳಿದ್ರಲ್ಲ, ಹೌದು. ಸೊ ಫುಲ್ಲಿ ಫಿನಿಶ್ಡ್ ಇದು. ಈಗ ಹ್ಯಾಂಡಲ್ ಬಾರ್ ಹಿಂಗೆ ಇರುತ್ತೆ. ಸೊ ಕ್ಯಾಪ್ಸೂಲ್ ಶೇಪ್ ಬರಬೇಕು, ಒರಿಜಿನಲ್ ಶೇಪ್. ಸೊ ಈ ತರ ಬರಬೇಕು. ಓಕೆ, ಕ್ವಿಕ್ ಥ್ರಾಟ್ಲ್ ಡೊಮಿನೋ ಹಾಕಿದೀವಿ. ಡಿಸೆಟಪ್ RX Z 6 ಸ್ಪೀಡ್ ಥೀಮ್. ಸೊ ಫ್ರಂಟ್ ವೀಲ್ ಡಿಸೆಟಪ್. ಕಸ್ಟಮರ್ ಎಲ್ಲಿದ್ದಾರೆ ಸರ್ ಇವರು? ಕನಕ್ಪುರದವರು. ಓಕೆ, ಇದು ಕಾನ್ಕಾರ್ಡ್ ಇಂಜಿನ್ ಕವರ್ಸ್, ಒರಿಜಿನಲ್ ಜಪನೀಸ್. ಓಕೆ, ಕಿಂಗ್ ಬೋರ್, ಕಿಂಗ್ ಹೆಡ್, ಕಿಂಗ್ ಗೇರ್ ಬಾಕ್ಸ್, ಕಿಂಗ್ ಒರಿಜಿನಲ್ ಕಾಬ್ ಎಲ್ಲ ಇಂಜಿನ್ ವೈಸ್ ಕಿಂಗ್ ಅಪ್ಗ್ರೇಡ್. ಎಕ್ಸಾಸ್ಟ್ ಕೂಡ ಕಿಂಗ್ ಇದು. ಓಕೆ, ಸೊ OOH ಬ್ರ್ಯಾಂಡ್ ಒರಿಜಿನಲ್ ಸಿಗುತ್ತೆ ಮಾತ್ರ ಎಕ್ಸಾಸ್ಟ್. ಸೊ 18.5 BHP ಸ್ಪೆಸಿಫಿಕೇಶನ್, ಒರಿಜಿನಲ್ ವಿತೌಟ್ ಪೋರ್ಟಿಂಗ್, ನೋ ಜುಗಾದ್ ವರ್ಕ್ಸ್. ಏನು ಜುಗಾದ್ ಮಾಡ್ದಂಗೆ ಒರಿಜಿನಲ್ ಸ್ಪೆಸಿಫಿಕೇಶನ್. ಈಸಿ 145 ಕ್ಲಾಕ್ ಆಗುತ್ತೆ ಇದು. ಈಸಿ 145. ಓಕೆ, ಸ್ವಲ್ಪ ಕಸ್ಟಮರ್ ಚಾಯ್ಸ್, ನನಗೆ SD ವೀಲ್ ಬೇಕು ಅಂದ್ರು, ಸೊ ಅದಕ್ಕೆ ಮ್ಯಾಚ್ ಆಗೋ ತರ ಇಂಜಿನ್ ಔಟ್ಪುಟ್ ಮ್ಯಾಚ್ ಆಗೋ ತರ ಸ್ಪ್ರಾಕೆಟಿಂಗ್ ಎಲ್ಲ ಮಾಡಿ ಎಕ್ಸಾಕ್ಟ್ ಔಟ್ಪುಟ್ ಕೊಡ್ಬೇಕು. ಓಕೆ, ಇವಾಗ ಸದ್ಯಕ್ಕೆ ಏನಾದ್ರು ಬುಕಿಂಗ್ಸ್ ಏನಾದ್ರು ತಗೊಂತಾ ಇದ್ದೀರಾ? ಡಿಸೆಂಬರ್ ವರೆಗೂ ಇಲ್ಲ, ಆಕ್ಚುಲಿ 4 ಗಾಡಿ ಬಿಲ್ಡ್ ಆಗ್ತಾ ಇದೆ. ಓಕೆ, ಸೊ ಡಿಸೆಂಬರ್ ಇಂದ ಬೇಕಾದ್ರೆ ನಾವು ಬುಕಿಂಗ್ಸ್ ಇವಾಗ ಬಂದ್ರು ಬುಕಿಂಗ್ ತಗೊಂತೀವಿ. ಸೊ ಪೇಷನ್ಸ್ ಇರ್ಬೇಕು ನಮ್ಮ ಹತ್ರ ಮಾಡ್ಸಕ್ಕೆ.
ನೋಡಿ ಇವ್ರ ಹತ್ರ ಮಾಡ್ಸೋದು ಅಂದ್ರೆ ಲೈಕ್ ಎಲ್ಲ ಬಂದ್ಬಿಟ್ಟು ಈಚ್ ಅಂಡ್ ಎವ್ರಿ ಸ್ಪೇರ್ ಇವ್ರದೇ ಬಂದ್ಬಿಟ್ಟು ಸ್ಪೇರ್ಸ್ ಆಟೋಮೊಬೈಲ್ಸ್ ಇದು ಅಂಗಡಿ ಇದೆ. ಪ್ರಿಸಿಷನ್ ಡೀಟೈಲಿಂಗ್ ನೋಡಿ ಮಾಡೋದು. ಓಕೆ. ಸೊ ಈ ಗಾಡಿ ಸ್ಪೆಷಲೈಸ್ಡ್ ಫುಲ್ ಬೈಕ್ ಇನ್ಕ್ಲೂಡಿಂಗ್ ಬೆಡ್ಡಿಂಗ್ ಮೌಂಟ್ಸ್ ಆಲನ್ ಕೀಸ್ ಇದೆ, ಸ್ಟೈನ್ಲೆಸ್ ಸ್ಟೀಲ್. ಆಲನ್ ಕೀ ಅಲ್ಲಿ ಮಾಡಿಸೋದು ಏನು ಅಡ್ವಾಂಟೇಜಸ್ ಸರ್? ಸ್ಟೈನ್ಲೆಸ್ ಸ್ಟೀಲ್ ಆಲನ್ ಕೀಸ್ ಇದು ರಸ್ಟಿಡಿ ಅಲ್ಲ. ಸೊ ಲೈಫ್ ಲಾಂಗ್ ಸ್ಟೈನ್ಲೆಸ್ ಸ್ಟೀಲ್ ನಾರ್ಮಲ್ ಐರನ್ ಅಥವಾ ಸ್ಟೀಲ್ ಏನ್ ಬರುತ್ತೆ ನಟ್ ಬೋಟ್ ಕಿಟ್ ಅದಕ್ಕಿಂತ ಲೈಫ್ ಜಾಸ್ತಿ. ಸೊ ಅದನ್ನ ತಗೊಂಡು ಕ್ರೋಮಿಯಂ ಅಥವಾ ನಿಕಲ್ ಪ್ಲೇಟಿಂಗ್ ಮಾಡಿಸೋದು ನೆಸೆಸರಿ ಇರಲ್ಲ. ನೋಡ್ಬೋದು ಕ್ಲೀನ್ ಆಗಿ ಗ್ಲಾಸಿ ಔಟ್ಪುಟ್ ಇರುತ್ತೆ. ಓಕೆ. ಸೊ ಫುಲ್ ಕಿಟ್ ಇದ್ರದ್ದು ಸಿಗುತ್ತೆ, ಇಂಡಿವಿಜುವಲ್ ಆಲನ್ ಕೀಸು ಸಿಗುತ್ತೆ. ಫುಲ್ ಕಿಟ್ ಎಷ್ಟು ಬರುತ್ತೆ ಇದು ಆಲನ್ ಕೀಸ್? 3800 ವಿತ್ ಬೆಡ್ಡಿಂಗ್ ಆಕ್ಸೆಲ್ಸ್. ನಾವು ಆಕ್ಸೆಲ್ಸ್ ಕೂಡ ಅದ್ರದ್ದೇ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಆಲನ್ ಕೀಸ್ ಇದೆ. ಓಕೆ, ನೋಡ್ಕೊಳ್ಳಿ. ಸೊ ಅದು ಪ್ರೈಸ್ ಇನ್ ಕೇಸ್ ಯಾರಾದ್ರೂ ಬಂದ್ಬಿಟ್ಟು ರೆಸ್ಟೋರೇಷನ್ ಎಲ್ಲ ಮಾಡ್ಬೇಕಂದ್ರೆ ಡಿಸೆಂಬರ್ ತನಕ ಬಂದ್ಬಿಟ್ಟು ಬುಕಿಂಗ್ಸ್ ಎಲ್ಲ ಆಗಿದೆ. ಇವಾಗೂ ನೀವು ಬುಕಿಂಗ್ ಕೊಡ್ಬೋದು, ಆದ್ರೆ ನಿಮ್ಗೆ ಒಂದು ಪೇಷನ್ಸ್ ಇರಬೇಕು. ವರ್ಕಿಂಗ್ ಸ್ಟಾರ್ಟ್ ಆಗ ಜನವರಿಯಿಂದಾನೆ, ಅಲ್ಲಿವರೆಗೂ 4 ಗಾಡಿ ಬಿಲ್ಡ್ ಆಗ್ತಾ ಇದೆ. 4 ಗಾಡಿ ಇದೆ, ತೋರಿಸ್ತೀನಿ. ಇದು ಇವಾಗ ಇದು ಡೆಲಿವರಿ ಹೋಗ್ತಾ ಇದ್ದಂಗೆ ಇನ್ನೊಂದು ಗಾಡಿ ಸ್ಟಾರ್ಟ್ ಆಗುತ್ತೆ. ಇನ್ನೂ ಒಂದು ವಾರ ಆಗುತ್ತಾ ಇದು? ಇನ್ನೊಂದು 2-3 ಡೇಸ್ ಆಗುತ್ತೆ. ಕಸ್ಟಮ್ ಮೇಡ್ ಸೀಟ್ ಇನ್ನೊಂದು ಐಟಮ್ ಕಾಯ್ತಾ ಇದೀನಿ, ಅದು ಬರೋವರೆಗೂ ನಾನು ಕೊಡಲ್ಲ. ಸೊ ಅದ್ ನೋಡಿದ್ಮೇಲೆ ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನಂಬರ್ಸ್ ಕೊಟ್ಟಿರ್ತೀವಿ, ನೀವು ಅಪಾಯಿಂಟ್ಮೆಂಟ್ಸ್. ಇದು ಓವನ್ ಪೇಂಟ್ ಆಗಿರೋದು ನೋಡಿಸ್ಲಾ? ತೋರಿಸಿ ಸರ್, ಅದು ಬೇಕಂದ್ರು ಪೇಂಟ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ತೋರಿಸ್ಬಿಡೋಣ. ನೋಡಿ ಈ ಗಾಡಿ ಇದೆನಾ ಇದು? ಇದೇ ಗಾಡಿದು ನೋಡಿ. ಸೊ ಎಲ್ಲ ಓವನ್ ಪಾಲಿಶಿಂಗ್ ಎಲ್ಲ ಹಾಕಿದ್ರೆ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಸೊ ಫಿಟ್ ಆಗಿ ಲಾಸ್ಟ್ ಅಲ್ಲಿ ಹಾಕ್ತೀವಿ. ನೋಡಿ ಎಲ್ಲ ಓವನ್ ಪೇಂಟ್ಸ್ ಹೆಂಗಿದೆ ನೋಡಿ, ಪೇಂಟ್ ಕ್ವಾಲಿಟಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಇನ್ ಕೇಸ್ ನೀವೇನಾದ್ರೂ ಈ ತರ ಇದು ಸ್ಟಾಕ್ ಇದೆಲ್ಲ ಗ್ರಾಫಿಕ್ಸ್ ಮಾಡಿಸಿರೋದು ಇದೆ. ಅದು ಇದೆಯಾ ಸರ್? ಇದೆ. ಅದನ್ನು ತೋರಿಸಿ ಸರ್. ಟ್ಯಾಂಕ್ ರಿವೀಲ್ ಮಾಡಲ್ಲ, ಸೈಡ್ ಶೀಲ್ಡ್ ಮಾಡ್ತೀನಿ. ಇದು ಓವೆನ್ ಪೇಂಟೆಡ್. ಓಕೆ. ಸೊ ಕಸ್ಟಮರ್ ಚಾಯ್ಸ್ ಬಂದು ಫುಲ್ ಬ್ರೈಟ್ ರೆಡ್ ವಿತ್ ಒಂದು ಅವ್ರದ್ದು ನೇಮ್ ಹೇಳಿದ್ದಾರೆ, ಟ್ಯಾಂಕ್ ಮೇಲೆ ನೇಮ್ ಇರಬೇಕು ಅಂತ. ಓಕೆ. ಸೊ ನಮ್ಗೆ ಫ್ರೀ ಆಪ್ಷನ್ ಕೊಟ್ಬಿಟ್ರು, ನಿಂಗೆ ಹೆಂಗ್ ಬೇಕಾದ್ರೂ ಮಾಡಿಸಿ ಅಂತ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಸಿದೀವಿ. ಟ್ಯಾಂಕು ಗಾಡಿ ಬಿಲ್ಡ್ ಆದ್ಮೇಲೆ ತೋರಿಸ್ತೀನಿ. ಓಕೆ. ಫುಲ್ ಗ್ಲಿಟ್ರಿಶ್ ಇದೆ ಇದು. ಹೌದು, ಡಬಲ್ ಕ್ಲಿಯರ್ ಕೋಟ್ ಆಗಿರುತ್ತೆ. ಓಕೆ. ಇದು 135 ನಾ ಇದು? RX 135. ಅದನ್ನು ಕಿಂಗ್ ಬಿಲ್ಡ್ ಆಗ್ತಾ ಇದೆ. ಇದನ್ನು ಕಿಂಗ್ ಬಿಲ್ಡ್ ಇನ್ನೊಂದು ಸ್ವಲ್ಪ ಸ್ಪೆಸಿಫಿಕೇಶನ್ ಇನ್ನೊಂದು ಸ್ವಲ್ಪ ರಗಡ್ ಆಗಿರುತ್ತೆ ಇದು. ಇದನ್ನ ಸ್ಲಿಮ್ ಟೈರ್ಸ್, ಸೊ ಫುಲ್ ಬಕೆಟ್ ಸೀಟ್, ರಾಲಿ ಹ್ಯಾಂಡಲ್. ಓಕೆ. ಫುಲ್ ರಗಡ್. ಅದನ್ನ ನಿಮ್ಮ ಪೇಜ್ ಅಲ್ಲಿ ಪ್ರಾಬ್ಲಮ್ ಪೋಸ್ಟ್ ಮಾಡ್ತೀರಾ ಅನ್ಸುತ್ತೆ. ಓಕೆ. ಸ್ಟೇನ್ಲೆಸ್ ಸ್ಟೀಲ್ ಇನ್ ಬಿಲ್ಡ್ ಇವ್ರಿಗೆ ಅಂತಾನೆ 3 months ಬ್ಯಾಕ್ ಎತ್ತಿಕೊಂಡ್ಬಿಟ್ಟಿದೆ. ಓಕೆ. ಸೊ ನನ್ನ ಗಾಡಿಲಿ ಇದೆಯಲ್ಲ ಅದೇ ತರದ್ದು ಇನ್ನೊಂದು ಸ್ವಲ್ಪ ಸ್ಪೆಸಿಫಿಕೇಶನ್ ಬೇರೆ ಇನ್ ಬಿಲ್ಡ್ ಆಗ್ತಾ ಇದೆ. ಓಕೆ, ಸೂಪರ್. ಸೊ ರೆಸ್ಟೋರೇಷನ್ ಹೇಳಿದೀವಿ. ಸೊ ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂದ್ರೆ ನಿಮ್ ಗಾಡಿ ನಾವು ಮಾಡಬೇಕು ಒಂದು ಒಳ್ಳೆ ಜಾಗ ಅಂದ್ರೆ ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆದ್ರೆ ನಿಮಗೆ ಪೇಷನ್ಸ್ ಇರಬೇಕು, ಯಾಕಂದ್ರೆ ಆಲ್ಮೋಸ್ಟ್ ಒಂದು 4 to 5 ವೆಹಿಕಲ್ಸ್ ಬಂದ್ಬಿಟ್ಟು ಕರೆಂಟ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ಲೈಕ್ ಬೇರೆ ಇಂಜಿನ್ ಮಾತ್ರ ನೀವು ಅಸೆಂಬಲ್ ಮಾಡ್ತೀವಿ. ಅದೇ ನಾನು ಪೋಸ್ಟ್ ಮಾಡಕ್ ಹೋಗಲ್ಲ. ಸೇಮ್ ನನ್ಗೆ ಇವಾಗ ಏನ್ ಸ್ಪೆಸಿಫಿಕೇಶನ್ ಬೇಕು, ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಹೇಳಿ ಡೈರೆಕ್ಟ್ ಬಂದ್ರೆ ಇನ್ನ ಬೆಟರ್. ನನಗೆ ಬೇರೆ ಸೈಟ್ಸ್ ಇಂದೆಲ್ಲ ಕಳಿಸ್ತಾರೆ, ನಾನು ಅದೆಲ್ಲ ನನ್ನ ಪೇಜ್ ಅಲ್ಲಿ ಪೋಸ್ಟ್ ಮಾಡಕ್ ಹೋಗಲ್ಲ. ಓಕೆ, ಅದನ್ನು ನೀವು ಮಾಡ್ತೀರಾ? ಮಾಡ್ಕೊಡ್ತೀವಿ. ಓಕೆ. ಬೇರೆ ಇಂಜಿನ್ ಮಾತ್ರ ಮಾಡಬೇಕು, ಮನೆಯಲ್ಲೇ ನಾವೇ ಪೇಂಟಿಂಗ್ ಅದೆಲ್ಲ ನಾವೇ ಮಾಡ್ಕೊಂತೀವಿ. ಇಂಜಿನ್ ಮಾತ್ರ ಬಿಚ್ಚಿ ಇವ್ರು ಕಳ್ಸಿದ್ರೆ ಇವರು ಫುಲ್ ಆಗಿ ಚೆಕ್ ಮಾಡಿ ಏನೇನಿದೆ ಏನೇನು ಆಗಿದೆ ಅಂತ ಎಲ್ಲ ನಿಮ್ಗೆ ಹೇಳ್ತಾರೆ, ಕೊಟೇಶನ್ ಕೊಡ್ತಾರೆ. ಓಕೆ ಅಂದ್ರೆ ನೀವು ಕಂಟಿನ್ಯೂ ಮಾಡ್ಕೊಬಹುದು. ಕರೆಕ್ಟ್ ಅಲ್ಲ ಸರ್? ವಿತೌಟ್ ಕೊಟೇಶನ್ ನಮ್ಗೆ ಇಂಜಿನ್ ಕಳಿಸ್ಬಿಟ್ಟಿರ್ತಾರೆ. ಇನ್ನೊಂದು ಆಕ್ಚುಲಿ ರೀಸೆಂಟ್ ಆಗಿ ಹಂಗೆ ಆಯ್ತು, ಒಂದು ಇಂಜಿನ್ ಬಂತು ಮುಂಬೈಯಿಂದ. ಓಕೆ. ರೆಡಿ ಮಾಡಿದ್ವಿ, ಡಿಸ್ಪ್ಯಾಚ್ ಮಾಡೋ ಅಷ್ಟಲ್ಲಿ ನನ್ಗೆ ಇನ್ನೊಂದು ಇಂಜಿನ್ ಬಂದಿದೆ ಅವ್ರ ಹತ್ರನೇ. ಡಿಸ್ಪ್ಯಾಚ್ ನಾನು ಫಿಟ್ ಮಾಡಿದ್ಮೇಲೆ ನಾನು ಸ್ಟಾರ್ಟ್ ಮಾಡೋದು, ಫಿಟ್ ಮಾಡಿ ನನಗೆ ಔಟ್ಪುಟ್ ಕೊಡು, ಆಮೇಲೆ ಇದು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಒಂದು ಫಿಟ್ ಮಾಡಿ ಎಸ್ ಓಕೆ ಇಷ್ಟೊಂದು ಬೇಡ ಇನ್ನು ಸ್ವಲ್ಪ ಬೇರೆ ತರ ಮಾಡ್ಕೊಡು ಅಂತೇಳಿ ಇನ್ನೊಂದು ಇಂಜಿನ್ ಮಾಡ್ತಾ ಇದ್ದೀವಿ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಬ್ರೋ, ಈ ಕವರ್ಸ್ ಕವರ್ಸ್ ಬಗ್ಗೆ ಬರೋಣ. ಸೊ ಇದು ಹೇಳಿ ಬ್ರೋ. ಅದು ಫಸ್ಟ್ 2 ಇದೆಯಲ್ಲ, ಅದು 5 ಸ್ಪೀಡ್ ಸೀರೀಸ್, ಅದು ಮೇಡ್ ಇನ್ ಇಂಡೋನೇಷಿಯಾ ಕವರ್ಸ್. ಓಕೆ. ಅದ್ರಲ್ಲಿ ನನ್ನ ಹತ್ರ ಒಂದು 7-8 ತರ ಕಲರ್ ಆಪ್ಷನ್ಸ್ ಇದೆ. 7-8 ತನಕ ಇದೆ. ಬ್ಲಾಕ್ ಅಲ್ಲಿ ಒಂದು 5 ಕಲರ್ ಆಪ್ಷನ್ಸ್ ಇದೆ, ಸಿಲ್ವರ್ ಅಲ್ಲಿ ಒಂದು 3 ಇದೆ. ಓಕೆ. ಸೊ ಬ್ಲಾಕ್ ವೈಟ್, ಬ್ಲಾಕ್ ಗ್ರೀನ್, ಬ್ಲಾಕ್ ಯೆಲ್ಲೋ, ಬ್ಲಾಕ್ ಆರೆಂಜ್, ಸಿಲ್ವರ್ ಅಲ್ಲಿ ಸಿಲ್ವರ್ ಆರೆಂಜ್, ಸಿಲ್ವರ್ ಯೆಲ್ಲೋ. ಆಮೇಲೆ ಇದು ಬಂದು ಕ್ರೋಮಿಯಂ 3rd ಕವರ್ ಏನಿದೆ ಅದು ಬಂದು RX ಕಿಂಗ್ ಫ್ಲವರ್ ವರ್ಷನ್ ಕವರ್ಸ್ ಅಂತೀವಿ. ಅದು ಕ್ರೋಮ್ ಇದೆ. ಸೊ ಸಿಲ್ವರ್ ಇಲ್ಲಿದೆ ನೋಡಿ. ಓಕೆ. ಪ್ಲೇನ್ ಸಿಲ್ವರ್. ಸೊ ಫಸ್ಟ್ ಬ್ಲಾಕ್ ಏನ್ ಬರುತ್ತೆ ಪ್ರೈಸ್ ಬ್ರೋ? 4,500 rupees. ಎನಿ ಕಲರ್, ಸಿಲ್ವರ್ ಆದ್ರೂ ತಗೊಳ್ಳಿ, ಬ್ಲಾಕ್ ಆದ್ರೂ ತಗೊಳ್ಳಿ, ಅದರಲ್ಲಿ ವಿತ್ 7 to 8 ಕಲರ್ಸ್. 6 to 8 ಕಲರ್ಸ್. ಅದೇ ಪ್ರೈಸ್, ಸೇಮ್ ಪ್ರೈಸ್. 4,800 ಸಾರಿ 4,500. ಓಕೆ. 4,500. ಏನಾದ್ರು ಫ್ರೀ ಏನಾದ್ರು ಕೊಡ್ತೀರಾ ಅದ್ರ ಜೊತೆ? ನಿಮ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಕೊಂಡ್ ಬಂದ್ರೆ ಬರೀ ಬ್ಯಾಂಡ್ ಪೈಪ್ ಅಲ್ಲ, ಚೆನ್ನಾಗಿರೋದೇ ವರ್ತಿ ಗಿಫ್ಟ್ ಕೊಡ್ತೀನಿ ಅಂಗಡಿಗೆ ಬಂದ್ರೆ. ಓಕೆ. ಬ್ಯಾಂಡ್ ಪೈಪ್ ನೀವು ಕೊಡಲ್ಲ, ಗಿಫ್ಟ್ ಫ್ರೀ ಆಗಿ ಕೊಟ್ಬಿಡ್ತೀವಿ. ಏನ್ ತಗೊಳ್ಳಿಲ್ಲ ಅಂದ್ರೆ ಕೊಟ್ಬಿಡ್ತೀವಿ ಅದು. ಓಕೆ. ನೆಕ್ಸ್ಟ್ ಈ ಕ್ರೋಮಿಂಗ್ 3rd ಕವರ್ ಫ್ಲವರ್ ವರ್ಷನ್ ಕವರ್ಸ್, ಅದ್ರಲ್ಲಿ ಸಿಲ್ವರ್ ಇದೆ, ಗ್ರೇ ಇರುತ್ತೆ, ಬಟ್ ಗ್ರೇ ಇವಾಗ ಸಪ್ಲೈ ಇಲ್ಲ. ಕ್ರೋಮ್ ಸಿಲ್ವರ್ ಅದು 4 ಸಾರಿ ಕ್ರೋಮ್ದು 5,500. ಓಕೆ. ಈ ಸಿಲ್ವರ್ದು 4 ಇದೆ, 4,400. ಓಕೆ, ನೋಡ್ಕೊಳ್ಳಿ. ಫುಲ್ ರೈಟ್ ಅಂಡ್ ಲೆಫ್ಟ್. ಮೇಡ್ ಇನ್ ಇಂಡೋನೇಷಿಯಾ. RPM ಡೈರೆಕ್ಟ್ ಫಿಟ್ ಆಗುತ್ತೆ, ಹೋಲ್ ಬರುತ್ತೆ, ಲೇತ್ ವರ್ಕ್ ಮಾಡಿಸೋ ನೆಸೆಸರಿ ಇರಲ್ಲ.
ಕ್ಲಚ್ ಕೂಡ RX 100, 135 ಎಲ್ಲದಕ್ಕೂ ಬಂದು ಡೈರೆಕ್ಟ್ ಫಿಟ್, ಸ್ಪೀಡ್ ಗೋ ಡೈರೆಕ್ಟ್ ಫಿಟ್. ಓಕೆ. ಅದು ಲಾಸ್ಟ್ ಬಂದು RXZ 6 ಸ್ಪೀಡ್ ಇನ್ಸ್ಪೈರ್ಡ್ ಕವರ್ಸ್ ಅದು. ಓಕೆ. ಸೊ ರೈಟ್ ಸೈಡ್ ಕ್ಲಚ್ ಆಪ್ಷನ್ ಬರುತ್ತೆ, ಅದಕ್ಕೆ ಬೇಕಾಗಿರೋ ನೆಸೆಸರಿ ಪಾರ್ಟ್ಸ್ ಕೂಡ ಸಿಗುತ್ತೆ, ಕೇಬಲ್, ಪ್ರೆಷರ್ ಅದೆಲ್ಲ ಸಿಕ್ಬಿಡುತ್ತೆ. ಪ್ರೈಸ್ ಅದು ಬಂದು 6000 ಇದೆ. 6000 ಇದೆ. ಓಕೆ. ಅದು ಬಿಟ್ಟು ಬೇರೆ ಬ್ರೋ ಅದು ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್, ಕರೆಂಟ್ ಪ್ರೈಸ್ 5000 ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಆಫರ್ ಕೊಟ್ಟಿದ್ದೀನಿ. ಓಕೆ. ಇನ್ಕ್ಲೂಡಿಂಗ್ ಶಿಪ್ಪಿಂಗ್ 5000 ಗೆ. ಗೋಲ್ಡ್, ಸಿಲ್ವರ್ ಸದ್ಯಕ್ಕೆ ಸಪ್ಲೈ ಇದೆ. ಬೇರೆ ಕಲರ್ಸ್ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ, ಬ್ಲೂ, ರೆಡ್, ಬ್ಲಾಕ್ ಸಿಗುತ್ತೆ. ಬ್ಲೂ, ರೆಡ್, ಬ್ಲಾಕ್ 3 ಕಲರ್ ಸಿಗುತ್ತೆ. ನೆಕ್ಸ್ಟ್ ಬ್ರೋ ಡಿಸ್ಕಸ್ ಇದೆ, ಅದು ಫುಲ್ ಡಿಸ್ಕಸನ್ಲಿ RXZ ವರ್ಷನ್ ಅದು. ಎಷ್ಟು ಬ್ರೋ ಆಗುತ್ತೆ ಅದು? 7000 ಆಫರ್ ಪ್ರೈಸ್ ಇದೆ. ಅದರಲ್ಲಿ ಡಿಸ್ಕ್ ಆಪ್ಷನ್ಸ್ ಬೇರೆ ಬರುತ್ತೆ. ನಾನ್ ಕೊಡ್ತಾ ಇರೋ ಡಿಸ್ಪ್ಲೇ ಸೇಮ್ ಆಗ್ಲೇ ತೋರ್ಸನಲ್ಲ, ಸನ್ಸ್ಟಾರ್ ನೇಮ್ಡ್ ಡಿಸ್ಪ್ಲೇ ಅದು. ಓಕೆ. ಸೊ ಅದರಲ್ಲಿ ಫ್ಲವರ್, 6 ಸ್ಪೀಡ್ ಈ ಗಾಡಿಲಿ ಇದೆಯಲ್ಲ, ಈ ತರ ಪ್ಲೇಟ್ ಬೇಕು ಅಂದ್ರೆ ಸಿಗುತ್ತೆ. ಓಕೆ. ದೊಡ್ಡ ಡಿಸ್ಪ್ಲೇಟ್ಸ್ ಬೇಕು ಅಂದ್ರೆ ಅದಕ್ಕೆ ಕ್ಯಾಚರ್ ಪ್ಲೇಟ್ ಸಮೇತ ಕೊಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ನಿಮ್ಗೆ ಹೆಂಗ್ ಬೇಕು, ಯುವರ್ ಟೇಸ್ಟ್. ಓಕೆ, ರಿಕ್ವೈರ್ಮೆಂಟ್ ಹೆಂಗಿದೆ ಆ ತರ. ಓಕೆ. ನೆಕ್ಸ್ಟ್ ಬ್ರೋ ಇದು ಮ್ಯಾಕ್ಸ್, ಇದು ರೇಸಿಂಗ್ ಬಾಯ್, 17 ಇಂಚಸ್. ಓಕೆ. ಇದು RX ಗೆ ಡೈರೆಕ್ಟ್ ಫಿಟ್ ಆಗುತ್ತೆ ವಿತ್ ಡಿಸ್ಕ್ ಮೌಂಟಿಂಗ್ ಆಪ್ಷನ್ ಇರೋದು. ನನ್ನ ಹತ್ರ ಇನ್ನೊಂದು ಸೆಗ್ಮೆಂಟ್ ಇದೆ, 18 ಇದೆ, ಇದು 17. ಇದು ಯೂಸ್ಡ್ ಒರಿಜಿನಲ್ ಇಂಪೋರ್ಟ್ ಅದು. ಏನ್ ಪ್ರೈಸ್? 18,000 ಇದು. 18,000. 17 ಇಂಚಸ್ ಇದು. ಓಕೆ. 17 ಇಂಚಸ್ 18,000. ರೇಸಿಂಗ್ ಬಾಯ್ ಒರಿಜಿನಲ್ ಮ್ಯಾಕ್ಸ್ ಅದು. ಓಕೆ. RX ಸೀರೀಸ್ ಗೆಲ್ಲ ಡೈರೆಕ್ಟ್ ಫಿಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಈ ಫ್ಯಾನ್ಸಿ ಅಲಾಯ್ಸ್, ಐ ಮೀನ್ ರಿಮ್ಸ್ ಎಲ್ಲ ಬರುತ್ತಲ್ಲ, ಅಲ್ಯೂಮಿನಿಯಂ ರಿಮ್ಸ್ ಇದೆ ನನ್ನ ಹತ್ರ. ಇಂಪಲ್ಸ್, ಎಕ್ಸ್ಪಲ್ಸ್ ಸಿಗುತ್ತೆ, RX ಸೀರೀಸ್ ಸಿಗುತ್ತೆ. RX ಸೀರೀಸ್ ಇದೆ ನೋಡಿ. RX ಸೀರೀಸ್ ಅದು. ಇದು RX ಸೀರೀಸ್. ಇದು ಸ್ಟಾಕ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇವಾಗ ರೆಡಿ ಇದೆ. ಗೋಲ್ಡ್ ಏನ್ ಪ್ರೈಸ್ ಇದು? ನನ್ ಕಾಸ್ಟ್ 6800 ಪೇರ್. 6800. RD ಇದೆ ನನ್ನ ಹತ್ರ. 6800 ರುಪೀಸ್ ಅಲ್ಯೂಮಿನಿಯಂ ಇದು. ನೋಡ್ಕೊಳ್ಳಿ, ಇದು RD ಸೆಗ್ಮೆಂಟ್. RD ಇದಾ? ಇದು 1.6 into 18 ಬರುತ್ತೆ. ಅದು 1.85 into 18 ಬರುತ್ತೆ. RD ಇದು ಏನ್ ಬರುತ್ತೆ ಪ್ರೈಸ್? 7300 ಪೇರ್. 7300. ಎಕ್ಸ್ಪಲ್ಸ್ ಬೇರೆ ಇರುತ್ತೆ, ಕ್ವಾಲಿಟಿ ಬೇರೆ ಇರುತ್ತೆ. ಇವಾಗ 5000 6000ಕ್ಕೂ ಸಿಗುತ್ತೆ. ಸೊ ಈ ಫಿನಿಶಿಂಗ್ ನೋಡ್ಬೋದು ನೀವು, ಅನಡೈಸ್ಡ್, ಈ ಶೇಪ್, ಕ್ವಾಲಿಟಿ, ಅಲ್ಯೂಮಿನಿಯಂ ಬರೋದಿದೆ, ಅಲ್ಯೂಮಿನಿಯಂ ರೇಟ್ ಕ್ವಾಲಿಟಿ. ಓಕೆ. ಸೊ ಆ ತರ ಅದರಲ್ಲಿ ನನ್ನ ಹತ್ರ ಬ್ರಾಂಡೆಡ್ ಸಿಗುತ್ತೆ. ಮುಜಿಮೋ ಬ್ರಾಂಡೆಡ್ ಎಲ್ಲ ಇಸ್ಕೊಂಡ್ರೆ ಎಷ್ಟು ಬರುತ್ತೆ? ಅದು ಪೇರ್ 85 ಅಲ್ಲ. ಟಕಾಸಿಗೋನು ಇತ್ತು, ಲಾಸ್ಟ್ ಮಂತ್ ಕೊಟ್ಟೆ ನಾನು. ಟಕಾಸಿಗೋ ಜಪಾನ್, ಅದು 18,500. 18,500 ಪೇರ್. ಓಕೆ. ಇದ್ರಲ್ಲಿ ಸೈಜಸ್ ಸಿಗುತ್ತೆ 1.4, 1.6, 1.85 ಆ ತರ ಸಿಗುತ್ತೆ. ಓಕೆ. ಇನ್ನ ಇದೆ ನನ್ನ ಹತ್ರ ಫುಲ್ ಸ್ಲಿಮ್ಮೆಸ್ಟ್ ರೇಸಿಂಗ್ದು. RX ಯೂಸ್ ಮಾಡ್ತಾರೆ. 1.2 into 17. ಓಕೆ. ಇದು ರೇಸಿಂಗ್ ಯೂಸ್. ಅದು ಪರ್ಸನಲ್ ಕಲೆಕ್ಷನ್ ಇಟ್ಕೊಂಡಿರೋದು, ಅದು ಸಿಗಲ್ಲ ಅದು. ಓಕೆ. ಇದು ಕೊಡ್ತೀರಾ ಇಲ್ವಾ? ಇಲ್ಲ, ಕೊಡಲ್ಲ ಅದು. ತೋರಿಸಿದ ಅಷ್ಟೇ. ಇಷ್ಟೇ ಟೈರು, ಅಷ್ಟೇ ನೋಡಿ. ಟೈರ್ ಸೈಜ್ ನೋಡ್ಕೊಳ್ಳಿ, ಇಷ್ಟೇ. ಇವೆಲ್ಲ ಎಕ್ಸ್ಪಲ್ಸ್, ಇಂಪಲ್ಸ್. ಓಕೆ. ಸೊ ಕಾಮನ್ ಸೆಗ್ಮೆಂಟ್ ಅದು. ಸೊ ಅದೆಲ್ಲ ಕೂಡ ಇದೆ, ಅದೆಲ್ಲ ಸೇಲ್ಗಿದೆ. ಸೊ ಇಲ್ಲೆಲ್ಲ ಸ್ವಲ್ಪ ಸ್ಪೇರ್ಸ್ ಎಲ್ಲ ಇದೆ. ಇದೆಲ್ಲ ಏನ್ ಬಿಲ್ಡ್ಸ್ ಆಗ್ತಾ ಇರುತ್ತೆ. ಓಕೆ. ಕಸ್ಟಮ್ ಮೇಡ್ ಪ್ರಾಡಕ್ಟ್ಸ್ ಇರುತ್ತೆ ಒಂದು ಸ್ವಲ್ಪ. ಇದು ನನ್ ಗಾಡಿದು. ಸೊ ಇದು ನಾನ್ ತಗೊಂಡಾಗ RX 115 ಇದು. RX 115 ಮತ್ತೆ ಎಸ್ದು. ಸೊ ಇದನ್ನ ನಾನು ಇನ್ವೆಸ್ಟ್ ಮಾಡಿ ನನ್ನ ಗಾಡಿಲೇ ಫಸ್ಟ್ ಫಿಟ್ ಮಾಡಬೇಕು ಅಂತ ಹೇಳಿ ಆಲ್ ಓವರ್ ಇಂಡಿಯಾ ಫಸ್ಟ್ RX 100 ಟು ಕನ್ವರ್ಟ್ ಟು 115 ನಂದೇ. ನಿಮ್ದೇನಾ? ನಾನು ಫಾಲೋ ಮಾಡ್ತಾ ಇರೋ ಫಸ್ಟ್ ಇಂದ ಅವ್ರಿಗೆ ಗೊತ್ತಿರುತ್ತೆ ಗಾಡಿ ಇದೆ. ಇದು ಸೀಟ್ ಪ್ಲೇಟ್ ಎಲ್ಲ ತರಿಸಿ ಇವಾಗ ಎಲ್ರು ಮಾಡ್ಕೊಂಡ್ಲಿ ಅಂತ ಹೇಳಿ ಇದನ್ನ ಒರಿಜಿನಲ್, ಇದು ಒರಿಜಿನಲ್, ಇದು ಇನ್ನ ಸ್ಟಿಕ್ಕರ್ ಹಂಗೆ ಇದೆ ನೋಡಿ. ಇದನ್ನ ಮಾಡಿಸಿದೀರಾ? ಡೈ ಆಗಿ ಡೈ ಮಾಡಿಸಿ. ಸೊ ಇವಾಗ ಯಾರು ಬೇಕು ಅಂದ್ರು ಈ ತರ ಇರೋ ಗಾಡಿನ 115 ಸೆಟಪ್ ಆಲ್ರೆಡಿ ಮಾಡಿದೀವಿ ನಾವು. ಮಾಡ್ಸಿರೋದು ಏನ್ ಪ್ರೈಸ್ ಬರುತ್ತೆ ಅದು? ಈ ಸೀಟ್ ಕೋಲ್ ಬಂದು 380 ಇದೆ. ಫೈಬರ್ ಗ್ಲಾಸ್, ಸೀಟ್ ಪ್ಲೇಟ್ ಸಿಗುತ್ತೆ, ಸೈಡ್ ಶೀಲ್ಡ್ ಸಿಗುತ್ತೆ. ನಿಮ್ಗೆ ಹೆಂಗ್ ಬೇಕು ಅಂದ್ರೆ ಹಂಗೆ ಸಿಗ್ಬಿಡುತ್ತೆ. ಓಕೆ. ಇದರಲ್ಲೂ 2 ಕ್ವಾಲಿಟಿ ಬರುತ್ತೆ. ಟಾಪ್ ಕ್ವಾಲಿಟಿ 3.5, 3.8 ಆಗುತ್ತೆ. ಸ್ವಲ್ಪ ಕ್ವಾಲಿಟಿ ಕಡಿಮೆ ಬೇಕು ಅಂದ್ರೆ ಹಂಗೆ ಪ್ರೈಸ್ ರೆಡ್ಯೂಸ್ ಆಗುತ್ತೆ. ಓಕೆ. ನೆಕ್ಸ್ಟ್ ಬ್ರೋ, ಅದು ಬಿಟ್ರೆ ಬೇರೆ ಏನಿದೆ ಸ್ಪೇಸ್? ಹಂಗೆ ನಿಮ್ದು ಡ್ರ್ಯಾಗ್ ಬೈಕ್ ಕೂಡ ಇದೆ, ಅದು ಕೂಡ ನಮ್ಮ ವ್ಯೂವರ್ಸ್ಗೆ ಹಂಗೆ ತೋರಿಸ್ಕೊಡಿ. ಇದ್ರ ಬಗ್ಗೆ ಹೇಳಿ ಬ್ರೋ, ಹಂಗೆ ಚಿಕ್ಕ ಬೈಕ್ ಇದು ಡ್ರ್ಯಾಗ್ ರೇಸಿಂಗ್ ಬೈಕ್ ಇದು. ಸೊ ಇದು RX ನ 8 ಮಾಡಿರೋದು. ವೆಯ್ಟ್ ಬಂದು ಮ್ಯಾಕ್ಸಿಮಮ್ 65 ಕಿಲೋಸ್ ಇರಬೇಕು ಆಫ್ಟರ್ ಬಿಲ್ಟ್. ಸೊ ಸದ್ಯಕ್ಕೆ ಟೈಮ್ ಇಲ್ಲ, ಹಂಗೆ ನಿಲ್ಸಿದೀನಿ. ಇದ್ರದ್ದು ಫ್ರಂಟ್ ಎಂಡ್ ನೋಡ್ಬೋದು ನೀವು. ಈ ಫ್ರಂಟ್ ಎಂಡ್ ಕಾಸ್ಟ್ ನಿಮ್ಗೆ ಅಪ್ರಾಕ್ಸಿಮೇಟ್ ಅರೌಂಡ್ 20 ಆಗುತ್ತೆ. ಇದು ಡಿಸೆಟಪ್ 20,000 ಆಗುತ್ತೆ. ಇದು CNC ಟಾಪ್ಲೆಟ್, ಆಮೇಲೆ ಇಷ್ಟೇ ಶಾರ್ಟ್ ಟ್ಯೂಬ್ಸ್, ಹ್ಯಾಂಡಲ್ಸ್, ಕ್ವಿಕ್ ಥ್ರೋಟಲ್, ಆಮೇಲೆ 8.1 ರೇಸಿಂಗ್ ಕ್ಯಾಲಿಪರ್ ಇದೆ. ಏನ್ ಸ್ಪೀಡ್ ಕ್ಲಾಕ್ ಮಾಡುತ್ತೆ ಬ್ರೋ ಇದು? ಡಿಪೆಂಡ್ಸ್ ಬ್ರೋ, ಅದು ಬಿಲ್ಡ್ ಮಾಡಿ ಆಮೇಲೆ ಹೊಡಿಬೇಕು. ಆಕ್ಚುಲಿ ರನ್ನಿಂಗ್ ಇತ್ತು. ಸೊ ಚೇಂಜಸ್ ಮಾಡ್ತಾನೆ ಇರ್ತಾರೆ ಇದು ಎವ್ರಿ ರೇಸ್ಗೆ. ನನ್ಗೆ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ. ಸೊ ಹಂಗೆ ಟೈರ್ಸ್ ನೋಡಿ, ಇದು ಗೊತ್ತಾಗುತ್ತೆ. ಟೈರ್ಸ್ ನೋಡಿ, ಡ್ರ್ಯಾಗ್ ರೇಸಿಂಗ್ ಗೊತ್ತಿರೋರಿಗೆ, ಇಂಡಿಯನ್ ಡ್ರ್ಯಾಗ್ ರೇಸಿಂಗ್ ಗೊತ್ತಿರೋರು ಗೊತ್ತಿರುತ್ತೆ. ಇದೆಲ್ಲ ಟೈರ್ಸ್ ನೋಡಿ, ಎಲ್ಲ ಕಸ್ಟಮ್ ಮಾಡಿದ್ದು. ಓಕೆ. ಆರಾಮಾಗಿ ಒಂದ್ ಕೈಯಲ್ಲಿ ಎತ್ಬೋದು ಗಾಡಿ. ಒಂದ್ ಕೈಯಲ್ಲಿ. ಓಕೆ. 65 kgs ಮಾತ್ರ ಇರೋದು, ಅಷ್ಟೇ ಇರಬೇಕು. ಶಾಕ್ ಅಬ್ಸರ್ವರ್ಸ್ ಬ್ರೋ ಅದು? ಇದು ಶಾಕರ್ಸ್ ಕಸ್ಟಮ್ ಮಾಡಿ ಚೇಂಜ್ ಮಾಡ್ತೀನಿ. ಇದು ಸ್ವಲ್ಪ ಚೇಂಜಸ್ ಇದೆ, ಅದಕ್ಕೆ ನಿಲ್ಸಿದೀನಿ. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಗಾಡಿನೂ ಅವ್ರದ್ದಿದೆ.
ಸೊ ಇದು ತುಂಬಾ ಜನ ಗೊತ್ತಿರುತ್ತೆ ಈ ಗಾಡಿ ಬ್ರೋ ಹೇಳಿ. ನನ್ನ ಪರ್ಸನಲ್ ಬೈಕ್ ಬ್ರೋ. Okay. ಕಿಂಗ್ RX ಕಿಂಗ್ RX King. ಮಾಡಿಫೈಡ್ ಆನ್ RX 135 ಇದು. ಇದು ಎಷ್ಟು ದಿನದಲ್ಲಿ ಮಾಡಿದ್ರಿ ಬ್ರೋ? 10 days 10 days ಚಾಲೆಂಜ್ ಕೊಟ್ಟು 10 days ಅಲ್ಲಿ ಕಂಪ್ಲೀಟ್. ನೀವೇ ಚಾಲೆಂಜ್ ಅವ್ರು ಕೊಟ್ಟಿದ್ದು. ಅದು ಕರ್ನಾಟಕದವ್ರಿಗೆ ಬರೀ ಗಾಡಿ ತಗೊಂಡ್ ಶೋಕಿ ಮಾಡೋದ್ ಗೊತ್ತು, ರೆಡಿ ಮಾಡಕ್ ಕಲೆ ಇಲ್ಲ ಅಂದ್ರು. ಓಕೆ, ಅದಕ್ಕೆ ಒಂದ್ ತಿಂಗಳು ಟೈಮ್ ಕೊಟ್ರು. ನಾವು ನಮ್ ಬೆಂಗಳೂರವ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಒಂದ್ ತಿಂಗಳೆಲ್ಲ ಬೇಡ ಅಂತೀರಲ್ಲ. 10 ದಿನ ಸಾಕು. ನೋಡಿ ಗಾಡಿ ಹೆಂಗ್ ಬಿಲ್ಡ್ ಮಾಡಿದ್ದಾರೆ ಅಂತ. ಇದೆಲ್ಲ ಪೇಂಟ್. ಸ್ಟಿಕರ್ ಎಲ್ಲ ಇಲ್ಲ, ಇದೆಲ್ಲ ಬಂದ್ಬಿಟ್ಟು ಫುಲ್ ಪೇಂಟ್ ಮಾಡಿಸಿರೋದು. ಇದರಲ್ಲಿ ಏನೇನ್ ಮಾಡಿಸಿದೀರಾ ಇದರಲ್ಲಿ ಕಂಪ್ಲೀಟ್? ಫುಲ್ ಎಂಟೈರ್ ಬೈಕೆ ಸ್ಟ್ರಿಪ್ ಡೌನ್ ಆಗಿದೆ. ಚಾರ್ಸ್ ಇಂದ ಸ್ಟಾರ್ಟ್ ಮಾಡಿದೀವಿ. ಏನು ಡೈರೆಕ್ಟ್ ಫಿಟ್ ಆಗಲ್ಲ ಇಂಡಿಯನ್ದು ಕಿಂಗ್ಗೆ, ಏನು ಡೈರೆಕ್ಟ್ ಫಿಟ್ ಆಗಲ್ಲ. ಓನ್ಲಿ ಇಂಜಿನ್ ಮಾತ್ರ ನೀವು ಸ್ವಾಪ್ ಮಾಡ್ಕೊಬಹುದು. ಟ್ಯಾಂಕು ಡೈರೆಕ್ಟ್ ಫಿಟ್ ಆಗಲ್ಲ. ಕೂಡ ಫಿಟ್ ಆಗಲ್ಲ. ಹೌದು, ಎಲ್ಲ ಕಸ್ಟಮ್ ಮೇಡ್ ಲೇತ್ ಅಲ್ಲಿ ವೆಲ್ಡಿಂಗ್ ಮಾಡಿಸಿ ಟಿಂಕರಿಂಗ್ ಮಾಡಿಸಿ ಫಿಟ್ ಮಾಡ್ಬೇಕು. ಓಕೆ, ನೋಡಿ ಗಾಡಿ ಹೆಂಗಿದೆ ಅಂತ. ಇದು ಶಾರ್ಟ್ಸ್ ಇದ್ರೆ ಕೂಡ ಶಾರ್ಟ್ಸ್ ಅಟ್ಯಾಚ್ ಮಾಡಿರ್ತೀವಿ ಅಲ್ಲ ನೋಡ್ಬೋದು. ಇದು RX-K ಮತ್ತೆ ಓಲ್ಡ್ ವರ್ಷನ್ 6 ಸ್ಪೀಡ್ ಅಲ್ಲಿ ಬರ್ತಾ ಇದೆ. ಇದು ವರ್ಷನ್ ಟೈಪ್ ಆಫ್ ಮೀಟರ್ ಇದು. ಇದು ಒರಿಜಿನಲ್ ನಿಪಾನ್ ಮೀಟರ್ ಇದು. ಅವೈಲೇಬಲ್ ಇದೆ ನಿಮ್ಮ ಹತ್ರ? ಇದೆ, ಯೂಸ್ಡ್ ಇದೆ. ಹೊಸದ್ ಬೇಕು ಅಂತ ತರಿಸ್ಕೊಡ್ತೀವಿ. ಜಾಸ್ತಿ ರೇರ್ ಇದು, ಮೇಡ್ ಇನ್ ಜಪಾನ್ ಇದು. ಯೂಸ್ಡ್ ಇದೆ ಅಲ್ಲ, ಅದು ಏನು ಇದ್ರಲ್ಲಿ 2-3 ವರ್ಷನ್ ಇದೆ ನನ್ನ ಹತ್ರ. 2-3 ವರ್ಷ ಇದೆ. ಯೂಸ್ಡ್ ಒರಿಜಿನಲ್ ಅಲ್ಲೇ ಇದೆ. ಏನ್ ಪ್ರೈಸ್ ಬರುತ್ತೆ ಬ್ರೋ? 14, 12, 5, 18 ವರೆಗೂ ಇದೆ. 18 ವರೆಗೂ. ಈ ಮಾಡೆಲ್ ಬಂದು 16 ನೋಡುತ್ತೀವಿ. 16,000 ಇಷ್ಟು ಬಂದ್ಬಿಟ್ಟು ಶಾಕ್ ಅಬ್ಸರ್ವರ್ಸ್ ಎಲ್ಲ ಇದೆ ಇವ್ರ ಹತ್ರ. ಸೊ ನೀವು ನೋಡ್ಬೋದು ಶಾಕ್ ಅಬ್ಸರ್ವರ್ಸ್ ಎಲ್ಲ ಎಷ್ಟು ಇದೆ ಅಂತ. ಸೊ ಇದು ಏನ್ ಸರ್ ಇದು? ಫಸ್ಟ್ ಇದು RX King ಅಂತ RX King ಶಾಕರ್ಸ್ ಇದು. ಹೆಲಿ ಬ್ರ್ಯಾಂಡ್. ಸೊ ಬಾಕ್ಸ್ ಎಷ್ಟು ಪ್ರೀಮಿಯಂ ಆಗಿದೆ ಅಲ್ಲ ಸರ್? ಹೌದು, ನೋಡಿ ಮೇಡ್ ಇನ್ ಇಂಡೋನೇಷ್ಯಾ ಇದು. ಹೆಲಿ ರೇಸಿಂಗ್ ಅಂತ. ಡ್ಯಾಂಪಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದರಲ್ಲಿ. ಹಾರ್ಡ್ ಅಂಡ್ ಸಾಫ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. 320 mm I2I ಬರುತ್ತೆ. ವಿತ್ ಒಂದ್ ಅರ್ಧ ಇಂಚ್ ಇನ್ಕ್ರೀಸ್ ಮಾಡ್ಕೋಬಹುದು. 330, 340 ವರೆಗೂ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಹಾರ್ಡ್ ಬೇಕು ಸಾಫ್ಟ್ ಬೇಕು ಚೇಂಜಸ್ ಇರುತ್ತೆ ಇದರಲ್ಲಿ. ಚೇಂಜಸ್ ಇರುತ್ತೆ, ಮಾಡ್ಕೋಬಹುದು. ಆಪ್ಷನ್ ಇರೋದು ನೋಡಿ ಇಲ್ಲೇ. ಡ್ಯಾಂಪಿಂಗ್, ರಿಬೌಂಡ್, ಏನ್ 3 ತರ ಸೆಟ್ಟಿಂಗ್ ಮಾಡ್ಕೋಬಹುದು ಇದ್ರಲ್ಲಿ. ಇದು ಏನ್ ಪ್ರೈಸ್ ಬರುತ್ತೆ? 6,000 ಫಾರ್ ಪೇರ್. ಓಕೆ, ನೋಡ್ಕೊಬಹುದು. 6,000 ಕಲರ್ಸ್ ಬರುತ್ತಾ ಇದೆ ಇವಾಗ ಸದ್ಯಕ್ಕೆ ಒಂದೇ ಕಲರ್ ಇರೋದು. ಓಕೆ, ಸೊ ಅದ್ ಬಿಟ್ರೆ ನಮ್ಮ ಹತ್ರ ಒರಿಜಿನಲ್ ಶಾಕರ್ಸ್ ಸಿಗುತ್ತೆ. ತೋರಿಸ್ತೀನಿ. ಯಾವ ಬ್ರ್ಯಾಂಡ್ ಅದು? ಇದು ಬೆಲ್ ರೈಸ್ ಅಂತ. ಆಕ್ಚುಲಿ ಎಸ್ಕಾರ್ಟ್ಸ್ ಇದು ಗೊತ್ತಾ? ಹೌದು, ಎಸ್ಕಾರ್ಟ್ಸ್ ಅವ್ರದ್ದು. ಎಸ್ಕಾರ್ಟ್ಸ್ ನ ಬ್ಯಾಡ್ವಿ ಇಂಜಿನಿಯರಿಂಗ್ ಅನ್ನೋರು ಪರ್ಚೇಸ್ ಮಾಡಿದ್ರು ಈ ಯೂನಿಟ್ ನ. ಓಕೆ, ಸೊ ಇಷ್ಟು ದಿನ ಅದಕ್ಕೆ ಸ್ಟಾಪ್ ಆಗಿದೆ ಇದು. ಸೊ ಬ್ಯಾಡ್ವಿ ಇಂಜಿನಿಯರಿಂಗ್ ಅವರು ನೇಮ್ ಚೇಂಜ್ ಮಾಡಿ ಇವಾಗ ಬೆಲ್ ರೈಸ್ ಅಂತ ಮಾಡಿದ್ದಾರೆ. ಸೊ ಆಕ್ಚುಲಿ ಎಸ್ಕಾರ್ಟ್ಸ್ ಕಂಪನಿಯಲ್ಲಿ ಪ್ರೊಡಕ್ಷನ್ ಆಗ್ತಾ ಇರೋದು ಬ್ಯಾಡ್ವಿ ನೇಮಿಂಗ್ ಅಲ್ಲಿ ಇವಾಗ ಶಾಕರ್ಸ್ ಇದು. ಸೊ ಗ್ಯಾಬ್ರಿಯಲ್ಲೂ ಸಿಗುತ್ತೆ ನಮ್ಮ ಹತ್ರ. ಎಸ್ಕಾರ್ಟ್ಸ್ ಶೇಪ್ ನೋಡಿ, ನಿಮ್ಗೆ ಎಸ್ಕಾರ್ಟ್ ಶೇಪ್ ನೋಡಿದ್ರೆ ಸ್ಪ್ರಿಂಗ್ಸ್ ಗೊತ್ತಾಗ್ಬಿಡುತ್ತೆ ಹುಡುಗರಿಗೆ. ಏನ್ ಪ್ರೈಸ್ ಬರುತ್ತೆ ಬ್ರೋ? MRP ಇದು ಸ್ಟಾಕ್ RX 100ಗೆ. ಇದರಲ್ಲಿ 1 ಇಂಚ್ ಲೆಂತ್ ಇರೋದು ಸಿಗುತ್ತೆ. YBX ಇವಾಗ ಈ ಗಾಡಿ ಇದೆಯಲ್ಲ RX 100 ಇದು SD ಟೈರ್ ಇದೆಯಲ್ಲ. ಸೊ SD ಟೈರ್ ಹಾಕೊಂಡಿದ್ರೆ 1 ಇಂಚ್ ಲೆಂತ್ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಓಕೆ, ಚಿಕ್ಕದು ಇದು ರಿಮ್. ಹೌದು, SD ರಿಮ್ ಇದೆ ನೋಡಿ. ರಿಮ್ಸ್ ನಮ್ಮ ಹತ್ರ 2 ಬ್ರ್ಯಾಂಡ್ ಇದೆ ಸದ್ಯಕ್ಕೆ. ಮಂಡಪ್ ಇದೆ ಒರಿಜಿನಲ್. ಮಂಡಪ ಇದೆ ನಿಮ್ಮ ಹತ್ರ? ಇದೆ. ಓಕೆ, ಉಷಾನು ಇದೆ. ಸೊ ಪ್ರೈಸಿಂಗ್ ಕಡಿಮೆ, ಚೆನ್ನಾಗಿರೋ ಕ್ವಾಲಿಟಿ ಉಷಾ. ಸ್ವಲ್ಪ ಚೆನ್ನಾಗಿರೋದು ಒರಿಜಿನಲ್ಲೇ ಬೇಕು ಅಂತಂದ್ರೆ SD ಜಾವಾ ಕಂಪ್ನಿಗೆ ಸಪ್ಲೈ ಮಾಡ್ತಾ ಇದ್ದವ್ರೆ ಮಂಡಪ. ಅದು ಇದೆ. ಓಕೆ, ನೋಡಿ ಈ ಶಾಕ್ ಅಬ್ಸರ್ವರ್ ಪ್ರೈಸ್ ಬಂದ್ಬಿಟ್ಟು MRP 784 rupees ಇದೆ. ಸೊ ಇದು YBX. ಸೊ ಇದು ಬೆಲ್ ರೈಸ್ ದೇನೆ. ಸೊ ಈ 8 ಬರುತ್ತೆ. ನೀವು ಕಂಪೇರ್ ಮಾಡಿದ್ದು 1.5 ಇಂಚ್ ಉದ್ದ ಇರುತ್ತೆ ಇದು. ಅದು ಸೊ ನೋಡೋದಕ್ಕೆ 2 ಒಂದೇ ತರ ಇರುತ್ತೆ. ನೋಡಿ ಡಿಫ್ರೆನ್ಸ್. ಸೊ ಈ ತರ SD ವೀಲ್ ಹಾಕಿದ್ರೆ SD ವೀಲ್ ಗಾಡಿ ಲೆವೆಲ್ ಇರಬೇಕು ಅಂದ್ರೆ ಇದು ಸಿಗುತ್ತೆ. ಇದೇನ್ ಬರುತ್ತೆ ಪ್ರೈಸ್? ಇದು ಗ್ಯಾಬ್ರಿಯಲ್ ಒರಿಜಿನಲ್ ಮಿಕ್ಸ್ ಸೀರೀಸ್ ಅಂತಾರೆ. 3600 ಒಂದ್ ಕಲರ್ ಆಪ್ಷನ್ ಇದೆ, 3400 ಒಂದ್ ಕಲರ್ ಆಪ್ಷನ್ ಇದೆ. ಕಲರ್ಸ್ ಏನಿದೆ ಇದರಲ್ಲಿ? ಗ್ರೇ, ರೆಡ್ ಸಿಗುತ್ತೆ, ರೆಡ್ ಸ್ಪ್ರಿಂಗ್ಸ್ ಬರೋದು ಸಿಗುತ್ತೆ. ಆಮೇಲೆ ಗೋಲ್ಡ್ ಸಿಗುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬೇರೆ ಏನಿದೆ? ಒರಿಜಿನಲ್ ಆಲ್ಫಾ ಟೊಯೋ ಇದೆ. ಸೊ ಯಮಾಗೆ ಸಪ್ಲೈ ಮಾಡ್ತಾ ಇದ್ದವ್ರು ಇವರೇನೆ. ಟೈಲ್ ಲ್ಯಾಂಪ್ಸ್, ಹೆಡ್ ಲೈಟ್ಸ್, ಮಿರರ್ಸ್ ಬರುತ್ತಲ್ಲ ಇದರಲ್ಲಿ? ಇದೆ, ಮಿರರ್ಸ್ ಇದೆ ನಿಮ್ಮ ಹತ್ರ. ಆಲ್ಫಾ ಟೊಯೋ ಮಿರರ್ಸ್ ಇದೆ. ಯಮಾ ಓಯಿಲ್ ಇದೆ. ನೀವು ಡೈರೆಕ್ಟ್ ಇದನ್ನೆಲ್ಲ OEM ಅಂತಾರೆ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತಾರೆ. ಸೊ ಇದು ತಗೊಂಡ್ರೆ ನಿಮ್ಗೆ ಪ್ರೈಸಿಂಗ್ ಕಡಿಮೆ ಇರುತ್ತೆ. ಪ್ರಾಡಕ್ಟ್ ಒರಿಜಿನಲ್, ಇವರೇ ಅವ್ರಿಗೆ ಸಪ್ಲೈ ಮಾಡೋದು. ಇವ್ರ ಹತ್ರ ಡಿಫ್ರೆನ್ಸ್ ಇರುತ್ತೆ ಈ ಬ್ರ್ಯಾಂಡ್ಸ್. ಸೊ ಪ್ರಿಕಾಲ್, ಆಲ್ಫಾ ಟೊಯೋ. ಇದೇನ್ ಬರುತ್ತೆ ಪ್ರೈಸ್? ಸೆಟ್ ಪೇರ್ 300 ಇದೆ.
Okay. OE ಬಂದು 480 ಏನೋ ಇದೆ. ಇದು ಟೈಲ್ ಲ್ಯಾಂಪು 390 MRP ಇದೆ. 390 MRP. ಫುಲ್ ಅಸೆಂಬ್ಲಿ. Okay. ಜಸ್ಟ್ ಗ್ಲಾಸ್ ಬೇಕು ಅಂದ್ರೂ ಸಿಗುತ್ತೆ ನನ್ನ ಹತ್ರ. ಬೇರೆ ಗ್ಲಾಸ್ ಬೇಕಾದ್ರೆ ಸಿಗುತ್ತೆ. ಏನ್ ಬರುತ್ತೆ ಪ್ರೈಸ್ ಅದು? 190 ಏನೋ ಇದೆ. 190. ಓಕೆ ನೋಡಿ 175 ಬೇರೆ ಗ್ಲಾಸ್ ಮಾತ್ರ. ಓಕೆ. ಸೊ ಅದರಲ್ಲೇ ಆಮೇಲೆ ನೀವು ಸ್ಟಾಕ್ ಹೆಡ್ಲೈಟ್ ಇದೆ, ಅದನ್ನ ಬೆಳಕು ಲೈಟ್ ಔಟ್ಪುಟ್ ಬರ್ತಾ ಇಲ್ಲ, ಅದನ್ನ ಅಪ್ಗ್ರೇಡ್ ಮಾಡ್ಕೊಬೇಕು ಅಂದ್ರೆ ನನ್ನ ಹತ್ರ ಆಪ್ಷನ್ ಇದೆ. ಅದಕ್ಕೂ ಆಪ್ಷನ್ ಇದೆಯಾ? ಸ್ಟಾಕ್ ಹೆಡ್ಲೈಟ್ಗೆನೆ P43 ಬಲ್ಬ್ ಹೋಲ್ಡರ್ನ ಫಿಟ್ ಆಗುವಂತ ರಿಫ್ಲೆಕ್ಟರ್ ಇದೆ. ಸೊ ನೀವು ಈ ರಿಫ್ಲೆಕ್ಟರ್ ಹಾಕೊಂಡ್ರೆ ಹೈಯರ್ ಔಟ್ಪುಟ್ ಬಲ್ಬ್ ಹಾಕೊಬಹುದು. ಹೈಯರ್ ಔಟ್ಪುಟ್ ಸ್ಪ್ಲೆಂಡರ್ ಬಲ್ಬ್ ಹಾಕೊಬಹುದು. ಓಕೆ. 35 40 RX 100 ಎಲ್ಲ ಎಸ್ಪೆಷಲಿ ಆ ಪವರ್ ಕಡಿಮೆ ಇರುತ್ತೆ. ಸೊ ಇದಾದ್ರೆ ಬೀಮ್ ಔಟ್ಪುಟ್ ಜಾಸ್ತಿ ಬರುತ್ತೆ. Okay. ನೀವು DC ಕನ್ವರ್ಷನ್ ಮಾಡ್ಕೊಬಹುದು. ಸ್ಟಾಕ್ ಬಲ್ಬ್ ಅಲ್ಲಿ ನಿಮ್ಗೆ ಸ್ಟಾಗ್ನೆಂಟ್ correct. ಇದರಲ್ಲಿ ನೀವು ಅಪ್ಗ್ರೇಡ್ ಮಾಡ್ಕೊಬಹುದು. LED ಹಾಕೊಬಹುದು. ನೋಡಿ ಸ್ಟಾಕ್ LED ಗೆ LED ಫಿಟ್ ಮಾಡ್ಕೊಬಹುದು. LED ಫಿಕ್ಸ್ ಮಾಡ್ಕೊಬಹುದು. ಓಕೆ. ಏನ್ ಪ್ರೈಸ್ ಬರುತ್ತೆ ಪ್ರೈಸ್? ಇದು ಡಿಪೆಂಡ್ಸ್ ಬ್ರೋ. ಇದು ಸ್ಟಾಕ್ ಒಂದೊಂದ್ಸರಿ ಸಿಗುತ್ತೆ, ಒಂದೊಂದ್ಸರಿ. ಓಕೆ. ಸೊ ಅವೈಲಬಿಲಿಟಿ ಇದ್ದಾಗ ಕಡಿಮೆನೇ ಇರುತ್ತೆ, ಇಲ್ಲಾಂದ್ರೆ ನಾವು ಬೇರೆ ವೆಂಡರ್ಸ್ ಹತ್ರನೂ ಸೋರ್ಸ್ ಮಾಡ್ಬಿಡ್ತೀವಿ ಬೇಕು ಅಂದ್ರೆ. ಓಕೆ. ಒಂದು 20-30 ರೂಪಾಯಿ ಫ್ಲಕ್ಚುಯೇಷನ್ ಅಷ್ಟೇನೆ. ಇದರಲ್ಲಿ ಇವಾಗ ನನ್ನ ಹತ್ರ ಬೆಲ್ರೈಸ್ ಫುಲ್ ಸ್ಟಾಕ್ ಇದೆ RX ಸೆಗ್ಮೆಂಟ್ಗೆ. ಸೊ ಬೆಲ್ರೈಸ್ ಬ್ರೇಕ್ ಶೂಸ್ ಇದೆ. ಸೊ ಫುಲ್ ಟಾಪ್ ಕ್ವಾಲಿಟಿ ಇದೆ. ನೋಡ್ಬೋದು ರೇಂಜು. ಬರೀ RX ದೇ, ಬೇರೆ RX ಬೇರೆ ಗಾಡಿ ಇದಿಲ್ಲ. RX ಸೂಟೇಬಲ್ ಟು ಕ್ರಕ್ಸ್, YBX, ಗ್ಲಾಡಿಯೇಟರ್ ರೇರ್, ಎಂಟೈಸರ್, ಆಮೇಲೆ ಯೂನಿಟೆಕ್ ಹೆಡ್ಲೈಟು ಇದೆ. ಸೊ ಅದು ಫುಲ್ ರೇಂಜ್ MRP ನೇನಾ? MRP. ಯೂನಿಟೆಕ್ ಒರಿಜಿನಲ್ RX ಗೆ ಸಪ್ಲೈ ಮಾಡಿದ ಹೆಡ್ಲೈಟ್ ಅವಾಗ. ಸೊ ಇವಾಗ ರೀಸ್ಟಾಕ್ ಆಗಿದೆ. 544 MRP. ನಿಕ್ಕೋ ಆರೆಂಜ್ ಸಿಗುತ್ತೆ, ಒರಿಜಿನಲ್ ನಿಕ್ಕೋ ಮೇಡ್ ಇನ್ ಇಂಡಿಯಾ ಅದು. ಅದು ಅವರು ಯಮಾಗೆ ನಿಕ್ಕೋ ಆರೆಂಜ್ ಸಪ್ಲೈ ಮಾಡೋದು, ಅದು ಇದೆ. ಸೊ ಇನ್ನ ಅದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಸಿಗುತ್ತೆ. ಓಕೆ. ಇನ್ನ ಹೇಳಿದೀನಿ ಕ್ಲಚ್ ಪ್ಲೇಟ್ಸ್ ಅದೆಲ್ಲ ಸೋರ್ಸ್ ಮಾಡಿ ಅಂತ, ಮಾಡಿಸಿ ಕೊಡ್ತಾರೆ. ಸೊ ಅಷ್ಟೇ ಅಲ್ಲ ಬ್ರೋ, ಇನ್ನ ರೇಸಿಂಗ್ ಐಟಮ್ ಬೇಜಾನ್ ಇದೆ. ಓಕೆ. ಇದೆಲ್ಲ 3M5 CDs, 3K CDs. 3M5 ಮೇಡ್ ಇನ್ ಜಪಾನ್ ಅದು. ಅದಾಗ್ಲೇ ತೋರಿಸಿ 3K 4020 ನೋಡಿ CDIs ಅಲ್ಲ. ಇದೆಲ್ಲ ಯಾವ ಗಾಡಿ ಬ್ರೋ? ಇದು ಫಿಟ್ ಮಾಡಿದೀನಿ ನೋಡಿ. ಇದು ಯಾವುದು? 3K. 3K. ಹಾ 3K ಇದೇ ಫಿಕ್ಸ್ ಮಾಡಿರೋದು. ಅದೇ CD ಫಿಟ್ ಮಾಡಿರೋದು ಒರಿಜಿನಲ್. ಓಕೆ. ಸೊ CDIs RX 6 ಸ್ಪೀಡ್ದು ಐಟಮ್ಸ್ ಇದೆ ನನ್ನ ಹತ್ರ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಟಾಕ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಏರೋಸ್ ರಬ್ಬರ್ 6 ಸ್ಪೀಡ್ದು ಬೇರೆ ಯಾವ ಗಾಡಿಗೂ ಫಿಟ್ ಆಗಲ್ಲ ಅದು. ಏರೋಸ್ ರಬ್ಬರು ಅದರಲ್ಲಿ ಏನೋ ಕಲರ್ ಆಗಿದೆ. ಇದು ಬೆಲ್ ಮೌತ್ ಅಂತಾರೆ, ರೇಸಿಂಗ್ ಬೆಲ್ ಮೌತ್ಸ್ ಇದು ಕಾರ್ಬೇಟ್ರಿಗೆ. ಸೊ ರೇಸ್ ಯೂಸ್ ಇಲ್ಲ ಕಸ್ಟಮ್ ಟ್ಯೂನ್ ಮಾಡಿ ಏನಾದ್ರು ಚೇಂಜಸ್ ಮಾಡ್ಕೊಳೋರ್ಗೆ ಇದು ಏರ್ ಫ್ಲೋ ಸಕ್ಷನ್ ಚೆನ್ನಾಗಾಗ್ಲಿ ಅಂತ. ಸದ್ಯಕ್ಕೆ 2-3 ಕಲರ್ ಇದೆ. ಅಂಡ್ ಇದು ಸೈಜಸ್ ಬರುತ್ತೆ 26 ಇದು till 34, 36. ಓಕೆ. ಅದ್ರ ಮೇಲ್ ಬೇಕು ಅಂದ್ರೆ ಕಸ್ಟಮ್ ಮಾಡಿಸ್ಕೊಟ್ಬಿಡ್ತೀವಿ ನಾವು. PCD ಇದು ಓಲ್ಡ್ 1 year ಅಲ್ಲಿ ನನಗೆ ಎಷ್ಟು ಮೆಜರ್ಮೆಂಟ್ ಬೇಕು, ಎಷ್ಟು ಲೆಂತ್ ಬೇಕು ಅಂತ ಹೇಳಿದ್ರೆ ಕಸ್ಟಮ್ ಬಿಲೆಟ್ ಅಲ್ಲೂ ಮಾಡ್ಕೊಟ್ಬಿಡ್ತೀರಾ. 3K ಪವರ್ ಬಾಕ್ಸ್ ಇದೆ. ಆಗ್ಲೇ ಆಫ್ಟರ್ ಮಾರ್ಕೆಟ್ ವೆಂಡರ್ ತೋರಿಸ್ದೆ, ಹೋಗಿ ತೋರಿಸ್ತೀನಿ ನೋಡಿ. ಪವರ್ ಬಾಕ್ಸ್ ಒರಿಜಿನಲ್ ಮೇಡ್ ಇನ್ ಇಂಡೋನೇಷಿಯಾ 4x2. MRP ನ ಇದು? MRP 500 rupees MRP. ಪವರ್ ಬಾಕ್ಸ್ ಒರಿಜಿನಲ್. ಪಿಸ್ಟನ್ ರಿಂಗ್ಸ್ ಆಫ್ ಪಿಸ್ಟನ್ ರಿಂಗ್ಸ್ ನೋಡಿ. ಇಜುಮಿ ಒರಿಜಿನಲ್ ಯಮಾ 3K ಅದು. ಸೊ ಇದೆಲ್ಲ MRP ನೇನಾ ಬ್ರೋ? ಎಲ್ಲ ಇವಾಗ ನೋಡಿ, ಇದು ಇಂಡಿಯನ್ ಪಿಸ್ಟನ್ ರಿಂಗ್ಸ್, ಪಿಸ್ಟನ್ಸ್ ಇದೆ, ಪಿನ್ಸ್, ಸರ್ಕ್ಲಿಪ್ಸ್ ಸಪ್ಲೈ ಇಲ್ಲ. ಓಕೆ. ನಾನು ಆಗ್ಲೇ ಯಮಾದು ಇಜುಮಿ ಬಾಕ್ಸ್ ತೋರಿಸಿದ್ನಲ್ಲ, ಕಂಪ್ಲೀಟ್ ಬಾಕ್ಸ್, ಅದು ಫುಲ್ ಕಿಟ್ ಬರುತ್ತೆ. ಅದು ಬಂದ್ರೆ ಡೈರೆಕ್ಟ್ ಇಂಪೋರ್ಟೆಡ್ ಫ್ರಮ್ ಇಂಡೋನೇಷಿಯಾ. ಅದು ಸ್ವಲ್ಪ ಪ್ರೈಸಿಂಗ್ ಜಾಸ್ತಿನೇ ಇರುತ್ತೆ. ಅದರಲ್ಲಿ ಗಜನ್ ಪಿನ್ ಬೇರಿಂಗು ಬರುತ್ತೆ. ಇದರಲ್ಲಿ ಬರಲ್ಲ, ಸಪರೇಟ್ ಎಲ್ಲ. ಸೊ ಅದು ಗೊತ್ತಿರ್ಬೇಕು. ಓಕೆ. ಆಮೇಲೆ ಗೇರ್ ಲಿವರ್ಸ್ ಇದೆ. RX King ಒರಿಜಿನಲ್ ಗೇರ್ ಲಿವರ್ ಎಲ್ಲ ಕಾಮನ್, ಆಗ್ಲೇ ತೋರಿಸ್ಲಿಲ್ಲ ಅದು. RX King ಇದಲ್ಲ ಒರಿಜಿನಲ್ ಗೇರ್ ಲಿವರ್. ಅದು ದೊಡ್ಡದಿದೆ ನೋಡಿ. ಇದೆಲ್ಲ 6 ಸ್ಪೀಡ್ ಗೇರ್ ಲಿವರ್. 6 ಸ್ಪೀಡ್ ಗೇರ್ ಅಂಡ್ ಬ್ರೇಕ್ ಲಿವರ್ಸ್. ಅದು ಬ್ರೇಕ್ ಲಿವರ್, ಬ್ರೇಕ್ ಪೆಡಲ್ ಇದೆ ನೋಡಿ. ಇದು ಗೇರ್ ಲಿವರ್ 3 ನಂಬರ್ದು. 135 ಎಲ್ಲ ಹಾಕಕ್ಕಾಗಲ್ವಾ? ಆಗಲ್ಲ, ಇದು 6 ಸ್ಪೀಡ್ ಮಾತ್ರ. 6 ಸ್ಪೀಡ್ ಮಾತ್ರ. ಇದು ಒರಿಜಿನಲ್. ಎಸ್, ಎಲ್ಲ ಇದೆ. 6 ಸ್ಪೀಡ್ ಇನ್ನ ಬೇಜಾನ್ ಇದೆ. ಕಿಕ್ಕರ್ ಇದೆ 6 ಸ್ಪೀಡ್ ಅಂಡ್ ಕಿಂಗ್. ಇದರಲ್ಲಿ 2 ವರ್ಷನ್ ಇದೆ. ಲೇಟೆಸ್ಟ್
ಓಲ್ಡ್ ಇದೆ. ಇದು ಒರಿಜಿನಲ್ ಕಿಂಗ್ 3K ಕಿಕ್ಕರ್. ಸೊ ಇದೆಲ್ಲ 6 ಸ್ಪೀಡ್. ಓಕೆ. ಫುಟ್ ರೆಸ್ಟ್ ಬ್ರಾಕೆಟ್ಸ್ ಇದೆ. ಫುಟ್ ರೆಸ್ಟ್ ರಬ್ಬರ್ಸ್ ಕಿಂಗ್ದು 6 ಸ್ಪೀಡ್ದು 6 ಸ್ಪೀಡ್ ರೇರ್. RM48 ಅಂತ ಇದೆ. ಏನ್ ಬ್ರೋ ಪ್ರೈಸ್ ಬರುತ್ತೆ? RM48 ಕನ್ವರ್ಟ್ ಮಾಡಿ ನೋಡ್ಬೋದು. ಸಮ್ವೇರ್ ಅರೌಂಡ್ 1800 ಸಮಥಿಂಗ್ ಬರುತ್ತೆ. ನೀವು ಕೊಡೋದು 2.8 ಏನೋ ಇದೆ. ನೀವು ಕೊಡೋದು ಬ್ರೋ ಇದು? ಕೊಡ್ತೀವಿ ಬ್ರೋ, ಬೆಸ್ಟ್ ಪ್ರೈಸ್. ಇನ್ನ ಕಡಿಮೆ MRP ಇದರಲ್ಲಿ ಸ್ಟಾಕ್ಸ್ ಎಲ್ಲ ನೋಡ್ಬೋದು. ಮೇಲೆ ಇದೆ, ಸೊ ಅದೆಲ್ಲ ಬಂದ್ಬಿಟ್ಟು ಸೇಲ್ ಮಾಡಲ್ಲ. ಅದೆಲ್ಲ ಬಂದ್ಬಿಟ್ಟು ಯೂಸ್ ನಾವು ಎನ್ಕರೇಜ್ ಮಾಡಲ್ಲ ಸೇಲ್ಸ್ಗೆ. ನಮ್ಗೆ ಬಿಲ್ಡ್ಸ್ ಬೇಕಾಗತ್ತೆ. ಓಕೆ, ನೀವು ಅದು ಯೂಸ್ ಮಾಡ್ಕೊಂಡು ಇಲ್ಲ, ನನ್ನ ಹತ್ರ ತಂದ್ಬಿಡಿ, ಏನ್ ಬೇಕು ಅಂದ್ರೂ ಕೊಡ್ತೀರಾ. ಪಾಲಿಸಿ ಚೆನ್ನಾಗಿದೆ. ನನ್ನ ಹತ್ರ ನಾನು ವರ್ಕ್ ಮಾಡಂಗಿದ್ರೆ ನಾನು ಸೇಲ್ ಮಾಡಿ ಕಾಸು ಮಾಡೋದು ನೋಡ್ತಾ ಇಲ್ಲ, ನಾನು ಸರ್ವಿಸ್ ಕೊಡೋದು ನನಗೆ ಮೇನ್. ಓಕೆ. ಸೊ ನನಗೆ 5 ಸ್ಪೀಡ್ ಬೋರ್ ಬೇಕು ಸ್ಟ್ಯಾಂಡರ್ಡ್ ಅಂದ್ರೆ ನನ್ನ ಹತ್ರ ಐತೆ. ನನ್ನ ಹತ್ರ ಬಿಡಬೇಕು ವರ್ಕ್ ಮಾಡಕ್ಕೆ. ನೋಡಿ 5 ಸ್ಪೀಡ್ ಬೋರ್ ಬೇಕಂದ್ರೂ ಇದೆ. ಅದೇ ಸೀರೀಸ್ 29 ಏನ್ ಬೇಕು ಅಂದ್ರೂ ಐತೆ. ಸ್ಟ್ಯಾಂಡರ್ಡ್ ಇಲ್ಲ, ಸೈಜಸ್ ಇದೆ. ಸೊ ನನ್ನ ಹತ್ರ ಬಿಲ್ಡ್ ಮಾಡ್ಸ್ಕೊಂಡಿದ್ರೆ ಮಾಡಿಸ್ಕೊಡ್ತೀನಿ. ವಿಡಿಯೋ ಫುಲ್ ಆಗಿ ನೋಡಿ ನೀವು. ಸ್ಟಾರ್ಟಿಂಗ್ ಸ್ಪೇರ್ಸ್ ವಿಡಿಯೋ ಎಲ್ಲ ಸ್ಪೇರ್ಸ್ ಡೀಟೇಲ್ಸ್ ಎಲ್ಲಿ ಇರ್ತೀವಿ. ಸೊ ಏನಕ್ಕೆ ನಿಮ್ಮ ಗಾಡಿನ ಬಂದ್ಬಿಟ್ಟು ಇವ್ರ ಹತ್ರ ರಿಸ್ಟೋರೇಷನ್ ಮಾಡ್ಬೇಕಂದ್ರೆ ಫಸ್ಟ್ ಪಾರ್ಟ್ನ ನೀವು ಫುಲ್ ಆಗಿ ನೋಡಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ RX ಅಂದ್ರೆ ನಾರ್ಮಲ್ ಸ್ಪೇರ್ಸಾ ಇದಾ ಅಂತ. ನನಗೂ ಹಂಗೆ ಇತ್ತು. ಅದು ಬಂದಿದ್ದಕ್ಕೆ ತುಂಬಾ ನಾಲೆಜ್ ಗೇನ್ ಆಗಿದೆ. ವಿಡಿಯೋ ಲೆಂತ್ ಆಗೇ ಇರುತ್ತೆ. ಆಬ್ವಿಯಸ್ಲಿ ಇನ್ನ ಇದೆಯಾ ಬ್ರೋ? ಬೇರೆ ಏನ್ ಬ್ರೋ ಇದೆ? ಇದು RXZ 6 ಸ್ಪೀಡ್ ಮಾಸ್ಕ್ ಒಂದಷ್ಟು ದಿನ ಅವೈಲಬಿಲಿಟಿ ಇರ್ಲಿಲ್ಲ. ನಾನು ಫೈಬರ್ ಮೋಲ್ಡ್ ಇದು ಮಾಡಿಸಿದೀನಿ. ಇದು ಫೈಬರ್ ಅಲ್ಲೂ ಸಿಗುತ್ತೆ. ಇದು ಇಂಪೋರ್ಟೆಡ್ ಪಾಲಿಕಾರ್ಬನೇಟ್ ಅದು, ಸಾರಿ PVC ಇದು. ಏನ್ ಬರುತ್ತೆ ಪ್ರೈಸ್ ಬ್ರೋ ಇದು? ಸೊ ಅದರಲ್ಲಿ 2 ತರ ವೈಸರ್ ಇದೆ. ಇದು ರೇಸಿಂಗ್ ವೈಸರ್ ಕ್ಲಿಯರ್ ಬರುತ್ತೆ. ಇದು ಸಪ್ರೇಟ್ ನಾನು ಆರ್ಡರ್ ಮಾಡಿ ತರಿಸಿದ್ದು. ಕ್ಲಿಯರ್ ವೈಸರ್ಸ್ ಸಿಗಲ್ಲ. ಓಕೆ. ಸೊ ಮಲೇಷ್ಯಾದಿಂದ ಇದು ನಾನು ತರಿಸಿದ್ದು ಸಪ್ರೇಟ್ ಇದು. ಅದ್ರ ಜೊತೆಗೆ ನಾರ್ಮಲ್ ಬ್ಲಾಕ್ ವೈಸರ್ ಬರುತ್ತೆ. ಇದು ಫ್ಲಕ್ಚುಯೇಟಿಂಗ್ ಬ್ರೋ ಪ್ರೈಸಿಂಗ್ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ. ಓಕೆ. ಇವಾಗ 3.5 ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಇದೆ. ಇದು